श्रीगुरुभ्यो नमः। हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टाभक्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापतन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवानन्दतीर्थो मुनिः वाणिते करवाण्यं वचरणो हृदि सर्वदा मद्वाक्यसरणिर्भूयात् श्रीमदाचार्यभावना नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवानच्छिदं सदा अस्मद्गुरुसमारम्भां टीकाकृत्पादमध्ययां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः गुणबोधवतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामोऽयं वव्रे स्वयमेव स्वरूपजनं रघुप्रियाय योगीन्द्रं सज्ञानसिद्धये। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಪ್ರವಚನದ ಮಂಗಳ ಇವತ್ತು. ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಭಗವಂತ ತನ್ನ ಸರ್ವೋತ್ತಮತ್ವವನ್ನು ತಿಳಿಸಲಿಕ್ಕೆ ಹಾಗೆಯೇ ಮೀಸಲಾಗಿ ಉಳಿಸಿಬಿಟ್ಟಿದ್ದಾನೆ. ಉಳಿದ ಎಲ್ಲ ಅಧ್ಯಾಯಗಳಲ್ಲೂ ತನ್ನ ಮಹಿಮೆಗಳನ್ನು ತಿಳಿಸಿದ್ದಾನೆ. ಎಲ್ಲ ಅಧ್ಯಾಯಗಳಲ್ಲಿ ತಿಳಿಸಿದ ಮಹಿಮೆಗಳಿಗಿಂತಲೂ ಈ ಅಧ್ಯಾಯ 15ನೇ ಅಧ್ಯಾಯ ಭಗವದ್ಗೀತೆಯಲ್ಲೇ ಅತ್ಯಂತ ಸಾರವತ್ತಾದದ್ದು. ಆ ಸಾರವಾದ ಭಾಗದಲ್ಲಿ ತಿಳಿಸಿದ ಅಂಶ ಏನು? ಒಂದು, ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ. ಎರಡನೇದ್ದು, ಭಗವಂತ ಸರ್ವೋತ್ತಮನಾಗಿದ್ದಾನೆ. ಈ ಎರಡು ಅಂಶಗಳನ್ನು ತಿಳಿಸಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಬಳಸಿಕೊಳ್ತಾನೆ ದೇವರು. ಹೇಗೆ ಒಂದು ರುಚಿಯಾದ ಅಡಿಗೆಯನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅವುಗಳನ್ನು ಬಳಸಿಕೊಂಡು ಅಡಿಗೆಯನ್ನು ರುಚಿ ಮಾಡ್ತಾರೋ, ಅದೇ ರೀತಿಯಾಗಿ ಭಗವಂತ ತನ್ನ ಸರ್ವೋತ್ತಮತ್ವವನ್ನು ತಿಳಿಸಲಿಕ್ಕೆ ಯಾವ ಯಾವ ಅಂಶಗಳನ್ನು ಹೇಳಿದರೆ ಸ್ಪಷ್ಟವಾಗ್ತದೋ, ತಿಳಿದು ಬರ್ತದೋ ಆ ಎಲ್ಲ ಅಂಶಗಳನ್ನು ಹೇಳ್ತಾ ಬಂದಿದ್ದಾನೆ. ಅದರಲ್ಲಿ ನಿನ್ನೆ ನಾವು ಕೊನೆಯಲ್ಲಿ ಕೇಳ್ತಾ ಬಂದಿರುವಾಗ ಭಗವಂತನ ಇಂದ್ರಿಯ ನಿಯಾಮಕತ್ವ. ದೇವರು ನಮ್ಮೆಲ್ಲ ಇಂದ್ರಿಯಗಳಿಗೆ ಪ್ರೇರಕನಾಗಿದ್ದಾನಂತೆ. ಪ್ರೇರಣೆ ಮಾಡುವುದು ಅಂದರೆ ಆಯಾ ಇಂದ್ರಿಯಗಳನ್ನು ಆಯಾ ಕಾರ್ಯದಲ್ಲಿ ತೊಡಗಿಸುವುದು ಅಂತ ಅರ್ಥ. ಕಣ್ಣು ರೂಪವನ್ನು ನೋಡುವಂತೆ ಪ್ರೇರಣೆ ಮಾಡಬೇಕು, ಕಿವಿ ಶಬ್ದವನ್ನು ಕೇಳುವಂತೆ ಪ್ರೇರಣೆ ಮಾಡಬೇಕು, ದೇವರು ತೊಡಗಿಸಬೇಕು. ಅಂದಾಗ ಮಾತ್ರ ಆ ಇಂದ್ರಿಯಗಳು ಕೆಲಸವನ್ನು ಮಾಡುತ್ತವೆ. ಇಲ್ಲದೇ ಹೋದರೆ ಸ್ವಾಭಾವಿಕವಾಗಿ ಸಹಜವಾಗಿ ಇಂದ್ರಿಯಗಳು ಕೆಲಸ ಮಾಡುತ್ತವೆ ಅಂತ ಭಾವಿಸಬಾರದು. ಇದಕ್ಕೆ ನಿದರ್ಶನ ಯಾವುದು ಅಂದರೆ ಧ್ರುವರಾಜರ ಚರಿತ್ರೆಯೇ ನಿದರ್ಶನ. ಧ್ರುವರಾಜರು 6 ತಿಂಗಳುಗಳ ಕಾಲ ತಪಸ್ಸು ಮಾಡಿ ವಾಸುದೇವ ಮೂರ್ತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ದೇವರು ಎದುರಿನಲ್ಲಿ ಬಂದು ನಿಂತಿದ್ದಾನೆ. ಸ್ತೋತ್ರ ಮಾಡಬೇಕು ಅಂತ ಆಸೆ, ಉತ್ಕಟವಾದ ಆಸೆ ಇದೆ. ಆಗ್ತಿಲ್ಲ, ಸ್ತೋತ್ರ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ವಾಗೀಂದ್ರಿಯ ಇದ್ದಿದ್ದಿಲ್ವೋ? ವಾಗೀಂದ್ರಿಯ ಇತ್ತು. ಸ್ತೋತ್ರ ಮಾಡಲಿಕ್ಕೆ ಬರ್ತಿದ್ದಿಲ್ವೋ? ಬರ್ತಿತ್ತು. ಸ್ತೋತ್ರ ಮಾಡಲಿಕ್ಕೆ ಬರ್ತಿದೆ, ವಾಗೀಂದ್ರಿಯ ಇದೆ, ಭಗವಂತ ಕಾಣಿಸಿಲ್ವೋ? ಭಗವಂತ ಎದುರಿನಲ್ಲೇ ಇದ್ದಾನೆ.
ಹಾಗಾದರೆ ದೇವರು ಎದುರಿಗಿದ್ದಾನೆ, ವಾಗೀಂದ್ರಿಯ ಇದೆ, ಶಬ್ದಗಳಿದೆ, ಸ್ತೋತ್ರ ಮಾಡುವ ಬುದ್ಧಿ ಇದೆ, ನಾದರೂ ಹೇಳಿಕೊಟ್ಟಿದ್ದಾನೆ ಭಗವಂತನ ಗುಣಗಳು ಏನು ಅಂತ. ಇಷ್ಟೆಲ್ಲ ಇದ್ದಾಗಲೂ ಧ್ರುವನಿಗೆ ಭಗವಂತನ ಸ್ತೋತ್ರವನ್ನು ಮಾಡಲಿಕ್ಕೆ ಬರಲಿಲ್ಲ. ಆಗ ಭಗವಂತ ತನ್ನ ಕಂಬು ಸ್ಪರ್ಶವನ್ನು ಮಾಡಿಸ್ತಾನೆ, ಶಂಖದ ಸ್ಪರ್ಶವನ್ನು ಮಾಡಿಸ್ತಾನೆ. ಅದರ ಅರ್ಥ ಅವನು ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ. ಭಗವಂತನ ಪ್ರೇರಣೆ ನಮಗೆಲ್ಲ ಮಾಡುವಾಗ ಇದು ಪರೋಕ್ಷವಾಗಿ ಇದ್ದರೆ, ಧ್ರುವರಾಜನಿಗೆ ಪ್ರೇರಣೆಯನ್ನು ಮಾಡುವಾಗ ಪರೋಕ್ಷವಾಗಿ ಸಾಕ್ಷಾತ್ತಾಗಿ ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳ್ತಾರೆ, ಯಾರ್ಯಾರಿಗೆ ದೇವರು ಪ್ರೇರಣೆ ಮಾಡಬೇಕು, ಅವರನ್ನು ಸನ್ಮಾರ್ಗಕ್ಕೆ ತರಬೇಕು, ಉದ್ಧಾರ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದಾನೋ ಅವರಿಗೆಲ್ಲ ಈ ಕೈಯಲ್ಲಿ ದಂಡ ಹಿಡಿದುಕೊಂಡು ನೀನು ಮಾರ್ಗ ಬಿಟ್ಟು ಹೋಗಿದ್ದೀಯಾ, ಸರಿಯಾದ ಮಾರ್ಗಕ್ಕೆ ಬರ್ತೀಯೋ ಇಲ್ಲೋ ಅಂತ ಹೆದರಿಸಿ ಬೆದರಿಸಿ ಬರೋದಲ್ಲ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವಚ. ಈ ಗೋಪಾಲಕರೆಲ್ಲ ಗೋವುಗಳು ಹಾದಿ ಬಿಟ್ಟು ಆ ಕಡೆ ಈ ಕಡೆ ಹೋಗಿದ್ವು ಅಂದರೆ ಕೈಯಲ್ಲಿ ಕೋಲ್ ತಗೊಂಡು ಬ್ಯಾ ಬ್ಯಾ ಹ್ಯಾ ಹ್ಯಾ ಅಂತಾರೆ. ಅವರ ಅಂದ ಕೂಡಲೇ ಆ ದಂಡ ನೋಡಿ ಎಲ್ಲ ಗೋವುಗಳು ಮತ್ತೆ ಟ್ರ್ಯಾಕಿಗೆ ಬರ್ತದೆ. ಹಾಗೆ ಭಗವಂತ ನಮ್ಮ ಬುದ್ಧಿಯನ್ನು, ನಮ್ಮನ್ನು ಸನ್ಮಾರ್ಗಕ್ಕೆ ತರುವುದಲ್ಲ, ದಂಡವನ್ನು ಹಿಡಿದು ಪ್ರೇರಣೆ ಮಾಡುವುದಲ್ಲ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವಚ ಯಮ್ಮಿ ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ಯಾರನ್ನ ದೇವರು ಕಾಪಾಡಬೇಕು ಅಂತ ಇಚ್ಛೆ ಮಾಡ್ತಾನೋ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾನೆ ಮೊದಲು. ಆ ಬುದ್ಧಿ ಕೊಟ್ಟ ಅಂದರೆ ತಕ್ಷಣಕ್ಕೆ ಬದುಕಿ ಬಿಡ್ತಾನವು. ಹಾಗೆ ಭಗವತ್ ಪ್ರೇರಣೆ ಇಲ್ಲದೆ ಹೋದರೆ ನಾವು ಯಾವ ಮಾರ್ಗದಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಧ್ರುವರಾಜನಂತಹ ವ್ಯಕ್ತಿಗಳು ಸ್ತೋತ್ರ ಮಾಡಬೇಕು ಅಂದರೂ ಇಂದ್ರಿಯ ಅಲ್ಲೇ ಇದೆ, ಶಬ್ದಗಳಿದೆ, ಸ್ತೋತ್ರ ಮಾಡುವ ಕ್ರಮ ಗೊತ್ತಿದೆ. ಭಗವಂತ ಬಂದು ನಿಂತಿದ್ದಾನೆ, ಆಗಲಿಲ್ಲ. ಯಾವಾಗ ಭಗವಂತ ಪ್ರೇರಣೆಯನ್ನು ಮಾಡಿದ, ಶಂಖಸ್ಪರ್ಶವನ್ನು ಮಾಡಿದ, ಸ್ತೋತ್ರ ಬಂತಂತೆ, ಬಾಯಿಯಿಂದ ಶಬ್ದಗಳು ಹೊರಗೆ ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹಾಗಾದರೆ ಇಂದ್ರಿಯ ಪ್ರೇರಕ ಯಾರಾದ? ಭಗವಂತನಾದ. ಇದು ಪ್ರತ್ಯಕ್ಷ ಆಗಿದೆ. ಭಗವಂತ ಇಂದ್ರಿಯ ಪ್ರೇರಕ ಅಂತ ಪ್ರತ್ಯಕ್ಷ ಇದೆ. ಆದರೆ ಅಂತಹ ಜ್ಞಾನಿಗಳಿಗೆ ದೇವರು ಪ್ರತ್ಯಕ್ಷನಿದ್ದಾನೆ ಅಂತ ನಾವು ಬಯಸಿದರೆ ನಮಗೂ ದೇವರು ಕಾಣಿಸ್ಲಿ, ನಮಗೂ ದೇವರು ಇಂದ್ರಿಯ ಪ್ರೇರಕನಾಗಿದ್ದಾನೆ ಅಂತ ತಿಳಿದು ಬರಲಿ, ನಮ್ಮಲ್ಲಿ ಭಗವಂತನಿದ್ದು ಎಲ್ಲ ಇಂದ್ರಿಯಗಳಿಂದಾಗುವ ಕೆಲಸಗಳನ್ನು ಮಾಡ್ತಾನೆ, ಮಾಡಿಸ್ತಾನೆ, ಇದೆಲ್ಲವೂ ಗೊತ್ತಾಗಲಿ ಅಂತ ಹೇಳಿದರೆ ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಸ್ವಲ್ಪ ಈ ಭಗವಂತನನ್ನು ಕಾಣುವುದಕ್ಕೆ ಯಾವ ಕಣ್ಣು ಬೇಕು? ಯಾವ ಕಣ್ಣು ಬೇಕು? ಈ ಚರ್ಮದ ಕಣ್ಣು ಸಾಲೋದಿಲ್ಲ. ಅದಕ್ಕೆ ಅರ್ಜುನ ಭಗವಂತನನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಂತೆ. ಸ್ವಾಮಿ ನೀನು ನೋಡಬೇಕು ಅಂತ ಆಸೆ ಆಗಿದೆ. ಕೃಷ್ಣಂದ ಅಲ್ಲೋ ಎದುರಿಗೆ ಕೂತೀನಲ್ಲ, ಮತ್ತೆ ಎದುರಿಗೆ ಕೂತೀನಿ, ನಾನು ನೋಡ್ಬೇಕಂತೇನು ಆಶೆ ಆಗಿದೆ ನಿನಗೆ ಅಂತ. ಇದಲ್ಲ, ನಿನ್ನ ವಿಶ್ವರೂಪವನ್ನು ನೋಡಬೇಕು ಅಂತ ಆಶೆ ಆಗಿದೆ ಅಂತ. ದೇವರಂದ ಹಂಗಾರೆ ಈ ಕಣ್ಣಿಗೆ ಕಾಣಿಸಂಗಿಲ್ಲ ಅಂದ್ಬಿಟ್ಟವ. ಏನು ಮಾಡಬೇಕು? ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೊಂದು ದಿವ್ಯವಾದ ಚಕ್ಷಸ್ಸು ಕೊಡ್ತೇನೆ. ಯಾಕೆಂದರೆ ಈ ಬರಿಗಣ್ಣಿನಿಂದ ನೀನು ನನ್ನ ರೂಪವನ್ನು ನೋಡಲಾರಿ. ಅರ್ಜುನನ ಅನುಭವ ಇದು. ಹಾಗಾದರೆ ಅರ್ಜುನನಿಗೆ ಬರಿಗಣ್ಣಿನಿಂದ ಭಗವಂತನ ವಿಶ್ವರೂಪ ಕಾಣಲಿಲ್ಲ, ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಟ್ಟ. ಅದೇ ದಿವ್ಯ ಚಕ್ಷಸ್ಸು. ದಾಸರಂದ್ರು, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ. ಯಾಕೆ ಹೊಸ ಕಣ್ಣು ಹಚ್ಚಬೇಕು? ಇದ್ದ ಕಣ್ಣು ಏನಾಗ್ಯಾವ? ಬಾಡಿಗೆ ಕೊಟ್ಟಿವಿ. ಇದ್ದ ಕಣ್ಣು ಏನಾಗ್ಯಾವ? ಬಾಡಿಗೆ ಕೊಟ್ಟಿವಿ. ಯಾಕಂದರೆ ಯಾವುದ್ಯಾವುದೋ ವಿಷಯಗಳನ್ನು ನೋಡ್ಕೋತ ತಿರುಗ್ಲಿಕ್ಕತ್ತದ ಈ ಕಣ್ಣು. ಅಂದಮೇಲೆ ಭಗವಂತನ ಹೆಂಗೆ ಕಾಣಬೇಕು? ಯತಂತೋಪ್ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಪ್ರಕೃತಾತ್ಮಾನಃ ನೈನಂ ಪಶ್ಯಂತ ಚೇತಸಃ. ಯತಂತಹ ಯೋಗಿನಃ ಕಾಣಬೇಕು ಅಂತಾದರೆ ಅಜ್ಞಾನಿಗಳಿಗೆ ಕಾಣುವುದಿಲ್ಲ, ಜ್ಞಾನಿಗಳು ಮಾತ್ರ ಕಾಣ್ತಾರೆ. ಅದಕ್ಕೆ ಬೇಕಾದದ್ದು ಜ್ಞಾನ ಚಕ್ಷಸ್ಸು. ಯಾವುದು ಜ್ಞಾನ ಚಕ್ಷಸ್ಸು? ಶಾಸ್ತ್ರವೆಂಬ ಕಣ್ಣು ಬೇಕು. ಇಲ್ಲಿ ಜ್ಞಾನ ಅಂದರೆ ಬರೀ ಅವರಿವರ ಬಾಯಿಯಿಂದ ಕೇಳಿದ ಮಾತ್ರಕ್ಕೆ ಭಗವಂತ ಕಾಣ್ತಾನೆ ಅಂತ ತಿಳಿಬೇಡಿ. ಶಾಸ್ತ್ರವೇ ದೊಡ್ಡದಾದ ಜ್ಞಾನ. ಆ ಶಾಸ್ತ್ರವೆಂಬ ಕಣ್ಣು ನಮಗೆ ಇದ್ದದ್ದಾದರೆ ಅದರಿಂದ ಭಗವಂತನ ಕಾಣಲಿಕ್ಕೆ ಬರ್ತದೆ. ಅದರಲ್ಲೂ
ಕೆಲವು ಕಂಡೀಷನ್ ಹಾಕಿದ್ದಾನೆ ಪರಮಾತ್ಮ. ನಿನ್ನೆ ಆ ಮಾತುಗಳನ್ನು ಕೊನೆಯಲ್ಲಿ ಹೇಳಿದ್ದೇನೆ. ಹಾಗಾದರೆ ನಾವು ಜ್ಞಾನವೆಂಬ ಕಣ್ಣನ್ನು ಪಡೆದು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ನಮಗೆ ದೇವರು ಸಿಗುತ್ತಾನ ಅಂದರೆ ಅವಶ್ಯವಾಗಿ ಸಿಗುತ್ತಾನೆ. ಜಗನ್ನಾಥದಾಸರು ಒಂದು ಸುಂದರವಾದ ದೃಷ್ಟಾಂತ ಕೊಡುತ್ತಾರೆ. ನಾವು ಹೆಂಗೆ ಪ್ರಯತ್ನ ಮಾಡಬೇಕು, ದೇವರನ್ನು ಹುಡುಕಬೇಕು, ಹೆಂಗೆ ದೇವರು ಸಿಗುತ್ತಾನ ಅನ್ನೋದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದ ಗೀತೆಯ ಭಾವವೇ ಅದು. ಏನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಪ್ರಯತ್ನವಿಲ್ಲದೆ ದೇವರು ಸಿಗಲಿ ಅಂತಂದ್ರೆ ಸಿಗೋದಿಲ್ಲ. ನನ್ನಿಷ್ಟಕ್ಕೆ ನಾನು ನನ್ನ ಮನೆಯಾಗ ಕೂತೀನಿ, ಅಷ್ಟು ದೇವರಿಗೆ ನನ್ನ ಮೇಲೆ ಪ್ರೇಮ ಇದ್ದರೆ, ಕೆಲವರು ಅಂತಿರ್ತಾರೆ ನೋಡಿ, ದೇವರಿಗೆ ನನ್ನ ಮೇಲೆ ಅಷ್ಟು ಪ್ರೇಮ ಇದ್ದರೆ ಕಂತಾನವನೇ, ನಾವು ಯಾಕಷ್ಟು ಆಯಾಸ ಪಡ್ಕೊಂಡು ಹೋಗಬೇಕು? ನೀನು ಆಯಾಸ ಪಡದೇ ಇದ್ದರೆ ದೇವರು ಕಾಣುವುದೇ ಇಲ್ಲ. ಆಯಾಸ ಪಡಲೇಬೇಕು ನೀನು. ಯತಂತಹ ಯೋಗಿರಷ್ಟೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ. ನಮ್ಮಲ್ಲಿಯೇ ನಮ್ಮ ಜೊತೆಗೆ ಸದಾ ಇರೋ ಭಗವಂತನನ್ನು ಜ್ಞಾನಿಗಳು ಯಾವಾಗ ಕಾಣ್ತಾರೆ ಅಂದರೆ ಪ್ರಯತ್ನ ಮಾಡಿದಾಗ. ಎಲ್ಲಿ ಪ್ರಯತ್ನ ಮಾಡಬೇಕು, ಎಲ್ಲಿ ಹುಡುಕಬೇಕು? ಅವತ್ತೇನೋ ಯಶೋದೆ ಕೇಳಿದ್ರು, ಪಿಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಅಂತ. ಇವತ್ತು ನಾವೆಲ್ಲ ಹುಡುಕ್ಬೇಕಂಗಾರೆ. ಕೃಷ್ಣನ ಹುಡುಕ್ರಿ ಅಂದ್ರಿ, ದೇವರು ಹುಡುಕ್ರಿ ಅಂದ್ರಿ, ಎಲ್ಲಿ ಹುಡುಕ್ಬೇಕು? ಅದಕ್ಕೆ ಪಾಪ ಕೆಲವರು ಹೇಳ್ತಿರ್ತಾರೆ, ಆಚಾರ್ಯ ನಮ್ಮ ಪಾಲಿಗೆ ನೀವ ಕೃಷ್ಣ ಅಂತ ಹೇಳ್ಬಿಡ್ತಿರ್ತಾರೆ. ಅಂದ್ರೆ ಸುರಕ್ಷಿತ ಅಂತ. ಅವನು ಹುಡುಕಂಗಿಲ್ಲ, ನಿಮ್ಮನ್ನು ಬಿಡಂಗಿಲ್ಲ, ಅದಕ್ಕೆ ವ್ಯವಸ್ಥೆ. ಆಚಾರ್ಯನ ತಲೆ ಮೇಲೆ ಒಂದು 3 ಪಂಕ್ ಇಟ್ಕೊಂಡು ಕೈಯಾಗ ಒಂದು ಕೊಳಲು ಇಟ್ಕೊಂಡು ಕೊಡೋ ಪರಿಸ್ಥಿತಿ ಅಷ್ಟೇ. ಹಂಗಾರೆ ಏನು ಮಾಡಬೇಕು? ದೇವರನ್ನ ಹುಡುಕೋದು ಹೇಗೆ ಹುಡುಕಬೇಕು ಅಂತ ಕೇಳಿದ್ರೆ, ತಂದೆ ತಾಯಿಗಳ ಕುರುಹನರಿಯದ. ಜಗನ್ನಾಥದಾಸರು ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಶ್ರೀಮದಾಚಾರ್ಯರು ಯಾವುದನ್ನು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಕೊಟ್ಟಿದ್ದಾರೋ, ಶ್ರುತಿ ಅಲ್ಲಿದ್ದ ಶ್ರುತಿಗೆ ವ್ಯಾಖ್ಯಾನ ಮಾಡಿದ್ದಾರೋ ಅದಕ್ಕೆ ಅರ್ಥವನ್ನು ಹೇಳ್ತಾ ಇರುವಾಗ, ತಂದೆ ತಾಯಿಗಳ ಕುರಹನರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿ ಇಪ್ಪವರ ಜನನಿ ಜನಕರನು ಕಂಡು ಹಿಂದೆಯನ್ನನು ಪಡೆದವರು ಇವರಂದದಲ್ಲಿ ಇಬ್ಬರು ನಾನವರೆಂದು ಕಾಣುವೆ ನೆನುತ ಹುಡುಕುವ ತೆರದಿ ಕೋವಿದರು. ಏನು ದೃಷ್ಟಾಂತ? ಒಂದು ಕೂಸು ತಂದೆ ತಾಯಿಯಿಂದ ಬಿಡುಗಡೆ ಆಗಿಬಿಟ್ಟದು, ಎಲ್ಲೋ ಹೋಗ್ಬಿಟ್ಟು ತಪ್ಸ್ಕೊಂಡ್ಬಿಟ್ಟದು. ಯಾವಾಗ? ಚಿಕ್ಕವರಿದ್ದಾಗೆ ತಪ್ಸ್ಕೊಂಡ್ಬಿಟ್ಟದು. ಎಲ್ಲೋ 4-8 ವರ್ಷ ಯಾವುದ್ಯಾವುದೋ ಊರಿನಾಗ ಬೆಳೆದು ಪೆಟ್ಟು ತಿಂದು ಎದ್ದು ಬಂದು ಎಲ್ಲ ಮಾಡಿ ಹೆಂಗೋ ಒಂದಿಷ್ಟು ಅಪ್ಪ ಅಣ್ಣ ಅನ್ಕೊಂಡು ಬದುಕಿಯದು. ಅದಕ್ಕೊಂದು ಆಶ್ಚರ್ಯ ಏನು ಅಂದರೆ, ನನ್ನನ್ನು ಹಡೆದವ್ರು ಯಾರಾದರೂ ಇದ್ದಾರೋ ಇಲ್ಲೋ ಅಂತ. ಅಲ್ಲೋ ನಿನ್ನ ಹಡೆದವರು ಇದ್ದಾರಿಲ್ಲೋ ಅಂತ ಯಾಕೆ ನಿನ್ನ ಪ್ರಶ್ನೆ ಬರಬೇಕು? ನೀವೊಬ್ಬರೇ ಇದ್ದು ಮುಗಿದು ಹೋಯಿತು ಅಂದರೆ, ನನ್ನಂತೆ ಈ ಬಾಲಕರೆಲ್ಲ ಇದ್ದಾರಲ್ಲ ಊರಿನಲ್ಲಿ, ಆ ಎಲ್ಲ ಬಾಲಕರಿಗೂ ತಂದೆ ತಾಯಿಗಳು ಇದ್ದದ್ದು ಕಂಡಿದ್ದರಿಂದ ನನಗೂ ಒಬ್ಬರು ತಂದೆ ತಾಯಿಗಳಿರಬೇಕಲ್ಲ. ಏನು ದೃಷ್ಟಾಂತ ಅಲ್ವಾ? ಎಷ್ಟು ಚಂದ ದೃಷ್ಟಾಂತ ಕೊಟ್ಟಿದ್ದಾರೆ ನೋಡ್ರಿ. ತಂದೆ ತಾಯಿಗಳ ಕುರುಹನರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿ ಇಪ್ಪವರ ಜನನಿ ಜನಕರನು ಕಂಡು ಹಿಂದೆಯನ್ನನು ಪಡೆದವರು. ನಾ ಹಿಂದೆ ಯಾವಾಗ ತಪ್ಪಿಸ್ಕೊಂಡು ಬಂದೆ, ಅಲ್ಲ ನಾನು ಹಡೆದವರು ಇವರಂದದಲ್ಲಿ ಇಬ್ಬರು ಇದೇ ತಂದೆ ತಾಯಿಗಳಂತೆ ಇದ್ದಾರೆ. ನಾನವರೆಂದು ಕಾಣುವೆನು ಎನ್ನುತ್ತ, ನಾನವರನ್ನ ಎಂದು ಕಾಣ್ತೀನಿ ಅಂತ ತಿಳಿದುಕೊಂಡು ಹುಡುಕುವ ತೆರದಿ. ಹಿಂಗೆ ಹುಡುಕಬೇಕು. ಯಾರನ್ನ? ಕೋವಿದರು, ಜ್ಞಾನಿಗಳು. ಹೌದು, ಗೊತ್ತಾಯ್ತು ಈಗ. ಅಪ್ಪ ಅಮ್ಮನಿಂದ ತಪ್ಪಿಸಿಕೊಂಡ ಮಗು. ಹಿಂದಕ್ಕೆಲ್ಲ ಪಾಪ ನಿಮಗೆ ನೆನಪಾಗಲಿ ಅಂತ ಒಂದು ಲೌಕಿಕ ಹೇಳಿರ್ತೀನಿ. ಏನು ಅಂದರೆ, ಸಿನಿಮಾಗಳೊಳಗೆ ಫಸ್ಟ್ ತೋರಿಸೋದೇ ಇಂಥವು ತೋರಿಸ್ತಿದ್ರು. ಏನು ಅಂದರೆ, ಆ ಕೂಸು ಅಣ್ಣ ತಮ್ಮ ಇಬ್ಬರು ಒಂದು ತಪ್ಸ್ಕೊಂಡ್ಬಿಡೋಣ, 20 ವರ್ಷ ಆದ್ಮೇಲೆ ಭೇಟಿ ಆಗೋಣ. ನೋಡ್ರಿ ನೀವೆಲ್ಲ ನಿಮ್ಮ ಬಾಲ್ಯದ ಸಿನಿಮಾಗಳೆಲ್ಲ ಹಿಂಗೆ ಇದ್ದಿಲ್ಲ. ಮತ್ತು ತಪ್ಸ್ಕೊಂಡು ಹೋಗ್ಬಿಡೋಣ, ಹುಡ್ಕೊಂಡು ಬರೋಣ, ಕೊನೆಗೆ ಸಿನಿಮಾ ಮುಗಿ ಹೋಗ್ತೀವಿ, ಇವ್ರು ಅಣ್ಣ ತಮ್ಮ ಅಂತ ಗೊತ್ತಾಗೋಣ ಇರ್ತಿದ್ದಿಲ್ಲ. ಅದೆಲ್ಲ ಮೊದಲೇ ನಮ್ಮಲ್ಲಿ ಬಂದು ಹೋಗ್ಯಾವ ಅಂತ ಹೇಳಿಕತ್ತಿದ್ದೆ. ನಮ್ಮ ಸಿನಿಮಾ ಮೊದಲು ಮುಗಿದ ಆಮೇಲೆ ಸಿನಿಮಾ ಶುರುವಾಗಿದೆ. ಶ್ರುತಿಯಲ್ಲೇ ಬಂದದ್ದು, ವೇದವಾಕ್ಯದಲ್ಲಿ ಬಂದ ಮಾತು. ಅದಕ್ಕೆ ಹೇಳಿದರು ಕೋವಿದರು ಜ್ಞಾನಿಗಳು. ಹಾಗಾದರೆ ಈ ಮಗು ತನ್ನ ತಂದೆ ತಾಯಿಯಿಂದ ಬಿಡಿಸಿಕೊಂಡದ್ದು, ತಪ್ಪಿಸಿಕೊಂಡದ್ದು, ಉಳಿದ ಬಾಲಕರನ್ನೆಲ್ಲ ನೋಡಿ ಇವರಿಗೆ ಹೇಗೆ ತಂದೆ ತಾಯಿಗಳಿದ್ದಾರಲ್ಲ ಹಾಗೂ ನನಗೆ ಹಾಗೆ ನನಗೂ ತಂದೆ ತಾಯಿಗಳಿದ್ದಾರೆ ಅಂತ ತಿಳಿದು ಹುಡುಕ್ತಾ ಹೊರತದಂತೆ. ಹಾಗೆ ನಾವೇನು ಮಾಡಬೇಕು ಇವಾಗ? ಜ್ಞಾನಿಗಳಾದವರು ಭಗವಂತನ ಕಾಣಬೇಕಾದ್ರೆ ಅದಕ್ಕೆ ಹೇಳಿದರು, ಶ್ರುತಿ ಪುರಾಣ ಸಮೂಹದೊಳು ಎಲ್ಲಿ ಹುಡುಕ್ಬೇಕು? ಶಾಸ್ತ್ರದಲ್ಲಿ ಹುಡುಕ್ಬೇಕು, ಶಾಸ್ತ್ರದ ಮೂಲಕ ಹುಡುಕ್ಬೇಕು. ಮುಗಿಬರು
ಮೇಲೆ ಅಷ್ಟೇ ಶ್ರುತಿ ಪುರಾಣದವರು ಎಲ್ಲಿ ಹುಡುಕಬೇಕು? ಶಾಸ್ತ್ರಗಳಲ್ಲಿ ಹುಡುಕಬೇಕು. ದೇವರನ್ನು ಹುಡುಕ್ಲಿಕ್ಕೆ ಜಾಗ ಇಲ್ಲದ ಅಂತಂದ್ರೆ ಗುಡಿ ಗುಂಡಾರ ಇವುಗಳಲ್ಲಿ ಹುಡುಕೋದಲ್ಲ. ನಾವು ಸಾಮಾನ್ಯವಾಗಿ ಎಲ್ಲಿ ಹುಡುಕ್ತಿರ್ತೀವಿ ಅಂತಂದ್ರೆ ಎಲ್ಲಿ ದೇವರಿರ್ತಾನ ಅಲ್ಲಿ ಬಿಟ್ಟು ಉಳಿದು ಎಲ್ಲ ಕಡೆ ಹುಡುಕ್ತಿರ್ತೀವಿ. ಒಮ್ಮೆ ಹಿಂಗಾತಂತ. ಏನು ಹಿಂಗಾತು ಅಂತ ಕೇಳಿದ್ರೆ, ಈ ಬಾಗಿಲ ಹಾಕೋಣ, ಅವ ಇಂಗ್ಲೀಷ್ನ ಹೇಳ್ತಾನೆ ಕಾಣುತ್ತೇನೆ ಅದೇ ಅಂತ ಹೇಳಿ. ಒಮ್ಮೆ ದೇವರು ಎಲ್ಲರನ್ನ ಸಭೆಗೆ ಕರೆದಂತ. ನೀವೆಲ್ಲ ಈಗ ಬಂದಿದ್ದಿಲ್ಲ, ಸಭೆಗೆ ಕರೆದ. ಏನಾಗಿತ್ತು ಅಂತಂದ್ರೆ ಈ ಮನುಷ್ಯರಿಂದ ಭಯಂಕರ ತ್ರಾಸಾಗಿತ್ತಂತ. ಎಷ್ಟು ಕಾಟ ಆಗ್ಬಿಟ್ಟಿತ್ತು ಮನುಷ್ಯರಿಂದ ಅವಂಗ ಅಂದ್ರೆ ಎಲ್ಲಿ ಹೋದರೂ ಈ ಮನುಷ್ಯರು ಬೆನ್ನು ಹತ್ತೋದು ಸಾಕಾಗಿ ಹೋಗ್ಬಿಟ್ಟಿತ್ತಂತ. ದೇವರಂದ ಕೂತು ನಿಂತ್ರ ಬರೋದು, ಏನರ ಒಂದು ಕೊಡುವುದು, ಕೇಳೋದು, ಅದನ್ನು ಮಾಡೋದು, ಎಲ್ಲರೂ ಇವು ಏನು ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅದ? ಅದಕ್ಕೆ ಎಲ್ಲರೂ ಮೀಟಿಂಗ್ ಕರೆದಂತ, ದೇವತೆಗಳಿಗೆ ಕೇಳಿದ್ದಂತ, ಎಲ್ಲಿ ಹೋಗಿ ಕೂತ್ರೆ ಇವ್ರು ಬರೋದಿಲ್ಲ ನನಗೆ ಹೇಳಿದೆ. ಒಬ್ಬರು ಹೇಳಿದ್ರಂತ, ಇಲ್ಲ ಸ್ವಾಮಿ, ನೀನು ಸಮುದ್ರದ ಆಳಕ್ಕೆ ಹೋಗ್ಬಿಡು, ಇವ್ರು ನೀರಿನಾಗೆಲ್ಲ ಇಳಿದು ನೀನು ಹುಡ್ಕೊಂಬರೋ ಪ್ರಾಣಿಗಳೇ ಅಲ್ಲ. ಯಾಕಂದ್ರೆ ಬೆಳಗ್ಗೆ ಅದು ಸ್ನಾನ ಮಾಡಲಿಕ್ಕೆ ಕುಯ್ ಅಂತಿರ್ತಾರಲ್ಲ, ಮಾಘ ಮಾಸ ಕಾರ್ತಿಕ್ ಮಾಸ ಅಂದ್ಕೊಳ್ಳಿ ಒದ್ದಾಡ್ತಾವೆ, ಚಳಿ ಪಳಿ ಅಂತ ತಿಳ್ಕೊಂಡು ಹೇಳಿ ಇನ್ನೇನು ಸಮುದ್ರದಾಗ ಇಳಿತಾವೆ. ಎಲ್ಲರ ಸಮುದ್ರದಾಗ ಹೋಗಿ ಕೂತ್ಬಿಡು ಅಂದರು. ಅವ ಸಮುದ್ರಕ್ಕೆ ಹೋಗಿ ಕೂಡೋದ ತಡ 4-8 ಮಂದಿ ಹಾರ್ಕೊಂಡ ಬಿಟ್ರು. ಸಮುದ್ರದಾಗ ಹಾರಿಕೊಂಡು ತಳತನಕ್ಕೆ ಹೋಗಿ, ಸ್ವಾಮಿ ನಮ್ಗೆ ಕಾಣಬಾರ್ದು ತಿಳ್ಕೂತೀಯ ಅಂತ ಹೇಳಿ ಭೇಟಿಯಾಗಿ ಅವನಿಗೆಲ್ಲ ಏನೇನು ಇಸ್ಕೋಬೇಕಾಗಿತ್ತು ಇಸ್ಕೊಂಡು ಅವ್ನಿಗೆ ಕಾಡಿ ಬಂದರು. ದೇವ್ರು 2ನೇ ಮೀಟಿಂಗ್ ಕರೆದ. ಇದು ಸರಿ ಹೋಗಲಿಲ್ಲ, ಇನ್ನೇನು ಅವರು ಉಪಾಯ ಹೇಳಿದ್ರಿ. ಏನಿಲ್ಲ ಸ್ವಾಮಿ, ಒಬ್ರು ಹೇಳಿದಂತ, ನೀ ಹಿಮಾಲಯದ ಮೇಲೆ ಕೂತ್ಬಿಡು, ಯಾರ್ಯಾರು ನೀನು ಹುಡ್ಕೊಂಬರಂಗಿಲ್ಲ, ನೀ ಸಿಗಂಗೇ ಇಲ್ಲ ಅವ್ರ ಕೈಯಾಗ. ಆತು. ಯಾಕೆ? ದೇವರನ್ನ ಹಿಮಾಲಯ ಮೇಲೆ ಕೂತ್ರೆ ಯಾಕೆ ಬರೋದಿಲ್ಲ? ಅಷ್ಟು ಎತ್ತರ ಯಾರು ಹತ್ತಿ ಬರ್ಬೇಕು? ಎಲ್ಲರ 2 ಮೆಟ್ಲಿರ್ತಾವೆ ಮನೆಗೆ, ಹತ್ಲಿಕ್ಕೆ 3 ಸಲ ಉಸ್ಸುಸ್ ಅಂತ ಇರ್ತಾವೆ. ಎಲ್ಲರ 2 ಮೆಟ್ಲಿರ್ತಾವೆ, ಹತ್ತಿ ಉಸ್ಸುಸ್ ಅಂದು. ಲಿಫ್ಟ್ ಅದ ಇಲ್ಲೊಂದು ಫಸ್ಟ್ ಕೇಳ್ಬಿಡೋದು, ಫಸ್ಟ್ ಫ್ಲೋರಿಗೆ ಲಿಫ್ಟ್ ಅದ ಇಲ್ಲೋ ಕೇಳೋದು ನಾವು. ಇಂಥ ಪ್ರಸಂಗ ಇರ್ತದೆ, ಅದಕ್ಕೆ ಚಿಂತೆ ಮಾಡಬೇಡ ಅಂದರು. ಪಾಪ ಅಲ್ಲಿ ಹೋಗಿ ಕೂತ್ಕೊಂಡ. ಅಲ್ಲಿ ಹೋದರೂ ಬಿಡ್ಲಿಲ್ರಿ ನಮ್ಮಂಥವ್ರು 4-8 ಮಂದಿ ಹೋಗಿ ಬೆನ್ನ ಹತ್ತೆ ಬಿಟ್ವಿ. ಸಾಕಾತ್ರಿ ದೇವರಿಗೆ. ಕೊನೆಗೆ ಬ್ರಹ್ಮದೇವ್ರು ಬಂದ್ರಂತ. ಅವತ್ತಿನ ಮೀಟಿಂಗಿಗೆ ಬ್ರಹ್ಮದೇವ್ರು ಬಂದಿದ್ರಂತ. ಬ್ರಹ್ಮದೇವ್ರು ಕೇಳಿದ್ರು, ಸ್ವಾಮಿ ಯಾಕೋ ಟೆನ್ಷನ್ ಮಾಡ್ಕೊಂಡಂಗೆ ಕಾಣಿಸ್ತದಲ್ಲ, BP ಆಗೋದೊಂದು ಉಳಿದದ, ಟೆನ್ಷನ್ ಮಾಡ್ಕೊಂಡು ಕೇಳ್ತೀಯಲ್ಲ, ಈ ಮನುಷ್ಯರ ಸಲುವಾಗಿ ಸಾಕಾಗಿ ಹೋಗಿದೆ, ಏನು ಮಾಡಲಿ ಹೇಳು? ಒಂದು ಉಪಾಯ ಹೇಳ್ತೀನಿ ಕೇಳಿಸೋ. ಅವ್ರು ನಿನಗೆ ಸಿಗಬಾರ್ದು ಅಂದ್ರೆ ಅವ್ರು ಹುಡುಕಿದ್ರು ನೀ ಸಿಗಲಾರ್ದಂಥ ಸ್ಥಳ ಒಂದು. ಯಾಕಂದ್ರೆ ಆ ಹುಚ್ಚುಗಳು ಹೇಳ್ತೀನಿ ಕೇಳು, ನೀನು ಯಾರ್ಯಾರು ಹುಡುಕ್ತಾರ ಬರ್ತಾರಲ್ಲ ಅವರೆಲ್ಲರ ಹೃದಯದಲ್ಲಿ ಹೋಗಿ ಕೂತ್ಬಿಡು, ಒಳಗೆ ಕೂತ್ಬಿಡು. ಅವ್ರೇನು ಮಾಡ್ತಿರ್ತಾರೆ ಅಂದ್ರೆ, ಇವು ಎಲ್ಲಿ ಹುಡುಕ್ಬಾರ್ದಲ್ಲ ಅಲ್ಲಿ ಹುಡುಕೋದು ಹೋಗ್ತಿರ್ತಾವ, ಇವು ಬರೀ ಹೊರ ಹುಡುಕ್ತಾವ, ನೀ ಒಳಗೆ ಕೂತ್ಬಿಡು, ಆರಾಮಿರ್ತಿ ಅಂತ ಹೇಳ್ಬಿಟ್ರಂತ. ಬ್ರಹ್ಮದೇವ್ರ ಉಪಾಯ ಇವತ್ತಿಗೂ ಫಲಿಸಿದ್ರಿ. ಯಾಕಂದ್ರೆ ನಾವು ಇಲ್ಲಿ ಒಳಗೆ ಕೂತ್ಬಿಟ್ಟಾನ, ನಾವು ಗುಡಿ ಗುಂಡಾರ ಕ್ಷೇತ್ರ ತೀರ್ಥ ಹುಡುಕಿ ದೇವರೆಲ್ಲಿದ್ದಾನ ಅಂತ ಕೇಳ್ಕೊತ ಕೂತೀವಿ. ಅದಕ್ಕೆ ದಾಸರಂದ್ರು, ಅಲ್ಲಿ ಹುಡುಕ್ಬೇಡ್ರು, ಶಾಸ್ತ್ರಗಳಲ್ಲಿ ಹುಡುಕ್ರಿ, ನಿಮ್ಮ ಹೃದಯದಲ್ಲಿ ಹುಡುಕ್ರಿ, ಭಗವಂತ ಸಿಗ್ತಾನೆ. ಶ್ರುತಿ ಪುರಾಣ ಸಮೂಹದಳು ಭಾರತ ಪ್ರತಿ ಪದಗಳಳು. ದಾಸರಂತಾರ, ಮಹಾಭಾರತದ ಪ್ರತಿಯೊಂದು ಪದಗಳಲ್ಲಿ ಹುಡುಕ್ಬೇಕಂತೆ ಭಗವಂತನನ್ನ. ನಿರ್ಜಿತನ ಗುಣ ರೂಪಗಳ ಹುಡುಕುತ್ತಲಿ ಪರಮ ಹರುಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರ ದಿಶ ಪರ್ಯಂತದಿ ಸತತ ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಸಾರಸ್ವತ ಸಮುದ್ರ, ಈ ಶಾಸ್ತ್ರ ಸಮುದ್ರದಲ್ಲಿ ಮುಳುಗಿ ಹುಡುಕ್ತಾ ಹೋದರೆ ಆಗ ಭಗವಂತ ಅವರಿಗೆ ಕಾಣಿಸ್ತಾನೆ ಅಂತ ನಮ್ಮ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಕೃಷ್ಣ ಅದೇ ಹೇಳಿದ, ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ. ಪ್ರಯತ್ನ ಮಾಡು, ನಿನ್ನಲ್ಲಿಯೇ ಇದ್ದ ಭಗವಂತ ಕಾಣಿಸ್ತಾನೆ, ಹೊರಗಡೆಗೆ ಎಲ್ಲೋ ದೇವರಿದ್ದಾನೆ ಅಂತ ಭಾವಿಸಬೇಡ. ಹೊರಗಡೆಗೆ ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅದರ ಬಗ್ಗೆ ಪ್ರಶ್ನೆಯಲ್ಲ. ನಿನಗೆ ಬೇಕಾದ ದೇವರು ನಿನ್ನ ಜೊತೆಗೇ ಇದ್ದಾನೆ, ನಿನ್ನ ಸಮೀಪದಲ್ಲಿದ್ದಾನೆ. ಎಷ್ಟು ಸಮೀಪದಲ್ಲಿದ್ದಾನೆ ಅಂದರೆ, ನಿನಗಿಂತಲೂ ಸಮೀಪದಲ್ಲಿ ನಿನಗಿದ್ದವನು ಅವನೇ. ತಲವಕಾರ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ನೇದಂ ಯದಿದಂ ಉಪಾಸತೆ ತದೇವ ಬ್ರಹ್ಮತ್ವಂ ವಿದ್ಧಿ. ನೀ ದೇವರು ಅಂದ್ರೆ ಯಾರನ್ನು ತಿಳ್ಕೊಂಡು, ಎಲ್ಲೋ ದೂರ ಇದ್ದವನಲ್ಲ. ಯದಿದಂ ಉಪಾಸತೆ, ನಿನಗೆ ಅತ್ಯಂತ ಸಮೀಪದವನು ಯಾರು? ನೀನು.
ಉಪನಿಷತ್ತು ಸಾರಿ, ನಿನಗಿಂತಲೂ ಅತ್ಯಂತ ಸಮೀಪದವನು ಗಾಡ್, ದೇವರು ನೀನಲ್ಲ. ಆದ್ದರಿಂದ ಅವನು ನಿನಗೆ ಹತ್ತಿರದಲ್ಲಿದ್ದಾನೆ, ಸಿಗುತ್ತಾನೆ ಎನ್ನುವ ಮಾತನ್ನು ಹೇಳುತ್ತಾರೆ. ಯತಂತೋ ವ್ಯಕೃತಾತ್ಮಾನ, ಹೌದು ನಾನು ಪ್ರಯತ್ನ ಪಟ್ಟಂತೆಯೇ ಕೆಲವರು ಪ್ರಯತ್ನ ಪಡ್ತಾರೆ, ಆದರೂ ಅವರಿಗೆ ಸಿಗೋದಲ್ಲ. ಯಾಕೆ ಅಂದರೆ ಅಕೃತಾತ್ಮಾನ, ಶುದ್ಧ ಬುದ್ಧಿ ಇಲ್ಲ, ಅವರ ಮನಸ್ಸು ಶುದ್ಧವಾಗಿಲ್ಲ, ಆದ್ದರಿಂದ ಸಿಗೋದಿಲ್ಲ. ಯಾಕೆ ಮನಸ್ಸು ಶುದ್ಧವಾಗಿಲ್ಲ ಅಂತ ಕೇಳಿದ್ದಕ್ಕೆ ಉತ್ತರ ಹೇಳ್ತದೆ ಶಾಸ್ತ್ರ, ಅವರು ಸತ್ಕರ್ಮಾನುಷ್ಠಾನವನ್ನು ಮಾಡಿಲ್ಲ, ಶಾಸ್ತ್ರೋಕ್ತವಾದ ಸದಾಚಾರವನ್ನು ಅವರು ಆಚರಣೆ ಮಾಡಿದ್ದರೆ ಆಗ ಅವರಿಗೆ ಭಗವಂತ ಸಿಗ್ತಿದ್ದ. ಅವರು ಮನಸ್ಸು ಶುದ್ಧಿ ಇಲ್ಲ, ಹಾಗಾಗಿ ಸಿಗುವುದಿಲ್ಲ. ಇದರ ಅರ್ಥ ಏನಾಯಿತು? ನಾವು ನಿತ್ಯದಲ್ಲಿ ಮಾಡುವ ಆನ್ಮೀಕಗಳೇನಿವೆ, ದೇವರ ಪೂಜೆ ಇರಬಹುದು, ಸಂಧ್ಯಾ ವಂದನೆ, ತುಳಸಿ ಪೂಜೆ, ಗೋಸೇವಾ, ಪ್ರದಕ್ಷಿಣೆ, ತಂದೆ ತಾಯಿಗಳ ಸೇವೆ, ಇವೇನಿವೆ ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಶುದ್ಧಿಗಾಗಿ ಹೇಳಿದ್ದು. ಶುದ್ಧವಾದ ಮನಸ್ಸಾದಾಗ ಭಗವಂತ ಅಲ್ಲಿ ಕಾಣಿಸಿಕೊಳ್ತಾನೆ, ಬೇರೆ ಇನ್ನೇನು ಇಲ್ಲ ಅಂತ ಅಂಶವನ್ನು ತಿಳಿಸಿಕೊಟ್ರು. ಇನ್ನು ಮುಂದೆ 12ನೇ ಶ್ಲೋಕದಲ್ಲಿ ಹೇಳುವಾಗ, ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ರಾಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಏನು ಹೇಳ್ತಾರೆ? ಅದಶ್ಚ ಮೂಲಾನ್ಯನುಸಂತತಾನಿ ಅಂತ ಹಿಂದೆ ಹೇಳಿತ್ತು. ಅಂದರೆ ಈ ಜಗದೃಕ್ಷಕ್ಕೆ ಮೂಲನಾದ ಭಗವಂತ ಇದ್ದಾನಲ್ಲ, ಅವನು ತನಗಿಂತಲೂ ಯೋಗ್ಯತೆಯಲ್ಲಿ ನೀಚರಾದ ಅಧಮರಾದ ಬ್ರಹ್ಮಾದಿ ದೇವತೆಗಳಲ್ಲಿ ಎಲ್ಲರಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳಿತ್ತು. ಎಲ್ಲದರಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಹಾಗಾದರೆ ಭಗವಂತನ ವ್ಯಾಪ್ತಿ ಎಲ್ಲೆಲ್ಲಿ ಇದೆ ಅಂತ ಹೇಳುವುದನ್ನು ತೋರಿಸಿಕೊಡ್ತಾರೆ. ಯದಾದಿತ್ಯಗತಂ ತೇಜ, ಸೂರ್ಯ ಇದ್ದಾನಲ್ಲ ಅಲ್ಲಿ ತನ್ನ ವ್ಯಾಪ್ತಿ ಇದೆ. ಯದಾದಿತ್ಯಗತಂ ತೇಜ, ಸೂರ್ಯನಲ್ಲಿರುವಂತಹ ಬೆಳಕು ಯಾವುದು? ಅದು ಭಗವಂತನದ್ದು, ಸೂರ್ಯನದ್ದಲ್ಲ. ಯತ್ ಜಗದ್ಭಾಸಯತೆ ಖಿಲಂ, ಎಂತಹದ್ದು ಸೂರ್ಯನ ಬೆಳಕು ಅಂದರೆ ಸಂಪೂರ್ಣವಾದ ಜಗತ್ತಿಗೆ ಪ್ರಕಾಶ ಕೊಡ್ತದೆ. ಒಂದೇ ಒಂದು ಸೂರ್ಯ, 10 ಸೂರ್ಯ ಇಲ್ಲ, ಇಡೀ ಜಗತ್ತಿಗೆ ಬೆಳಕಾಗ್ತದೆ. ಹಾಗಾದರೆ ಒಬ್ಬನೇ ಒಬ್ಬ ಸೂರ್ಯನಿಂದ ಸಂಪೂರ್ಣವಾದ ಜಗತ್ತು ಪ್ರಕಾಶಿತವಾಗ್ತದಲ್ಲ, ಆ ಪ್ರಕಾಶ ಇದು ಭಗವಂತನದ್ದು, ಅವನ ಅಂತರ್ಯಾಮಿಯಾದ ಭಗವಂತನದ್ದು. ಚಂದ್ರಮಸಿ, ಚಂದ್ರನಲ್ಲಿ ಇದೆಯಲ್ಲ, ಆ ಚಂದ್ರನಲ್ಲಿರುವಂತಹ ಬೆಳಕು ಕೂಡ ಅದು ಭಗವಂತನದ್ದು. ಹೆಚ್ಚಾಗ್ನೌ, ಅಗ್ನಿಯಲ್ಲೇನು ಪ್ರಕಾಶ ಇದೆ ಅದು ಕೂಡ ಭಗವಂತನದ್ದೇ. ತತ್ತೇಜೋ ವಿದ್ಧಿಮಾಮಕಂ, ಇದು ನನ್ನದು, ದೇವರಂತಾನೆ ನನ್ನದು ಅಂದರೆ ನನ್ನ ಅಧೀನವಾದದ್ದು. ಹಾಗಾದರೆ ಪ್ರಕಾಶ ಕೊಡುವಂತಹ 3 ವಸ್ತುಗಳನ್ನು ತಗೊಂಡಿದ್ದೇವೆ ನಾವೀಗ. ಸೂರ್ಯನಿಂದ ಏನೇನು ಕೆಲಸಗಳಾಗುತ್ತದೆ ಅಂತ ಒಂದು ಸರ್ತಿ ಸುಮ್ಮನೆ ಲೆಕ್ಕ ಹಾಕೋಣಂತ. ಚಂದ್ರನಿಂದ ಏನು ಕೆಲಸ ಆಗ್ತದೆ ಅಂತ ಮುಂದಿನ ಶ್ಲೋಕದಲ್ಲೇ ಹೇಳೋನಿದ್ದಾನಾದ್ರಿಂದ ಅದನ್ನು ಹೇಳೋದಿಲ್ಲ. ಸೂರ್ಯನದ್ದನ್ನು ತಗೋಣಂತ. ಸೂರ್ಯ ಏನೇನು ಮಾಡ್ತಾನೆ? ನಾವು ಸಾಮಾನ್ಯವಾಗಿ ಸೂರ್ಯನ ಬಗ್ಗೆ ನೋಡಿದಾಗ ಪ್ರಕಾಶ, ಬೆಳಕು ಕೊಡ್ತಾನೆ ಅಂತ ಇದೆ. ಅಷ್ಟೇ ಅಲ್ಲ ಅಂತಂತಾರೆ ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ತಾಪಿನಿ ಪಾಚಿಕ ಶೋಷಿಣಿ ಚ ಪ್ರಕಾಶಿನಿ, 4 ಕೆಲಸಗಳು ಸೂರ್ಯನಿಂದ ಆಗ್ತದಂತೆ. ಮೊದಲನೆಯದ್ದು ತಾಪಿನಿ, ಸುಡುವುದು. ಇದು ಸೂರ್ಯನ ಕೆಲಸ, ಬರೀ ಪ್ರಕಾಶ ಅಲ್ಲ. ಏನು ಸುಡ್ತದಪ್ಪ ಸೂರ್ಯನ ಬಿಸಿಲು, ಏನು ಸುಡ್ಲಿಕ್ಕತ್ತದ ಅಂತಂತೀವಿ. ಹಾಗಾದರೆ ಸೂರ್ಯನು ಸುಡುತ್ತಿದ್ದಾನೆ, ಸುಡುತ್ತಿದ್ದಾನೋ ಇಲ್ಲೋ? ಪ್ರಕಾಶ, ಬರೀ ಬೆಳಕಷ್ಟೇ ಅಲ್ಲ, ಸುಡುವಿಕೆಯಂತೂ ಇದೆ, ತಾಪಿನಿ. ಎರಡನೇದ್ದು ಸೂರ್ಯನ ಶಕ್ತಿ ಯಾವುದು ಅಂದರೆ ಪಾಚಿನಿ, ಅಂದರೆ ಬೇಯಿಸುವುದು, ಪಾಕಗೊಳಿಸುವುದು. ಎರಡನೇ ಕೆಲಸ. ಒಂದು ಸುಡ್ತಾನೆ, ಇನ್ನೊಂದು ಬೇಯಿಸ್ತಾನೆ. ನೋಡ್ರಿ, ಸೋಲಾರ್ ಸಿಸ್ಟಮ್ ಬಂದದ, ಅದರಿಂದಲೇ ಅಡುಗೆ ಮಾಡ್ತಾರೆ ಎಷ್ಟೋ ಕಡೆಗಳಲ್ಲೆಲ್ಲ, ಅದರಲ್ಲೇ ಮಾಡ್ತಾರೆ. ಈಗ ಸೋಲಾರ್ ಸಿಸ್ಟಮ್ ಎಷ್ಟು ಬರ್ಲಿಕ್ಕತ್ತದ ಅಂದರೆ, ಈಗಾಗಲೇ ಪೆಟ್ರೋಲ್ ಎಲ್ಲ ಗೊತ್ತಾಗಿದೆ ಅಲ್ಲ, ಪೆಟ್ರೋಲ್ ಪರಿಸ್ಥಿತಿ ಹೆಂಗದ ಅಂತ. ಇನ್ನು ಸ್ವಲ್ಪ ದಿವಸದೊಳಗೆ ಎಲ್ಲ ಕಡೆಗೂ ಎಲೆಕ್ಟ್ರಿಕ್ ಬರ್ತಾವ ಅಥವಾ ಸೋಲಾರ್ ಬರ್ತಾವ, ಶುರು ಆಗ್ತಾವೆ ಈಗಾಗಲೇ. ಹಾಗಾದರೆ ಸೋಲಾರ್ ಎನರ್ಜಿಯಿಂದಲೇ ಅಡುಗೆಯನ್ನು ಮಾಡಬಹುದು ಅನ್ನೋದು ಸಿದ್ಧ ಮಾಡಿ ತುಂಬ ವರ್ಷಗಳಾಗಿದೆ. ಅದು ಮೊದಲೇ ವೇದವ್ಯಾಸ ದೇವರು ಪುರಾಣದಲ್ಲಿ ಹೇಳಿದ್ದಾರೆ, ಸೂರ್ಯನಿಂದ ಬೇಯಿಸಬಹುದು, ಅದಕ್ಕೇನು ಸಮಸ್ಯೆ ಇಲ್ಲ. ಅಗ್ನಿಯಿಂದಲೇ ಬೇಯಿಸಬೇಕು ಅಂತೇನಿಲ್ಲ, ಎಲ್ಲ ಒಲೆ ಮೇಲೆ ಇಟ್ಟಿಟ್ಟೇ ಬೇಯಿಸಬೇಕು ಅಂತೇನಿಲ್ಲ, ಸೂರ್ಯನಿಂದಲೂ ಬೇಯಿಸ್ಲಿಕ್ಕೆ ಬರ್ತದೆ. ಒಂದು, ಸೂರ್ಯ ಸುಡುತ್ತಾನೆ. ಎರಡನೇದ್ದು ಬೇಯಿಸುತ್ತಾನೆ. ಮೂರನೇದ್ದು ಒಣಗಿಸುತ್ತಾನೆ. ಹೌದು, ಮಳೆ ಬಂದು ಹೋಗ್ತದೆ, ನೀರೆಲ್ಲ ಬಿದ್ದಿರ್ತದೆ. ಆಮೇಲೆ ಆ ನೀರೆಲ್ಲ ಒಣಗೋದು ಹೆಂಗಪ್ಪ? ಮತ್ತೆ ಸೂರ್ಯನ ಬಿಸಿಲು ಬಿತ್ತು ಅಂದರೆ ಒಣಗಿ ಹೋಗ್ತದೆ. ಕೊನೆಯದು ಪ್ರಕಾಶಿನಿ, ಬೆಳಕು ಕೊಡುತ್ತದೆ. ಹಾಗಾದರೆ ಸೂರ್ಯನಿಂದ 4 ಕೆಲಸಗಳಾಗ್ತಾ ಇದೆ. ಇಲ್ಲಿರುವ ತೇಜ ಅನ್ನೋ ಶಬ್ದಕ್ಕೆ 4 ಕೆಲಸಗಳನ್ನು ತೆಗೆದುಕೊಳ್ಬೇಕು. ಯದಾದಿತ್ಯಗತಂ ತೇಜ,
ಸೂರ್ಯನಲ್ಲಿರುವಂತಹ ಸುಡುವ ಶಕ್ತಿ, ಬೇಯಿಸುವ ಶಕ್ತಿ, ಒಣಗಿಸುವ ಶಕ್ತಿ, ಬೆಳಕು ಕೊಡುವ ಸಾಮರ್ಥ್ಯ ಏನಿದೆಯೋ ಅದಕ್ಕೆ ಯಾರ್ದದು ನೈವರಾಜನ್ ರವೇಶ್ ಶಕ್ತಿ ಶಕ್ತಿರ್ ನಾರಾಯಣಸ್ಯ ಚ, ಅದು ಸೂರ್ಯನ ಶಕ್ತಿ ಅಲ್ಲ, ಅದು ನಾರಾಯಣನ ಶಕ್ತಿ ಎಂದು ತಿಳಿದುಕೊಳ್ಳ್ರಿ. ಪದ್ಮಪುರಾಣದಲ್ಲಿ ವೇದವ್ಯಾಸದೇವರು ಈ ಮಾತನ್ನು ಹೇಳಿದ್ದಾರೆ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. 13ನೇ ಶ್ಲೋಕ ಇಲ್ಲೇನು ಹೇಳ್ತಾರೆ? ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ಭಗವಂತ ಅಂತಾನೆ, ಅರ್ಜುನ ಎಲ್ಲದರೊಳಗಿದ್ದೀನಿ ಅಂತಿದೆ ಎಲ್ಲ, ಅದರಲ್ಲಿ ನೋಡು. ಗಾಮಾವಿಶ್ಯ ಚ ಭೂತಾನಿ, ಗಾಮ್ ಆವಿಶ್ಯ. ಗೋ ಶಬ್ದವನ್ನು ಕೇಳಿದಾಗ ನಮಗೆ ತಲೆಯಲ್ಲಿ ಏನು ಬರ್ತದೆ? ಸಾಮಾನ್ಯವಾಗಿ ಆಕಳು ಅಂತ ಬರ್ತದಲ್ವ. ಗೋ ಅನ್ನೋ ಶಬ್ದಕ್ಕೆ ಆಕಳು ಅಂತದೆ. ಆದರೆ ಶ್ರೀಮದಾಚಾರ್ಯರಂತಾರೆ, ಇಲ್ಲಿ ಬಂದ ಗೋ ಶಬ್ದಕ್ಕೆ ಆಕಳು ಅಂತ ಅರ್ಥ ಮಾಡಬಾರದು ಅಂತಂತಾರೆ. ಯಾಕೆ ಅರ್ಥ ಮಾಡಬಾರದು? ಅಲ್ಲ, ಗೋನ್ ಶಬ್ದ ಇದ್ದಾಗ ಆಕಳು ಅಂತ ಅರ್ಥ ಮಾಡದೆ ಇನ್ನೇನು ಅರ್ಥ ಮಾಡಬೇಕು? ನೋಡ್ರಿ, ಸರ್ವಭೂತಾನಿ ಅಹಂ ಓಜಸ ಧಾರಯಾಮಿ ಅಂತದೆ. ಎಲ್ಲ ಪ್ರಾಣಿಗಳನ್ನು ನಾನೇ ಹಿಡಿದಿಟ್ಟಿದ್ದೇನೆ, ಎಲ್ಲ ಪ್ರಾಣಿಗಳಿಗೂ ನಾನೇ ಆಶ್ರಯವನ್ನು ಕೊಟ್ಟಿದ್ದೇನೆ ಅಂತ. ಆಕಳು ಹೇಗೆ ಎಲ್ಲ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಆಕಳು ಆಶ್ರಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಾಲು ಕುಡಿತಾರ ಅವ್ರು ಆಶ್ರಯ ತಗೊಂಡಿರ್ಬೋದು. ಗಿಡ ಅದ, ಮರ ಅದ. ಆಕಳ ಹಾಲು ಕುಡಿಯೋರು ಯಾರು? ನಾವು ಕುಡಿತೀವಿ. ಭಾಳ ಗಿಡಗಳಿಗೆ ಹಾಕ್ಬೋದು. ಹುಲಿ, ಸಿಂಹ ಎಲ್ಲ ಆಕಳ ಹಾಲು ಕೂತ್ಕೊತಿರ್ತವೆ ಇಲ್ಲ. ಆಮೇಲೆ ಎಲ್ಲ ಭೂತಗಳನ್ನು ನಾನೇ ಧರಿಸಿದ್ದೇನೆ, ನಾನೇ ಆಶ್ರಯ ಕೊಟ್ಟಿದ್ದೇನೆ ಅಂದರೆ ಯಾರು ತಿಳ್ಕೊಳ್ಬೇಕು? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಇಲ್ಲಿ ಬಂದ ಗೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಮಾಡ್ರಿ. ಗೋ ಶಬ್ದಕ್ಕೆ ಏನರ್ಥ? ಭೂಮಿ. ಗಾಮಾವಿಶ್ಯ ಚ ಭೂತಾನಿ, ಭೂಮಿಯಲ್ಲಿ ನಾನು ಪ್ರವೇಶವನ್ನ ಮಾಡಿ ಓಜಸ, ನನ್ನ ಸಾಮರ್ಥ್ಯದಿಂದಲೇ ಈ ಎಲ್ಲ ಪ್ರಾಣಿಗಳನ್ನು ಹಿಡಿದಿಟ್ಟುಕೊಂಡಿದ್ದೇನೆ. ವಿಚಾರ ಮಾಡಿ, ನಾವೆಲ್ಲ ಈ ಭೂಮಿಯ ಮೇಲೆ ಕೂತಿದ್ದೇವೆ, ನಮ್ಮೆಲ್ಲರ ಭಾರ ಈ ಭೂಮಿಯ ಮೇಲಿದೆ. ಹಾಗಾದರೆ ಈ ಭೂಮಿ ನಮ್ಮ ಭಾರವನ್ನು ತಡೆದುಕೊಂಡದ್ದ ಅಂದರೆ ಭೂಮಿ ಭಾರವನ್ನು ತಡೆದುಕೊಂಡದ್ದಲ್ಲ. ಭೂಮಿಯಲ್ಲಿರುವಂತಹ ಭಗವಂತ ಸ್ವಸಾಮರ್ಥ್ಯದಿಂದಾಗಿ ನಮ್ಮೆಲ್ಲರ ಭಾರವನ್ನು ತಡೆದುಕೊಂಡಿದ್ದಾನೆ. ಅದಕ್ಕೆ ದೇವರಿಗೆ ವಿಷ್ಣು ಸಹಸ್ರನಾಮದಲ್ಲಿ ಭಾರಭೃತ್ ಕಥಿತೋ ಯೋಗಿ, ಯೋಗೀಶ ಸರ್ವಕಾಮದಃ ಅಂತ ಕರೀತಾರೆ. ಭಾರಭೃತ್ ಅಂತ ದೇವರಿಗೆ ಹೆಸರು. ಎಲ್ಲರ ಭಾರವನ್ನು ಹೊತ್ತವನವನೇ. ನಾವೇನು ಇಷ್ಟು ಮಂದಿ ಬದುಕಿದ್ದೇವೆ, ಜೀವನದಲ್ಲಿ ಇದ್ದೇವೆ, ಎಲ್ಲರ ಭಾರ ಹೊತ್ತವನವನೇ. ಯಾರೋ ಪಾಪ ಆಚಾರ ಪುರಾಣದಲ್ಲಿ ಹೀಗೆ ಹೇಳ್ತಿದ್ರಂತೆ. ಏನು ಹೇಳ್ತಿದ್ರು? ನಮ್ಮೆಲ್ಲರ ಭಾರವನ್ನು ದೇವರು ಹೊತ್ತಿದ್ದಾರೆ. ನಮ್ಮ ಮನೆಯ ಭಾರ, ನಮ್ಮ ಮಕ್ಕಳ ಭಾರ, ನಮ್ಮ ಹೆಂಡತಿಯ ಭಾರ, ನಮ್ಮ ಭಾರ ಅವರವ್ರ ಭಾರದಿಂದ ಇದ್ರ ಅಂತ ಅರ್ಥ. ಅದಕ್ಕೆ ಎಲ್ಲ ಹೊತ್ತಿದ್ದಾರೆ ಇಷ್ಟು ಹೇಳಿದ್ರು. ಪಾಪ ಒಂದು ದಿವಸ ಪುರಾಣದಾಗ ಹಿಂಗೆ ಒಬ್ಬ ಹೆಣ್ಮಗಳು ಕೇಳಿ, ಮುಂದೆ ಮರು ದಿವಸ 4-8 ದಿವಸಕ್ಕೆ ಊರಿಗೆ ಹೊಂಟಿದ್ಲಂತಕಿ. ಬದರಿ ಯಾತ್ರಾಕ್ಕೆ ಹೊಂಟಿದ್ಲಂತ ಹೆಣ್ಮಗಳು. ಹೊಂಟೊತ್ತೊಳಗೆ ಗಂಡ ಹಿಂದಗಿತ್ಲೆಲ್ಲ ಬಾಗ್ಲ ಹಾಕ್ಕೊಂಡು ಮುಂದಿನ ಬಾಗ್ಲ ಹಾಕ್ಲಿಕ್ಕೆ ಹೋದಂತ. ಏನ್ರಿ ಒಂದು ನಿಮಿಷ ತಡ್ರಿ ಬರ್ತೀನಿ ಅಂದ್ಲಂತ. ಗಂಡಂದ ಪಾಪ ದೈವ ಭಕ್ತಿ ಜಾಸ್ತಿ ನನ್ನ ಹೆಂಡತಿಗೆ. ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಣ್ಮಕ್ಳಿಗೆ ದೈವ ಭಕ್ತಿ ಜಾಸ್ತಿ ರೀ. ಹಿಂಗಾಗಿ ಅವರು ದೀಪ ಹಚ್ಕೋತ ಕೂತ್ರೆ ಗಂಡಂದ್ರೆ ನೋಡ್ಕೋತ ಕೂತಿರ್ತಾರೆ. ಹಂಚಲಿ ಬಿಡು ಅಂತ ಇವ್ಗೇನು ಹಾಡಾಗಿರ್ತಾರೆ ಹಂಚಲಿಕ್ಕೆ ಇವ್ಗ ಅದು ನೋಡ್ರಿ, ದೈವ ಭಕ್ತಿ ಜಾಸ್ತಿ ಅಂತ ಕೂತಿರ್ತಾವೆ. ಹಿಂಗೆ ಕೂತಿತ್ತು. ಅಲ್ಲಿ ಒಳಗೆ ಹೋದ್ರು ಏನೋ ಒಂದು 2 ನಿಮಿಷ ಆಯ್ತು, ಬರಲಿ ಯಾಕೆ ಬರಲಿಕ್ಕೆ ಅಂತ ಒಳಗೆ ಹೋಗಿ ನೋಡ್ತಾರೆ. ಅವಾಗೆಲ್ಲ ಹಿಂದಿನ ಕಾಲಕ್ಕೆ ಈ ಚಟ್ನಿ ಒಳ್ಳು ರುಬ್ಗುಂಡು ಅಂತ ಇರ್ತಿದ್ದು ನೋಡ್ರಿ. ಒಳ್ಳಿಗೆ ರುಬ್ಬೋದು ಅಂತ ಗುಂಡಿರ್ತಿದ್ದಿಲ್ಲ. ಆ ಗುಂಡು ಎತ್ತಿ ದೇವ್ರ ಪೆಟ್ಟಿಗೆ ಮೇಲೆ ಇಟ್ಟು, ಗುಂಡು ಎತ್ತಿ ದೇವ್ರ ಪೆಟ್ಟಿಗೆ ಮೇಲೆ ಇಟ್ಟಿದ್ಲಂತ. ಏನೇ ಹುಚ್ಚಿ ದೇವ್ರ ಪೆಟ್ಟಿಗೆ ಮೇಲೆ ಇದಿಡ್ಲಿಕ್ಕೆ ಗುಂಡು ಇಡ್ಲಿಕ್ಕೆ ಅಂತ ತಿಳ್ಕೊಂಡು ನಿನ್ನೆ ಮೊನ್ನೆ ಪುರಾಣದಾಗ ಹೇಳಿದ ಆಚಾರ್ಯ, ನಮ್ಮ ಭಾರೆಲ್ಲ ದೇವರೇ ಹೊರಿತಾನ ಅಂತ ಹೇಳಿದ್ರು. ಅದಕ್ಕೆ ಯಾತ್ರಾಕ್ಕೆ ಬೇರೆ ಹೊಂಟೀವಿ, ನಮ್ಮ ಮನಿ ಭಾರವನ್ನು ಹೊರೆಯೋನು ಅವನೇ ಅಲ್ವಾ ಅಂತ ಗುಂಡು ಕಲ್ಲು ಇಟ್ಟು ಬಿಟ್ಟಂತ. ದೇವರಿಗೆ ಯಾವಾಗ ಈ ಜಗತ್ತನ್ನು ಪ್ರಳಯಗೊಳಿಸಬೇಕು ಅಂತ ಇಚ್ಛೆ ಬರ್ತದಲ್ಲ, ಆಗ ತನ್ನ ಮೈ ಮೇಲಿನ ಭಾರವನ್ನು ಇಳಿಸಿಬಿಡ್ತಾನೆ ಅಷ್ಟೇ. ಪ್ರಳಯ ಅಂದರೆ ಬೇರೆ ಏನಲ್ಲ. ಇಷ್ಟು ದಿವಸ ನಮ್ಮನ್ನು ಹೊತ್ತುಕೊಂಡ ಭಾರ ಇತ್ತಲ್ಲ, ಆ ಭಾರವನ್ನು ಕೆಳಗೆ ಇಳಿಸಿದ ಅಂದರೆ ಪ್ರಳಯ ಆಯಿತು ಅಂತ ಅರ್ಥ. ಅದಕ್ಕೆ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಉಷ್ಣಾಮಿ ಚ ಔಷಧಿ ಸರ್ವ ಸೋಮಭೂತ್ವ ರಸಾತ್ಮಕಃ. ಹೌದು, ಚಂದ್ರನಲ್ಲಿ ಇದ್ದು ಪ್ರಕಾಶವನ್ನು ಕೊಡ್ತಿ ಅಂತ ಹೇಳಿದೆಯಲ್ಲ. ಸೂರ್ಯನಲ್ಲಿ ಇದ್ದದಕ್ಕೆ ಗೊತ್ತಾಯಿತು, ಸುಡುವುದು, ಒಣಗುವುದು, ಬೇಯಿಸುವುದು, ಬೆಳಕೊಡುವುದು ಗೊತ್ತಾಯಿತು. ಚಂದ್ರನಲ್ಲಿ ಇದ್ದು ಏನು ಮಾಡುವುದು?
ಚಂದ್ರನಲ್ಲಿ ಇದೇನು ಪ್ರಯೋಜನ ಇದೆ? ಚಂದ್ರನ ಬೆಳಕು ಕೊಟ್ಟರೆ ನಮಗೇನು ಕಾಣಿಸಂಗೇ ಇಲ್ರಿ. ಆ ಚಂದ್ರನ ಬೆಳಕು ಎಷ್ಟು ಹತ್ತು ಹೇಳಿ ನೋಡಂತ. ಅದಕ್ಕೆ ನಮ್ಮಲ್ಲೇನು ಕತ್ಲೆ ಆಯ್ತು ಅಂದ್ರೆ ಎಲ್ಲ ಗೂಡು ಸೇರಿಕೊಳ್ಳ್ರಿ ನಿಯಮ ಅದು. ಯಾಕೆ ಅಲ್ರಿ ಬೆಳಕಿಲ್ಲ ಮತ್ತು ಚಂದ್ರನ ಬೆಳಕದ ಎಷ್ಟು ಇದು ಬೆಳಕು ಅದೇನು ಪ್ರಯೋಜನ ಬೀಳದೆ ಇದು ಬೆಳಕದು. ಸೂರ್ಯನ ಬೆಳಕಿದ್ದಷ್ಟದ ಏನು ಇಲ್ಲ, ಚಂದ್ರನ ಬೆಳಕು ಏನು ಪ್ರಯೋಜನ ಇಲ್ಲ. ಯಾರೋ ಇಬ್ಬರು ಜಗಳಾಡಿಕತ್ತಿರಂತ, ಚಂದ್ರ ಚಲೋನೋ ಸೂರ್ಯ ಚಲೋನೋ ಶ್ರೇಷ್ಠನೋ ಜಗಳಾಡಿಕತ್ತಿರಂತ ಇರ್ತಾರೆ ನೋಡ್ರಿ. ನಮ್ಮಲ್ಲೂ ಕೆಲವರು ಕಲೆ ಇರ್ತಾವಲ್ಲ, ಅವು ಜಗಳಾಡಿಕತ್ತಿದ್ವು. ಚಂದ್ರ ಶ್ರೇಷ್ಠನೋ ಸೂರ್ಯ ಶ್ರೇಷ್ಠನೋ ಅಂತ ತಿಳ್ಕೊಂಡು ಹೇಳಿ ಒಬ್ಬ ಹೇಳಿದ್ದಂತೆ ಚಂದ್ರನೇ ಶ್ರೇಷ್ಠ. ಯಾಕೆ? ಕತ್ತಲೆ ಹೊತ್ತಿನಲ್ಲಿ ಬೆಳಕು ಕೊಡ್ತಾನಲ್ಲ ಚಂದ್ರ ಶ್ರೇಷ್ಠ. ಮತ್ತು ಸೂರ್ಯ ಏನ್ ಮಾಡ್ತಾನೆ? ಬೆಳಕಿದ್ದಾಗ ಬೆಳಕು ಕೊಟ್ರೆ ಅವೇನು ಶ್ರೇಷ್ಠ ಅಂತ ಹೇಳ್ತಾರೆ. ಬೆಳಕು ಬಂದ ಮೇಲೆ ಅವ್ನು ಬೆಳಕು ಕೊಟ್ರೆ ಏನು ಪ್ರಯೋಜನ ಏನು? ಚಂದ್ರ ನೋಡ್ರಿ ಕತ್ತಲೆ ಇದ್ದಾಗ ಅಂದ್ರೆ ಅವನ ತಲೆಯಾಗ ಕತ್ಲಿ ಅಂತ ಒಂದು ಬೇರೆ ಬೆಳಕು ಅಂತ ಒಂದು ಬೇರೆ. ಕತ್ಲಿ ಒಳಗೆ ಬೆಳಕು ಕೊಡ್ತಾನೆ ಚಂದ್ರ, ಆದ್ರಿಂದ ಅವ ಶ್ರೇಷ್ಠ. ಬೆಳಕಿನಾಗ ಬೆಳಕು ಕೊಡ್ತಾನೆ ತಗೊಂಡು ಏನು ಮಾಡಬೇಕು ಒಂದಂತವ. ಹೌದು, ಮತ್ತೆ ಈ ಚಂದ್ರನ ಬೆಳಕು ನಮಗೇನು ಉಪಯೋಗ ಬೀಳೋದಿಲ್ವಲ್ಲ ಅಂತ ಹೇಳಿದರೆ ಕೃಷ್ಣ ಅಂತಾನೆ ಉಷ್ಣಾಮಿಚ ಔಷಧಿ ಸರ್ವಾಹ ಸೋಮೋಭೂತ್ವಾ ರಸಾತ್ಮಕ. ತಪ್ಪು ತಿಳ್ಕೊಂಡಿದ್ದೀಯಪ್ಪ. ಈ ಔಷಧಿಗಳೆಲ್ಲ ಬೆಳೆಯುವುದು ಯಾವಾಗ ಗೊತ್ತೇನು? ಸೂರ್ಯನ ಬೆಳಕಿನಿಂದ ಔಷಧಿಗಳು ಬೆಳೆಯುವುದಲ್ಲ, ಚಂದ್ರನ ಕಿರಣಗಳಿಂದಲೇ ಔಷಧಿಗಳೆಲ್ಲ ಬೆಳೆಯುವುದು. ಪ್ರಾಯ ಯಾವ ಔಷಧಿಗಳು ಚಂದ್ರನ ಕಿರಣಗಳಿಂದ ಬೆಳೀತದೋ ಅದರ ಅಭಿಪ್ರಾಯದಲ್ಲಿ ಹೇಳಿದ್ದಾನೆ ತಿಳ್ಕೊಳ್ಬೇಕು. ಸೂರ್ಯನ ಕಿರಣಗಳಿಂದ ಬೆಳೆಯುವುದಿಲ್ಲ ಅನ್ನೋಲ್ಲಿ ತಾತ್ಪರ್ಯ ಅಲ್ಲ ನಮಗೆ. ಚಂದ್ರನ ಕಿರಣಗಳ ಪ್ರಯೋಜನ ಏನು ಅನ್ನೋಲ್ಲಿ ಹೇಳಿ ಹೊರಟಿದ್ದಾನೆ ಅಷ್ಟೇ. ಹೌದಾ? ಈಗ ಎಷ್ಟೋ ಆಯುರ್ವೇದಿಕ ಔಷಧಿಗಳನ್ನು ಕೊಡೋರು ವೈದ್ಯರಿದ್ದಾರೆ, ಅವರನ್ನು ವಿಚಾರಿಸಿ ನೋಡ್ರಿ. ಅವರೆಲ್ಲ ಹೇಳ್ತಾರೆ ಈ ಔಷಧಿಗಳೆಲ್ಲ ಯಾವಾಗ ಬೆಳೀತದೆ? ಇದು ಹಗಲ ಹೊತ್ತಿನಲ್ಲಿ ಬೆಳೆಯುವುದೇ ಅಲ್ಲ, ಇದೆಲ್ಲ ರಾತ್ರಿ ಹೊತ್ತಿನಲ್ಲೇ ಚಂದಾಗಿ ಬೆಳೆಯುವಂಥದ್ದು. ಎಷ್ಟೋ ಔಷಧಿಗಳು ಸೂರ್ಯನ ಬೆಳಕಿನಲ್ಲಿ ಬೆಳೀತಾವೆ, ಎಷ್ಟೋ ಔಷಧಿಗಳು ಚಂದ್ರನ ಬೆಳಕಿನಲ್ಲಿ ಬೆಳೀತಾವೆ. ಆದರೆ ಕೃಷ್ಣನಿಗೆ ಎಲ್ಲಿ ಒತ್ತು ಕೊಡಬೇಕಾಗಿದೆ ಅಂದರೆ ಚಂದ್ರನ ಕಾಂತಿಗೂ ಒಂದು ಮಹತ್ವ ಉಂಟು, ವ್ಯರ್ಥ ಅಲ್ಲ. ಬರೇ ಸೂರ್ಯನ ಕಾಂತಿಗಷ್ಟೇ ಮಹತ್ವ ಇದೆ ಅಂತ ಹೇಳಿಲಿಕ್ಕೆ ಹೋಗ್ಬೇಡ್ರಿ. ಸೂರ್ಯನ ಕಾಂತಿಗೆ ಮಹತ್ವ ಇದೆ ಏನು, ಚಂದ್ರನ ಕಾಂತಿಗೆ ಮಹತ್ವ ಇದೆ ಏನಿದೆ? ಪುಷ್ಣಾಮಿಚ ಔಷಧಿ ಸರ್ವಾಹ ಸೋಮೋಭೂತ್ವಾ ರಸಾತ್ಮಕ. ಹಾಗಾದರೆ ಕೃಷ್ಣ ಏನು ಭರವಸೆ ಕೊಟ್ಟ? ಬಹಳ ಅದ್ಭುತವಾದ ಮಾತ್ರೆ ಅದು. ಏನು ಬಹಳ ಅದ್ಭುತವಾದದ್ದು? ನೀವು ಯಾವಾಗ ಔಷಧವನ್ನು ಸ್ವೀಕಾರ ಮಾಡ್ತೀರೋ, ಯಾವಾಗ ಅಂದರೆ ದಿವಸಕ್ಕೆ 3 ಹೊತ್ತು. ಈಗೆಲ್ಲ ಔಷಧ ತಗೊಳ್ಳೋದು 3 ಹೊತ್ತು ಬಂದದಲ್ಲಿ. ಈಗ ಡಾಕ್ಟರ್ ಹೇಳಿಬಿಟ್ಟಾರೆ 3 ಹೊತ್ತು ಔಷಧ ತಗೊಳ್ಬೇಕು ಅಂತ ತಿಳ್ಕೊಂಡು ಆ ಸ್ಟೇಜ್ ತಂದ್ಕೊಂಡ್ಬಿಟ್ಟಿವಿ ನಾವು ಈಗಾಗಲೇ. 3 ಹೊತ್ತು ತಗೊಳ್ಳೋದು ಅಂತ ಅಂದು ಕೂಡಲೇ ಅಂದರೆ ಬೇಕು ಅಂತೇನು ಮಾಡಿದ್ದಲ್ಲ, ಬೇಡ ಅಂತೂ ಮಾಡಿದ್ದಲ್ಲ, ಬಟ್ ಆದದ್ದಷ್ಟೇ ಕೆಲಸ. ಔಷಧವನ್ನು ತಗೊಳ್ಬೇಕು ಅಂದಾಗ ಆ ಔಷಧಿಗಳನ್ನು ತೆಗೆದುಕೊಳ್ಳುವಾಗೆಲ್ಲ ಉಷ್ಣಾಮಿಚ ಔಷಧಿ ಸರ್ವ ಸೋಮೋಭೂತ್ವಾ ರಸಾತ್ಮಕ. ಸೋಮನಲ್ಲಿ ಇದ್ದು, ಚಂದ್ರನಲ್ಲಿ ಇದ್ದು, ಸೋಮ ಅಂದರೆ ಚಂದ್ರ, ಆ ಚಂದ್ರನಲ್ಲಿ ಇದ್ದು ತನ್ನ ಕಿರಣಗಳ ಮೂಲಕ, ಅಮೃತ ಕಿರಣಗಳ ಮೂಲಕ ಔಷಧಿಗಳನ್ನೆಲ್ಲ ಪೋಷಣೆಯನ್ನು ಮಾಡಿ ಆ ಔಷಧಿಯನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರಿಗೆ ರೋಗ ಪರಿಹರಿಸುತ್ತಾನೆ ಪರಮಾತ್ಮ. ಇದು ಸರ್ವಾಂತರ್ಯಾಮಿತ್ವ ದೇವರದ್ದು. ಯಾರ್ಯಾರು ಹೊಟ್ಟೆಯಾಗಿ ಈಗೆಲ್ಲ ಔಷಧವು ನೋಡಿ ನೆನಪಿಟ್ಕೊಳ್ರಿ. ಈಗ ಹೆಚ್ಚು ಕಡಿಮೆ ಇಲ್ಲಿ ಕೂತವ್ರೆಲ್ಲ ಹೊಟ್ಟೆಯಾಗೂ ಒಂದಿಲ್ಲೊಂದು ಔಷಧ ಕೆಲಸ ಮಾಡ್ಲಿಕ್ಕತ್ತದ. ಈಗ ಒಂದಿಲ್ಲೊಂದು ಔಷಧ ಕೆಲಸ ಮಾಡ್ಲಿಕ್ಕತ್ತದ. ಆ ಔಷಧ ಕೆಲಸ ಮಾಡೋ ಕಾಲಕ್ಕೆ ಪುಷ್ಣಾಮಿಚ ಔಷಧಿ ಸರ್ವಾಹ ಸೋಮೋಭೂತ್ವ ರಸಾತ್ಮಕ ಅಂತ ತಿಳಿದುಕೊಳ್ಳಬೇಕು. ದೊಡ್ಡ ಉಪಕಾರ ಮಾಡ್ತಾರೆ ನೋಡ್ರಿ. ವಿಷ್ಣು ಸಹಸ್ರನಾಮದಲ್ಲಿ ಔಷಧಂ ಜಗತ ಸೇತು ಸತ್ಯಧರ್ಮ ಪರಾಕ್ರಮ, ದೇವರಿಗೇನೆ ಔಷಧ ಅಂತ ಹೆಸರು. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಓಷಧೀಷು ಸ್ಥಿತೋ ವಿಷ್ಣು ಸಯೇವ ಔಷಧಿ ನಾಮಕ. ಔಷಧಿ ಅಂತ ದೇವರಿಗೆ ಹೆಸರು. ಯಾಕೆ ಅಂದರೆ ಆ ಔಷಧಿಗಳೆಂಬ ವಸ್ತುಗಳಲ್ಲಿ ಇದ್ದು ಭಗವಂತ ಕೆಲಸ ಮಾಡ್ತಾನಲ್ಲ, ಅದಕ್ಕಾಗಿ ಅವನಿಗೆ ಔಷಧಿ ಅಂತ ಕರಿಬೇಕಂತೆ. ಇದೊಂದು ಪರ್ಯಾಯ ಆಯಿತಲ್ಲ. ಏನು ಪರ್ಯಾಯ ಆಯಿತು ಅಂತ ಹೇಳಿದರೆ, ಎಲ್ಲ ಔಷಧಗಳಲ್ಲಿ ಭಗವಂತ ನಿಂತು ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾನೆ. ಇದು ಒಂದಾದರೆ ಇನ್ನೊಂದು ಮಾತು ಕೇಳಿದ್ದೀವಲ್ಲ ನಾವು, ಏನು? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಏನ್ರಿ ಈ ಮಾತು ಹೇಳಿದವರು ಸ್ವತಃ ರುದ್ರದೇವರು ಪಾರ್ವತೀದೇವಿ ಹೇಳಿದ್ರಂತ. ಅದೇನಾಗಿತ್ತು? ಅದು ಈ ಸಮುದ್ರ ಮಥನ ಆಯಿತಲ್ಲ, ಸಮುದ್ರ ಮಥನ ಆದಾಗ ವಿಷ ಬಂತಂತೆ. ವಿಷ ಬಂದಾಗ ಯಾರು ಕುಡಿಬೇಕು ಅಂತ ಪ್ರಶ್ನೆ. ಪಂಚಾಮೃತ ಆಗಿದ್ರೆ ಪ್ರಶ್ನೆಯೇ ಇರ್ತಿದ್ದಿಲ್ಲ. ಕ್ಷೀರಸಾಗರ ಮಥನ ಆದಾಗ ಏನಾದರೂ ಪಂಚಾಮೃತ ಆಗಿದ್ದಿದ್ರೆ ಪ್ರಶ್ನೆಯೇ ಮಾಡ್ತಿರ್ಲಿಲ್ಲ. ಅಲ್ಲದೆ ಪಂಚಾಮೃತ ಅಂತ ಯಾಕೆ ಹೇಳಬೇಕು? ಟೀ, ಕಾಫಿ, ಚಹಾ ಹಿಂಗೆ ಹೇಳಬಾರ್ದ? ಬರಲಿಲ್ಲ ಅಲ್ಲಿ. ನಾ ಏನು ಮಾಡಲಿ? ಅದರಲ್ಲಿ ಬರಲಿಲ್ಲ.
ಇನ್ನು ಈಗ ಕಲಿಯುಗದಲ್ಲಿ ಏನಾದರೂ ಕ್ಷೀರಸಾಗರ ಮಥನ ಮಾಡಿದರೆ ಕಲಿಯುಗದಲ್ಲಿ ಏನಾದರೂ ಕ್ಷೀರಸಾಗರ ಮಥನ ಮಾಡಿದರೆ ಆಗ ಟೀ ಪುಡಿ ಕಾಫಿ ಪುಡಿ ಎಲ್ಲ ಕಂಪನಿಗಳದ್ದನ್ನು ಹಾಕಿ ನನ್ನ ಕರಿಬೇಡ್ರಿ ಮಥನಕ್ಕಷ್ಟೇ, ಕರಿಬೇಡ್ರಿ ಮಾಡಿ. ಅಕಸ್ಮಾತ್ ಬಂದರೆ ಸಂತೋಷದಿಂದ ಕುಡಿರಿ. ಅದಕ್ಕೆ ಪಂಚಾಮೃತ ಆಗಿದ್ದಿದ್ರೆ ಯಾರಾದರೂ ಕುಡಿಬಹುದಾಗಿತ್ತು. ಸ್ವಾಮಿ ಬಂದದ್ದು ವಿಷ ಯಾರು ಕುಡಿಬೇಕು ಅಂದರೆ ಎಲ್ಲರೂ ಹೋಗಿ ರುದ್ರದೇವರಿಗೆ ಹುರಿದುಂಬಿಸ್ಬಿಟ್ರಂತೆ. ನಮ್ಮಲ್ಲಿ ಕೆಲವು ಹುರಿದುಂಬಿಸೋದು ಅಂತಿರ್ತಾರಲ್ಲ, ನೀ ಮುಂದೆ ಹೋಗಿ ನಾ ಇದ್ದೀನಿ ತಗೋ ಅಂದಿರ್ತಾರೆ. ಪಾಪ ಮುಂದೆ ಹೋಗ್ಬಿಟ್ಟಿರ್ತಾರೆ, ಇವ್ರು ಹಿಂದೆ ಕೂತ್ಬಿಟ್ಟಿರ್ತಾರೆ, ಹೋಗುವುದೇ ಇಲ್ಲ ರೀ, ಹುರಿದುಂಬಿಸ್ಬಿಟ್ರು. ರುದ್ರದೇವರಿಗೆ ಗೊತ್ತವರಿಗೆ, ಮಹಾನುಭಾವರವರು ಜ್ಞಾನಿಗಳು ಗೊತ್ತಿಲ್ವೇನು? ಗೊತ್ತಿತ್ತು ಭಗವಂತನ ಆದೇಶ, ವಾಯುದೇವರ ಅನುಗ್ರಹ ಅಂತನ್ನುವುದಕ್ಕೆ ವಿಷಪಾನ ಮಾಡಿಬಿಟ್ರು. ಆ ಪಾನ ಮಾಡಿದ ವಿಷ ಏನಿದೆ ಎಲ್ಲ ಅದು ಕಂಠದಲ್ಲೇ ನಿಂತು ಬಿಡ್ತು. ಬಹಳ ದಾಹ ಆಗಿ ಪ್ರಾರಂಭ ಆಯಿತು. ಕೈಲಾಸಕ್ಕೆ ಹೋದ ಮೇಲೆ ನಿರ್ಜನವಾದ ಪ್ರದೇಶದಲ್ಲಿ ಕುಳಿತುಕೊಂಡು ಮಂತ್ರ ಜಪ ಮಾಡಲಿಕ್ಕೆ ಶುರು ಮಾಡಿದಂತೆ. ಕೆಲವು ಹೊತ್ತಾದ ಮೇಲೆ ವಿಷ ಅಲ್ಲೇ ಇತ್ತು, ಬಾಧೆ ಆಗ್ತಿಲ್ಲ. ಭಾರಿ ಆಶ್ಚರ್ಯ, ವಿಷ ಅಲ್ಲೇ ಇದೆ, ಬಾಧೆ ಆಗ್ತಾ ಇಲ್ಲ, ಯಾಕೆ ಹಿಂಗಾಯಿತು ಅಂತ ಪಾರ್ವತಿ ಹೋಗಿ ಕೇಳಿಲ್ಲಂತೆ. ಏನ್ರಿ ಏನು ಸಮಾಚಾರ ಇದು? ವಿಷ ಕಂಠದಲ್ಲಿ ಕಾಣಿಸ್ತಾ ಇದೆ, ನೀವು ವಿಷಕಂಠ ಆಗಿದ್ದೀರಿ, ನೀಲಕಂಠ ಆಗಿದ್ದೀರಿ, ಶಿತಿಕಂಠ ಆಗಿದ್ದೀರಿ, ಆದರೆ ಮುಖದಲ್ಲಿ ಯಾವ ವಿಕಾರವಿಲ್ಲ, ಪ್ರಸನ್ನವಾದ ಮುಖ ಇದೆಯಲ್ಲ, ಹೇಗೆ ಸಾಧ್ಯ ಆಯಿತು? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ ನಶ್ಯಂತಿ ಸಕಲ ರೋಗಾಗ ಸತ್ಯಂ ಸತ್ಯಂ ವದಾಮ್ಯಹಂ. ಪಾರ್ವತಿ ಕೇಳು, ದಿವ್ಯ ಔಷಧ ತಗೊಂಡಿ. ಯಾವ ಔಷಧ? ನಾಮತ್ರಯ ಜಪ ಅಂತನ್ನುವ ಔಷಧವನ್ನು ತೆಗೆದುಕೊಂಡಿದ್ದೇನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ದಿವ್ಯವಾದ ಔಷಧವನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆಲ್ಲ ಪರಿಹಾರ ಆಗಿದೆ ಅಂತ ತಿಳ್ಕೊಳ್ಬೇಕಂತ ಪುರಂದರದಾಸರು ಒಂದು ಪದ್ಯ ಬರೆದಿದ್ದಾರೆ, ಬಹಳ ಚೆನ್ನಾಗಿದೆ. ಆಯುರ್ವೇದದಲ್ಲಿ ಏನೇನು ಔಷಧಿಗಳು ಅಂತವೋ ಆ ಎಲ್ಲ ಔಷಧಿಗಳು ಬರುವಂತೆ ಒಂದು ಪದ್ಯವನ್ನು ರಚನೆ ಮಾಡಿ, ಈ ಔಷಧ ತೆಗೆದುಕೊಳ್ಳ್ರಿ, ನಿಮಗೆ ಈ ರೋಗಗಳೆಲ್ಲ ಸಂಸಾರ ರೋಗವೇ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಯಾವ ಔಷಧ? ಆ ಪದ್ಯ ಬಹಳ ಚೆನ್ನಾಗಿದೆ, ನನಗೆ ಹೇಳಬೇಕು ಅಂತ ಅನಿಸೇದೆ. ಗೊತ್ತದಲ್ಲಿ ನಿಮಗೆ ನನ್ನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಹೇಳ್ಬಿಡ್ತೀನಿ. ಅದೇನು ತ್ರಾಸ ಆದರೂ ಹಾಕೋವಲ್ದೆ, ಯಾಕೆ ಅಧಿಕ ಮಾಸದಾಗಿ ಇವತ್ತೊಂದು ದಿವಸ ತ್ರಾಸ ತೊಗೊಂಡ್ಬಿಡ್ರಿ. ಎಂಥ ಚಂದಾದ ಪದ್ಯ. ಇದ ಕೊಳ್ಳಿ ಭವರೋಗಕ್ಕೆ ಔಷಧವನು, ಇದು ಕೊಳ್ಳಿ, ಇದನ್ನು ತಗೊಳ್ರಿ, ಭವರೋಗಕ್ಕೆ ಔಷಧವನ್ನು. ಏನದಕ್ಕೆ? ಇಂದ್ರಿಯವ ಜಯಿಸುವುದೇ ಇದಕ್ಕೆ ಇಚ್ಛಾಪಥ್ಯ. ಔಷಧ ತಗೊಳ್ಳೋ ಕಾಲಕ್ಕೆ ಒಂದು ನಿಯಮದರಿ. ಏನು ನಿಯಮದಂದ್ರೆ ಪಥ್ಯ ಮಾಡಬೇಕು ಅಂತ ಒಂದು ನಿಯಮದಲ್ಲಿ. ಈ ಕಡೆ ಔಷಧ ತಗೊಳ್ಳೋದು, ಆ ಕಡೆ ಬೋಂಡಾ ತಗೊಳ್ಳೋದು ಎರಡೂ ಮಾಡಬಾರ್ದು. ಎರಡೆರಡು ನಡೆಯಂಗಿಲ್ಲ. ನಮ್ಮಲ್ಲಿ ಕೆಲವರು ಈ ಕಡೆ ಕಾಸ್ಟ್ಲಿಯೆಸ್ಟ್ ಔಷಧ ತಂದಿರ್ತಾರೆ ರೀ, ಹೈ ಸುಪೀರಿಯರ್ ಕ್ವಾಲಿಟಿಯಿಂದ ಔಷಧ ತೊಗೊಂಡ್ಬಂದು ಅದು ಎಲ್ಲ ಅಂಗಡಿಗಳು ಹುಡಿ ತೊಗೊಂಡು ಬಂದು ಇಟ್ಟುಕೊಂಡು ತಪ್ಪದೆ ಟೈಮ್ ಪ್ರಕಾರ 10 ಹೊಡಿತು ಮುಕ್ಕದ ಔಷಧ ತೊಗೋತಾರೆ. ಮುಂದೆ 10-15 ಬೋಂಡ ತೊಗೋತಾರೆ. ಕೆಮ್ಮು ಕಡಿಮೆ ಆಗೋದ್ರೆ ಹೆಂಗೆ ಆಗಬೇಕು? ಕೆಮ್ಮು ಕಡಿಮೆ ಆಗೋದು ಹೆಂಗೆ ಆಗಬೇಕು? ಹಂಗಾರೆ ಔಷಧ ಒಂದೇ ಸಾಲೋದಿಲ್ಲ, ಪಥ್ಯವೂ ಬೇಕು. ಸಂಸಾರವೆಂಬ ರೋಗಕ್ಕೆ ಔಷಧ ತಗೊಳ್ರಿ, ಆದ್ರೆ ಪಥ್ಯ ಮಾಡ್ರಿ. ಯಾವ ಪಥ್ಯ ಅಂತ ಕೇಳಿದ್ರೆ, ಇಂದ್ರಿಯವ ಜಯಿಸುವುದೇ ಇದಕ್ಕೆ ಇಚ್ಛಾಪಥ್ಯ. ನಾವು ಬುದ್ಧಿಪೂರ್ವಕವಾಗಿ ಮಾಡುವ ಪಥ್ಯ ಅಂದರೆ ಇಂದ್ರಿಯವನ್ನು ಜಯಿಸುವುದು. ಸರಿ ಸ್ವಾಮಿ, ಸ್ವಲ್ಪ ನಾಲಿಗೆಯನ್ನು ಹಿಡಿದಲ್ಲಿ ಇಟ್ಕೊಳ್ತೇವೆ, ಸ್ವಲ್ಪ ಕಿವಿ ಹಿಡಿದಲ್ಲಿ ಇಟ್ಕೊಳ್ತೇವೆ, ಸ್ವಲ್ಪ ಮೂಗು ಹಿಡಿದಲ್ಲಿ ಇಟ್ಕೊಳ್ತೀವಿ. ಎಲ್ಲಕ್ಕಿಂತ 2 ಹಿಡಿತಕ್ಕೆ ಇಟ್ಕೋಬೇಕ್ರಿ, ಕಣ್ಣು ಮೂಗು. ಯಾಕಂದ್ರೆ ಇದು ನೋಡಿದ ಕೂಡಲೇ ಆ ಅಂತದ, ಇದು ಬಂದ ಕೂಡಲೇ ಆಹಾ ಅಂತದ. ಅದಕ್ಕೆ ಇದು ಬರೋಬ್ಬರಿ ಇದ್ರೆ ಎಲ್ಲ ಇಂದ್ರಿಯ ಬರೋಬ್ಬರಿ ಇರ್ತಾವೆ. ಕಿವಿಗೇನೆ ಅಷ್ಟು ಸ್ವಾರಸ್ಯ ಇರಂಗಿಲ್ಲ. ಕಿವಿಗೇನು ಭಾಂಡಿ ಶಬ್ದ ಬಂದರು ಏನು ಮಾಡಿದಂತ ಗೊತ್ತಾಗಂಗಿಲ್ಲ. ಇಲ್ಲ ಪಾಪ ಅದಕ್ಕೆ ನೀವು ಪಾಯಸನ ಮಾಡಿರಿ, 4 ಸರ್ತಿ ಶಾವಿಗೆ ಪಾಯಸ ಹಿಂಗೆ ತಿರುಗಿಸಿದ್ರು ಶಬ್ದ ಟನ್ ಬಂದರು ಸತ್ಯಕ್ಕೆ. ಇದಕ್ಕೇನು ಶಾವಿಗೆ ಪಾಯಸ ಮಾಡೋದಕ್ಕೆ ಗೊತ್ತಾಗಲಿಲ್ಲ. ಇದಕ್ಕೆ ಗೊತ್ತಾಗ್ತದೆ ಆಹಾ ಅಂತದ. ಪಾಪ ಬಡವಿದ್ದಂತ ಪಾಪ ಬಡವಿದ್ದ ಅಂದರೆ ಬಡವಾದ ಪಾಪ ಅಲ್ಲರಿ, ಅಯ್ಯೋ ಅನ್ನೋ ಅರ್ಥದಲ್ಲಿ ಅಷ್ಟೇ. ಬಡವಿದ್ದ ಅವಂಗ ಏನೋ ರುಚಿ ಪದಾರ್ಥಗಳನ್ನು ತಿನ್ಬೇಕು ಅಂತ ಒಂದು ಆಶಾ. ರೊಕ್ಕ ಇದ್ದಿದ್ದಿಲ್ಲ ಅಷ್ಟು. ಅಂಗಡಿಯೊಳಗೆ ಬೋರ್ಡ್ ಹಾಕಿದ್ರಿ, ಇಷ್ಟಕ್ಕೆ ಬೋರ್ಡ್ ಹಾಕಿಬಿಟ್ಟಿದ್ರಿ, ಅಷ್ಟು ಇದ್ದಿದ್ದೇ ಇಲ್ಲ. ಅದಕ್ಕೆ ಒಂದು ಸಂತೋಷ ಏನು ಅಂದರೆ, ಆ ಅಂಗಡಿ ಮುಂದೆ ಕಟ್ಟಿ ಮುಂದೆ ಕೊಡೋದು, ವಾಸ್ತಿ ತಗೊಳ್ಳೋದು ಹೋಗ್ಬೋದು, ಹೀಗೆಲ್ಲ ಮಾಡ್ತಿದ್ದರಿ. ಅವ ಅಂಗಡಿಯೊಳಗೆ ಶೇಟು ಇದ್ದಲ್ರಿ, ಅವ ನೋಡಿದ ಇವನ ಒಂದು ಪೈಸಾ ಕೊಡ್ಲಾರ್ದ ನನ್ನ ಐಟಮ್ ವಾಸ್ತಿ ಎಲ್ಲ ತಗೊಳ್ಳಿಕ್ಕೆ ತಾನಿವ ಮಾಡ್ತೀನಿ ತಡಿ ಇವಂಗ ಅಂತಂದವ. ಮಾಡ್ತೀನಿ ತಡಿ ಇವಂಗ ಅಂತಂದ. ಏನು ಅನ್ಬೇಕ್ರಿ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಅವ್ನು ಕರೆದ್ರಿ, ನೋಡು
ನೀನು ನನ್ನ ಅಂಗಡಿ ಮುಂದೆ ಕೂತ್ಕೊಂಡು ದಿವಸ ವಾಸನೆ ತಗೊಂಡು ಅದಕ್ಕೆ ಇಷ್ಟು ಬಿಲ್ ಆಗ್ಯದ ಕೊಡು ಅಂದರೆ ಆ ಹುಡುಗಂದ ಅಲ್ರಿ ಎಲ್ಲರ ವಾಸನೆ ತಗೊಂಡದ್ದಕ್ಕೆ ರೊಕ್ಕ ಕೊಡೋ ಪರಿಸ್ಥಿತಿ ಅದಂತೂ ಗೊತ್ತಿಲ್ಲಪ್ಪ ನಮ್ಗೆ ಅಂದವ. ಅವ ಅಂದ ಸೇಟು ಆತ್ರಿ ನಾಳೆ ನಿಮ್ಮ ರೊಕ್ಕ ಕೊಡ್ತೀನಿ ಸರ್ ಅಂದ. ಭಾಳ ಚಲೋ ಹಾಕಪ್ಪ ಅಂದ್ರು. ನಾಳೆ ಬೆಳಿಗ್ಗೆ ಬಂದ ಅಂಗಡಿ ಕಟ್ಟಿ ಮೇಲೆ ಕೂತ್ಕೊಂಡ. ತಲೆ ಕಿಶೆದಾಗ ಒಂದು 10 ರೂಪಾಯಿ ಕಾಯಿನ್ ಇದ್ದು ತೆಗೆದು ಮ್ಯಾಲಿಂದ ತಳ ತನಕ ಠಳ್ 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 ತಾರಿಸ್ಬಿಟ್ಟವ. ಆರಿಸ್ದ ಬಂದೆ ಸೇಟ್ ಬರ್ತೀನಿ ಅಂದ. ಅಲ್ಲೋ ರೊಕ್ಕ ಕೊಡೋದಿದೆ ಕೊಡಲೇ ಇಲ್ಲಲ್ಲ, ನೀವು ಐಟಮ್ ಹೆಂಗೆ ಕೊಟ್ಟಿದ್ರಲ್ಲ ನಾನು ರೊಕ್ಕನ ಹಂಗೆ ಕೊಟ್ಟಿನಿ. ನೀವು ಐಟಮ್ ಹೆಂಗೆ ಕೊಟ್ಟಿರಿ ನಾವು ರೊಕ್ಕ ಹಂಗೆ ಕೊಟ್ಟಿರಿ. ನೀವು ರೊಕ್ಕ ಐಟಮ್ ಹೆಂಗೆ ಕೊಟ್ಟಿದ್ರಿ, ನೀವು ವಾಸ್ತಿ ಕೊಟ್ಟಿದ್ರಿ, ನಾನು ನೋಟ್ ಏನು ಮಾಡಿದೆ ಕಣ್ಣಿಗೆ ಕಿವಿ ಕೇಳೋದು ಕೊಟ್ಟೆ ಮುಗಿದು ಕೆಲಸ. ಹಾಗಾದರೆ ಮೂಗಿಗೆ ಕಿವಿಗೆ ಅಲ್ಲಲ್ಲಿಗೆ ವ್ಯವಸ್ಥೆ ಆಯಿತು. ಇವ ಮೂಗಿನಿಂದ ಪದಾರ್ಥ ತಗೊಂಡಿದ್ದ, ಕಿವಿಯಿಂದ ರೊಕ್ಕ ಕೊಟ್ಬಿಟ್ಟವ. ಇಂದ್ರಿಯ ನಿಗ್ರಹ ಆಗಬೇಕಾದದ್ದು ಎಲ್ಲಿಗೆಪ್ಪ ಅಂತ ಕೇಳಿದ್ರೆ ಮೂಗು ಮತ್ತು ಕಣ್ಣು ಇವೆರಡು ಮೊದಲು ಇದ್ದರೆ ಆಗೆಲ್ಲ ಪದಾರ್ಥಗಳ ನಿಗ್ರಹ ಆಗೇ ಆಗ್ತದೆ. ಇದು ಇಚ್ಛಾಪತ್ಯ ಅಂತ. ಸರಿ, ಅಲ್ಲಿ ಆಯುರ್ವೇದದಲ್ಲಿ ಒಂದು ಔಷಧ ಅಂತ ವಾತ ವಿಧ್ವಂಸಿನಿ ಅಂತ ಅದಕ್ಕೆ ಹೆಸರಂತ. ಇದೆಲ್ಲ ಪುರಂದರದಾಸರ ವಾಕ್ಯನ ನಂದಲ್ಲ. ವಾತ ವಿಧ್ವಂಸಿನಿ ಅಂತ ಒಂದು ಔಷಧ ಅಂತ. ಅದನ್ನು ಕೊಟ್ಟರೆ ಇವ್ರಿಗೇನು ವಾತ ಪಾತ ಆಗಿರ್ತಾವಲ್ಲ, ಅಲ್ಲಿ ಬಾತ್ಕೊಂಡವ ಇಲ್ಲಿ ಬಾತ್ಕೊಂಡವ ಅಂತಿರ್ತಾರೆ ನೋಡ್ರಿ, ಅವೆಲ್ಲ ವಾತ ಹೋಗ್ತಾವಂತ. ಯಾವುದು ವಾತ ವಿಧ್ವಂಸಿನಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ವಾಸುದೇವನ ನಾಮ ವಾತ ವಿಧ್ವಂಸಿನಿ. ವಾಸುದೇವಾಯ ನಮಃ ವಾಸುದೇವಾಯ ನಮಃ ಅಂತ ಹೇಳ್ತೀರಿ. ಆಗ ಏನಾಗ್ತದೆ ಅಂದ್ರೆ ವಾತ ಹೊರಟು ಹೋಗ್ತದೆ. ಹರಿಯ ನಾಮವೇ ದೊಡ್ಡ ಔಷಧ. ಯಾಕೆ ಹೇಳ್ತಾ ಇದ್ರಿ ಇದನ್ನ ಅಂತಂದ್ರೆ ಉಷ್ಣಾವಿಚ ಔಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ ಹೇಳಿದ್ರಿಂದ ಚಂದ್ರನಲ್ಲಿ ನಿಂತು ಎಲ್ಲ ಔಷಧಿಗಳಿಗೆ ಪೋಷಣೆಯನ್ನು ಕೊಟ್ಟು ಆ ಚಂದ್ರನಲ್ಲಿದ್ದು ಎಲ್ಲ ಔಷಧಿಗಳಿಗೆ ಪೋಷಣೆಯನ್ನು ನೀಡುವ ಮೂಲಕ ನಮಗೆಲ್ಲ ಆರೋಗ್ಯವನ್ನು ಕೊಡ್ತಿದ್ದಾನಲ್ಲ ಭಗವಂತ. ಅವನ ನಾಮವೇ ಎಷ್ಟು ದೊಡ್ಡದಾದ ಔಷಧಿ ಅಂತ ತಿಳಿದುಕೊಂಡು ಹೇಳುವಾಗ ಮೊದಲನೇದ್ದು ವಾಸುದೇವನ ನಾಮ ವಾತವಿಧ್ವಂಸಿನಿ. ಔಷಧವನ್ನುಳ್ಳಿರೋ ಸಂಸಾರವೆಂಬ ರೋಗಕ್ಕೆ ಈ ಔಷಧವನ್ನು ತೆಗೆದುಕೊಳ್ಳ್ರಿ, ಇದು ವಾತವಿಧ್ವಂಸಿನಿ. ಆಮೇಲೆ ಜ್ವರಾಂಕುಶ ಅಂತ ಒಂದು ಔಷಧ ಅದು ಅಂತ. ಜ್ವರಾಂಕುಶ ಅಂತ ಹೆಸರಂತ. ಜ್ವರ ಬಂದಾಗ ಅದಕ್ಕೆ ಅಂಕುಶ ಹಿಡಿಲಿಕ್ಕೆ ಬರುವಂತಹದ್ದು. ಅದು ಯಾವುದು? ಜನಾರ್ದನನ ನಾಮ ಜ್ವರಾಂಕುಶ. ಜನಾರ್ದನಾಯ ನಮಃ ಜನಾರ್ದನಾಯ ನಮಃ ಅಂತ ಹೇಳ್ತಿದ್ರೆ ಜ್ವರಕ್ಕೆ ಅಂಕುಶ ಹಾಕಿದಂತೆ ಆಗ್ತದಂತೆ. ನೋಡ್ರಿ, ವಾತ ವಿಧ್ವಂಸಿನಿ ವಾಸುದೇವ, ಜ್ವರಾಂಕುಶ ಜನಾರ್ದನ ಅಂತ ಹೇಳಿದರು. ಅದಾದ ಮೇಲೆ ಮಂಡೂರ ಅಂತ ಒಂದು ಔಷಧ ಹೆಸರಂತ್ರಿ. ಎದಕ್ಕೆ ತಗೋತಾರಂತ ನನಗೆ ಗೊತ್ತಿಲ್ಲ. ಮಂಡೂರ ಅಂತ ಒಂದು ಔಷಧ ಹೆಸರಂತ. ಪುರಂದಾಸರಂತಾರೆ ಮಾಧವನ ನಾಮವೇ ಮನಗಂಡ ಮಂಡೂರ. ಮಾಧವ ಅಂತ ಹೇಳ್ಬೇಕಂತೆ. ಆ ಔಷಧವನ್ನು ತೆಗೆದುಕೊಳ್ಳುವ ಜಾಗದಲ್ಲಿ ಅಥವಾ ಔಷಧವನ್ನು ಸ್ವೀಕಾರ ಮಾಡುವಾಗ ಮಂಡೂರ ಮಂಡೂರ ಅಂತ ಕರಿಬೇಕಂತೆ. ಇನ್ನು ಮಾಲ್ಯ ವಸಂತ ಅಂತ ಒಂದು ಔಷಧದ ಅಂತ್ರಿ. ಏನೇನು ಔಷಧಗಳು, ನಾವ್ಯಾರೂ ಆಯುರ್ವೇದ ಓದಿಲ್ಲ, ಅದರಿಂದ ಇವೆಲ್ಲ ಹೊಸ ಹೊಸ ಶಬ್ದಗಳೇ. ಮಂಗಳಾತ್ಮನ ನಾಮ ಮಾಲ್ಯ ವಸಂತ, ಚಿಂತಾಯನಕ ನಾಮ ತ್ರೈಲೋಕ್ಯ ಚಿಂತಾಮಣಿ. ಚಿಂತಾಯನಕ ಅಂತ ಒಂದು ಔಷಧ ಅಂತೆ. ಭಾಳ ಟೆನ್ಷನ್ ಆಗಿದ್ರೆ ಮನುಷ್ಯನಿಗೆ ಅದು ಕೊಟ್ಟಿರ್ತಾರಂತೆ, ಈ ಚಿಂತಾಯನಕ ತಗೊಳ್ರಿ, ಈ ಚಿಂತಾಯನಕ ತಗೊಂಡ್ರಿ ಅಂತಂದ್ರೆ ಆಗೇನಾಗ್ತದೆ ನಿಮಗೆ ಅಂದ್ರೆ ಚಿಂತೆ ಕಡಿಮೆ ಆಗ್ತದೆ ಅಂತ ಕೆಲವು ಔಷಧ ಕೊಟ್ಟಿರ್ತಾರೆ ನೋಡ್ರಿ, ಟೆನ್ಷನ್ ಕಡಿಮೆ ಆಗಲಿ ಅಂತ ತಿಳ್ಕೊಂಡು. ಅದರಿಂದ ಟೆನ್ಷನ್ ಕಡಿಮೆ ಆಗಂಗಿಲ್ರಿ, ಇವಾಗ ಖಬರ್ ತಪ್ಪಿ ನಿದ್ದೆ ಮಾಡ್ತಾನೆ ಅಷ್ಟೇ. ಅದೇನು ಟೆನ್ಷನ್ ಕಡಿಮೆ ಮಾಡೋ ಔಷಧ ಯಾವುದೂ ಇಲ್ಲೇ ಇಲ್ಲ ಜಗತ್ತೊಳಗೆ. ನಮ್ಮ ಟೆನ್ಷನ್ ನಾವೇ ಕಡಿಮೆ ಮಾಡ್ಕೋಬೇಕ್ರಿ. ಕಡಿಮೆ ಆಗೋದು ಅಂದ್ರೆ ಏನು, ಗುಳಿಗೆ ಕೊಟ್ಟ ಮಲಗಿ ಬಿಡ್ತಾನಿವ, 4-8 ತಾಸು ಗಡದ ನಿದ್ದೆ ಹೊಡೆದ ಅಂದ್ರೆ ಅಷ್ಟು ಚಿಂತೆ ಮಾಡೋದು ಕಡಿಮೆ ಆಗಿರ್ತಲ್ಲ, ಸ್ವಲ್ಪ ಫ್ರೆಶ್ ಆಗ್ತಾನೆ. ಗುಳಿಗೆ ಕೆಲಸ ಮಾಡ್ತೀರಿ ಅಂತ. ಈಗ ನಮ್ಮಲ್ಲಿ ಒಬ್ರು ಇದ್ರಿ, ಅವ್ರು ಹೇಳ್ತಿರ್ಬೇಕು, ಈಗ ತಲೆಶೂಲಿ ಬಂದಾಗ ಜಂಡು ಬಾಂಬ್ ಹಚ್ಕೊತಿರ್ತಾರೆ ನೋಡ್ರಿ. ಜಂಡು ಬಾಂಬ್ ಹಚ್ಕೊಂಡು ಕೂಡಲೇ ತಲೆಶೂಲಿ ಹೋಗ್ತದೆ ಏನು ಅಂದರೆ ಹೋಗಂಗಿಲ್ಲ. ಅದು ಜಂಡು ಬಾಂಬಿಗೂ ತಲೆಶೂಲಿಗೆ ಹೋಗೋದಕ್ಕೂ ಸಂಬಂಧ ಇಲ್ಲ. ಅದು ಹಚ್ಕೊಂಡಾಗ ಉರ್ಲಿಕ್ಕೆ ಶುರುವಾಗ್ತದೆ. ಭಗ 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 ಉರ್ಲಿಕ್ಕೆ ಹತ್ಕೊಳ್ಳಿ ಲಕ್ಷ ಬೇರೆ ಕಡೆ ಹೋಗ್ತದೆ. ಲಕ್ಷ ಬೇರೆ ಕಡೆ ಹೋಗ್ತದೆ. ಅದು ಯಾವಾಗ ಇಳಿಬೇಕು ಅವಾಗ ಇಳಿತಿರ್ತದೆ. ವಸ್ತುಸ್ಥಿತಿ ಇದು ಏನು ಇಲ್ರಿ. ಅದಕ್ಕೆ ಅದು ಡೈವರ್ಟ್ ಆಗಬೇಕಷ್ಟೇ, ಬೇರೆ ಇಲ್ಲ. ಹಂಗೆ ನಮಗಿದು ಚಿಂತಾಯನಕ ಅಂತ ಒಂದು ಔಷಧವಂತೆ. ಅದು ಯಾವುದು? ಅದು ಭಗವಂತನ ನಾಮ. ತ್ರೈಲೋಕ್ಯ ಚಿಂತಾಮಣಿ, 3 ಲೋಕದಲ್ಲಿ ಏನು ಕೇಳಿದ್ದನ್ನು ಕೊಡುವ ಭಗವಂತ, ಅವನೊಂದು ಔಷಧ. ಭುಜಗ ಶಯನನ ನಾಮ ಭೂಪತಿ ಮಾತ್ರೆ ಅಂತೆ. ಶೇಷಶಾಹಿ ಅಂತ ನೆನೆಸಿಕೊಂಡ್ರೆ ಅದು ಭೂಪತಿ ಮಾತ್ರ ಅಂತ. ಭೂಪತಿ ಮಾತ್ರೆ ಅಂತ ಒಂದು ಔಷಧ ಇರಬೇಕು ಪ್ರಾಯ. ಇನ್ನು ನೋಡ್ರಿ, ರಾಜೀವಲೋಚನನ ನಾಮ ರಸಕರ್ಪೂರ. ಈ ಕೊನೆ ಬರ್ತಾ ನೋಡ್ರಿ, ಅವೆಲ್ಲ ಹೆಸರುಗಳ ಔಷಧ. ರಸಕರ್ಪೂರ, ರಾಜೀವಲೋಚನ ಅಂದರೆ ಕಮಲದಂತಹ ಕಣ್ಣಿದ್ದವನೇ ಅಂತ ನೆನೆಸಿಕೊಳ್ಳೋದು, ಅದು ರಸಕರ್ಪೂರ ಆಗ್ತದೆ. ಇನ್ನು ಸೀತಾಪತಿಯ ನಾಮ ದಿವ್ಯ ಸಿಂಧೂರ ಅಂತ ಮತ್ತೊಂದು. ರಾಮಾಯ ನಮಃ ಅಂತ ಹೇಳೋದಂತೆ.
ಇನ್ನು ನಾರಾಯಣನ ನಾಮ ದಿವ್ಯ ತಾಮ್ರಭಸ್ಮ. ತಾಮ್ರಭಸ್ಮ ಅಂತ ಒಂದಿದೆಯಂತೆ, ಲೋಹಭಸ್ಮ, ಸ್ವರ್ಣಭಸ್ಮ, ಅಂಗಭಸ್ಮ ಅಂತ 4 ಭಸ್ಮಗಳು. ಬಾಬಾ ಎಲ್ಲಿಂದ ಹುಡುಕ್ಯಾರೋ ಪುರಂದಾಸರು ಎಲ್ಲರ ಎಲ್ಲದಕ್ಕೂ ಒಂದೊಂದು ನಾಮ ಹೇಳ್ಯಾರ. ನಾರಾಯಣನ ನಾಮ ದಿವ್ಯ ತಾಮ್ರಭಸ್ಮ, ಲೋಕದೊಡೆಯನ ನಾಮ ಲೋಹಭಸ್ಮ, ಶ್ರೀನಿವಾಸನ ನಾಮ ಸ್ವರ್ಣಭಸ್ಮ, ವೈಕುಂಠಪತಿ ಎಂಬ ಅಂಗಭಸ್ಮವ ಕೊಳ್ಳಿರೋ. ಇಂಥ ಔಷಧಿಗಳನ್ನು ನೀವು ತಗೊಳ್ತಿದ್ರಿ ಅಂತಂದರೆ ಆಗೇನಾಗ್ತದೆ, ಯಾವ ರೋಗವೂ ನಿಮಗೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆ ದಾಸರು ಒಂದೇ ಒಂದು ಭಗವಂತನ ನಾಮವನ್ನು ಎಲ್ಲ ಔಷಧಿಗಳ ಜೊತೆಗೆ ಸಮ್ಮೇಳನವನ್ನು ಮಾಡಿ ಸಂಸಾರ ರೋಗಕ್ಕೆ ದೊಡ್ಡದಾದ ಔಷಧವನ್ನು ಕೊಡ್ತಾ ಇದ್ದಾರೆ. ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ ಹೇಳಿ, ಇನ್ನು ಮುಂದೆ ಈಗ ನಮ್ಮ ಟೈಮು ಸ್ವಲ್ಪದ, ಇನ್ನೂ ಊಟದ ಟೈಮ್ ಇನ್ನೂ ಆಗ್ಲಿಕ್ಕೆ ಒಂಚೂರದ. ಯಾಕಂದ್ರೆ ನನ್ನ ಪ್ರಕಾರ ಎಷ್ಟಾಗಬೇಕು ಅಷ್ಟು ಉಪನ್ಯಾಸ ಮುಗೀತು ಅಂದ್ರೆ ನಾ ಮಂಗಳಾರತಿ ಮಾಡ್ತೀನಿ. ಆಮೇಲೆ ಮುಂದೆ ಊಟದ್ದು ಕಿಟ್ಟಣ್ಣವ್ರ ವ್ಯವಸ್ಥೆ ಅದ, ನಮ್ದೇನೆಲ್ಲ ಅವ್ರು ಹೇಳ್ತಾರೆ ಹೆಂಗೆ ಅಂತ ಹೇಳಿ. ಅದಕ್ಕೆ ಈಗ ಊಟಕ್ಕೆ ಕೂತಾಗ ಭಗವಂತ ಅಲ್ಲೂ ವ್ಯಾಪಿಸಿಕೊಂಡಿದ್ದೇನೆ ಅಂತ ನಾವು ನಿತ್ಯ ಹೇಳುವ ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಇದು ನಮ್ಮ ಒಳಗೆ ಇದ್ದು ಭಗವಂತ ಅನ್ನವನ್ನು ಜೀರ್ಣ ಮಾಡುವಂತಹ ವ್ಯವಸ್ಥೆ. ಎಲ್ಲ ಶ್ಲೋಕಗಳು ಆಚಾರ್ಯರ ಭಾಷ್ಯ, ಆಚಾರ್ಯರ ತಾತ್ಪರ್ಯ, ಟೀಕಾಕೃತ್ಪಾದರ ವಾಕ್ಯಗಳು, ಮಂತ್ರಾಲಯ ಸ್ವಾಮಿಗಳು, ಶ್ರೀನಿವಾಸ ತೀರ್ಥರು, ಸುಮತೀಂದ್ರ ತೀರ್ಥರು, ಮಹಾನುಭಾವರ ಅನೇಕರ ವ್ಯಾಖ್ಯಾನ ಪರಂಪರೆ ಇದ್ದುದರಿಂದ ಇದನ್ನೆಲ್ಲ ಹೇಳುವುದು ತುಂಬ ಶ್ರಮದಾಯಕ. ಈ ಒಂದು ಅಹಂ ವೈಶ್ವಾನರೋ ಭೂತ್ವ ಅನ್ನೋ ಒಂದು ವಾಕ್ಯ ಸುಮಾರು 1 ಗಂಟೆಯಾದರೂ ಬೇಕು. ಈಗ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿದರೆ 1 ಗಂಟೆ ಬೇಕು. ಅಲ್ಲಿಗೆ ಟೈಮ್ ಏನಾಗ್ತದೆ ಅಂದರೆ ನಿಮಗೆ ವೈಶ್ವಾನರ ಯಜ್ಞ ಮುಗಿದು ಪಿತ್ತ ಯಜ್ಞ ಪ್ರಾರಂಭ ಆಗಿದೆ. ಅಷ್ಟು ಈಗಾಗಲೇ ಲೋಹ ಭಸ್ಮ, ಸುವರ್ಣ ಭಸ್ಮ, ಅಂಗಾರ ಎಲ್ಲ ಭಸ್ಮ ಕೊಟ್ಟಾಗ ಇನ್ನು ಪುನಃ ನಾವು ಮತ್ತೆ ಆ ಕೆಲಸ ಮಾಡಬಾರ್ದು. ಅದರಿಂದ ಸಂಕ್ಷೇಪದಲ್ಲಿ ಹೇಳ್ತೇನೆ, ನಾವು ಮಾಡುವ ಊಟ ಇದು ಕೇವಲ ಊಟವಾಗದೆ ಭಗವಂತನ ವೈಶ್ವಾನರ ಉಪಾಸನ. ನಾವು ಯಜ್ಞ ಅಂತ ಹೇಳ್ತಿರ್ತೀವಲ್ಲ, ಸರಿ, ನಮ್ಮಂತೆ ತಿಳ್ಕೊಳ್ಳೋಣ ಅದು ವೈಶ್ವಾನರ ಯಜ್ಞ ಅಂತ, ಆದರೆ ಇದು ವೈಶ್ವಾನರ ಉಪಾಸನ ಅಂತ ಕರೀತಾ ಇದೆ. ಈ ಮಾತನ್ನು ಕೃಷ್ಣ ಯಾವ ಉಪನಿಷತ್ತಿನಿಂದ ಆರಿಸಿಕೊಂಡಿದ್ದಾನೆ? ಯಾಕೆ ಅಂದರೆ ಸರ್ವೋಪನಿಷದೋ ಗಾವಃ, ಎಲ್ಲ ಉಪನಿಷತ್ತುಗಳು ಆಕಳಿಸಿವೆ. ಆ ಉಪನಿಷತ್ತಿನಿಂದಲೇನೆ ಏನನ್ನು ತೆಗೆದುಕೊಂಡಿದ್ದಾನೆ ಭಗವಂತ? ಮತ್ತೆ ವಾಕ್ಯಗಳನ್ನು ತೆಗೆದುಕೊಂಡು ಕ್ಷೀರವನ್ನು ತೆಗೆದುಕೊಂಡು ಕೊಟ್ಟಿದ್ದಾನೆ ಅಂತ ನಾನು ಮೊದಲನೇ ದಿವಸವೇ ಹೇಳಿದ್ದೇನೆ. ಹಾಗಾಗಿ ಸರ್ವೇ ಅದು ಎಲ್ಲ ಉಪನಿಷತ್ತುಗಳು ಕೂಡ ಆಕಳು ಅಂತ ಕರೆಸಿಕೊಂಡದ್ದರಿಂದಾಗಿ ಯಾವ ಉಪನಿಷತ್ತುಗಳಿಂದ ಯಾವ ವಾಕ್ಯವನ್ನು ತೆಗೆದುಕೊಂಡಿದ್ದಾರೆ ಅಂತನ್ನುವುದನ್ನು ನಾನು ಹಿಂದೆ 2-3 ದಿನಗಳಿಂದ ಹೇಳ್ತಾ ಬಂದಿದ್ದೇನೆ. ಮೊದಲನೇ ದಿವಸ ವಾಕ್ಯ ಊರ್ಧ್ವಮೂಲ ಮಧಶಾಖಂ ಅನ್ನುವುದು ಕಾಟಕೋಪನಿಷತ್ತಿನಿಂದ ತೆಗೆದುಕೊಂಡಿದ್ದಾನೆ. ಊರ್ಧ್ವಮೂಲೋ ಅವಾಕ್ ಶಾಖಃ ಯೇಷೋ ಶ್ವತ್ಥ ಸನಾತನಃ ಅಂತ. ನತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅನ್ನೋ ವಾಕ್ಯವನ್ನು ಬೃಹದಾರಣ್ಯಕ ವಾಕ್ಯದಿಂದ ತೆಗೆದುಕೊಂಡಿದ್ದಾನೆ ಅಂತ ಹೇಳಿದ್ದೇನೆ. ಈಗ ಈ ವಾಕ್ಯ ಇದೆಯಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಅನ್ನುವುದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದ ವಾಕ್ಯ ಇದೆ. ಅಲ್ಲಿ ವೈಶ್ವಾನರ ವಿದ್ಯೆ ಅಂತ ಬರ್ತದೆ. ವೈಶ್ವಾನರ ವಿದ್ಯೆ ಅಂತ ಬಂದು ವೈಶ್ವಾನರ ಉಪಾಸನ ಅಂತ ಬರ್ತದೆ. 4 ಋಷಿಗಳು ಒಬ್ಬ ರಾಜನ ಕಡೆಗೆ ಬರ್ತಾರೆ. ಆ ರಾಜ ಈ ವೈಶ್ವಾನರ ವಿದ್ಯೆಯನ್ನು ಕಲಿತವನು, ಅವರಿಗೆ ವೈಶ್ವಾನರ ವಿದ್ಯೆ ಗೊತ್ತಿರೋದಿಲ್ಲ. ಅದಕ್ಕೆ ಈ ರಾಜನ ಬಳಿ ಬಂದು ಆ ವಿದ್ಯೆಯನ್ನು ಕಲಿತು ಅವರದನ್ನು ಅನುಸಂಧಾನಕ್ಕೆ ತರ್ತಾರೆ ಅಂತ ಶ್ರೀಮದಾಚಾರ್ಯರು ಈ ವೈಶ್ವಾನರ ವಿದ್ಯೆಯ ಕೊನೆಯ ವಾಕ್ಯದಲ್ಲಿ ಫಲಶ್ರುತಿ ಹೇಳ್ತಾರೆ. ಯಾವ ವ್ಯಕ್ತಿ ಈ ವೈಶ್ವಾನರ ವಿದ್ಯೆಯನ್ನು ಉಪಾಸನೆಯನ್ನು ಸರಿಯಾಗಿ ತಿಳಿದುಕೊಂಡು ಊಟ ಮಾಡ್ತಾನಲ್ಲ ಅಥವಾ ಇನ್ನೊಬ್ಬರಿಗೆ ಅನ್ನದಾನ ಮಾಡ್ತಾನಲ್ಲ, ಎಲ್ಲ ಪ್ರಾಣಿಗಳು ಅವರ ಕಡೆಗೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾವಂತೆ. ಹೇಗೆ ಹಸಿದ ಬಾಲಕರೆಲ್ಲರೂ ತಂದೆ ತಾಯಿಗಳ ಕಡೆಗೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾರಲ್ಲ, ಅಮ್ಮ ಹಸಿವೆ ಆಗ್ಯದ ಅಂತ ಓಡಿ ಬರ್ತಾವಲ್ಲ, ಹಾಗೆ ವೈಶ್ವಾನರ ವಿದ್ಯೆಯನ್ನು ಬಲ್ಲವನ ಬಳಿಗೆ ಎಲ್ಲ ಭೂತಗಳು ಬರ್ತಾವಂತೆ.
ಯಾಕೆ? ಇವನು ಅನ್ನಕ್ಕೆ ಹಾಕಿದರೆ ಸರಿಯಾಗಿ ಹಾಕ್ತಾನೆ, ಇವನು ಊಟಕ್ಕೆ ಹಾಕಿದರೆ ಸರಿಯಾಗಿ ಊಟಕ್ಕೆ ಹಾಕ್ತಾನೆ. ವೈಶ್ವಾನರ ವಿದ್ಯೆಯನ್ನು ತಿಳಿದು ಅನ್ನವನ್ನು ಹಾಕಿದರೆ ಎಂತಹ ಚಾಂಡಾಲನಿಗೆ ಹಾಕಿದರೂ ಕೂಡ, ಅಂತ್ಯಜನಿಗೆ ಹಾಕಿದರೂ ಕೂಡ ಅದು ಹರಿಪೂಜೆ ಎನಿಸಿಕೊಳ್ಳುತ್ತದೆ ಅಂತ ಛಾಂದೋಗ್ಯದಲ್ಲಿ ಇದರ ಫಲಶ್ರುತಿಯನ್ನು ತಿಳಿಸಿದ್ದಾರೆ. ಏನು ವೈಶ್ವಾನರ ಉಪಾಸನ? ನಾವೇನು ತಿಳ್ಕೊಂಡಿದ್ದೇವೆ? ಊಟಕ್ಕೆ ಕೊಡೋದು, ತಿರುಗೋದು, ಅದಕ್ಕೆ 2 ಚಿತ್ರಾಮತಿ ಇಡೋದು, ಪಾಪ ಕೆಲವರು 2, ಕೆಲವರು 3, ಕೆಲವರು 4, ಎಷ್ಟೆಷ್ಟು ಅನುಕೂಲದ ಅವರವರಿಗೆ ಏನು ಶಾಖೆಗಳಲ್ಲಿ ವಿಧಿ, ಅವರವ್ರ ಶಾಖೆ ಅದು ನಾವೇನು ಹೇಳಿ ಕೊಡೋದಿಲ್ಲ. ಇವರಿಗೆ ಯಜುರ್ವೇದಿಗೆ ಹಿಂಗ, ಋಗ್ವೇದಿಗೆ ಹಿಂಗದ, ಅವರವ್ರು ಮಾಡ್ತಾರೆ, ಅದಕ್ಕೆ ಸಮಸ್ಯೆ ಇಲ್ಲ. ಅವನ್ನೆಲ್ಲ ಇಟ್ಟಾದ ಮೇಲೆ ಮುಂದೇನು ಒಂದು ಪ್ರಶ್ನೆ ಬಂದಾಗ ಆಗ ಮುಂದಿನ ಮಾತನ್ನು ಉಪನಿಷತ್ತು ತಿಳಿಸ್ತದೆ. ಛಾಂದೋಗ್ಯ ಅಹಂ ವೈಶ್ವಾನರೋ ಭೂತ್ವಾ, ಅಲ್ಲಿ ವೈಶ್ವಾನ ರೂಪಿಯಾದ ಪರಮಾತ್ಮನಿದ್ದಾನಲ್ಲ, ಅವನಿಗೆ ಮೊದಲು ಪಂಚ ಪ್ರಾಣಾಹುತಿಗಳನ್ನು ತೆಗೆದುಕೊಳ್ಳುತ್ತೇವಂತೆ. ನಾವು ತೆಗೆದುಕೊಳ್ಳುವ ಇವತ್ತಿನ ಆಹುತಿಗಳ ಕ್ರಮಕ್ಕೂ ಉಪನಿಷತ್ತು ಹೇಳಿದ ಕ್ರಮಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವೆಲ್ಲ ಹೆಂಗೆ ತೆಗೆದುಕೊಳ್ತೇವೆ? ನಮಗೆ ತೆಗೆದುಕೊಳ್ತೀವಿ ಅನ್ನೋಕ್ಕಿಂತ ಗಬ ತಗೋತೀವಿ ಅನ್ನೋದು ಹೆಚ್ಚು ಮಹತ್ವದ್ದು. ಇವತ್ತು ಊಟಕ್ಕೆ ಕೂತಾಗ ಒಬ್ಬೊಬ್ಬರು ನೋಡ್ತೀರಿ, ಸುಮ್ಮನೆ ಎಲೆ ಆಯ್ತು ಹೆಂಗೆ ತಗೋತಿರ್ತಾರೆ, ಅಮ್ಮ ತಗೊಂಡ್ಬಿಡ್ತಾರೆ. ಯಾಕೆ ಹಾಕ್ಕೊಂಡಿಯೋ ಅವಸರಕ್ಕೆ, ನಿನಗೆ ಯಾರು ಅಷ್ಟು ಅವಸರ ಮಾಡ್ಯಾರ? ಎಲ್ಲರ ಊಟಕ್ಕೆ ಕೂತಿದ್ದೀಯಾ? ವಿಶ್ರಾಂತ ಹೇಗೆ ನಡೀತಾ ಇದೆ? ಅನ್ನವನ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳೆಂಬ 4 ಭಾಗಗಳನ್ನಾಗಿ ಮಾಡಿ ಮೇಲ್ಭಾಗವನ್ನಾಗಿ ಮಾಡಿಕೊಳ್ಬೇಕು. 5 ಭಾಗ ತಗೊಳ್ಬೇಕು. ನೀವು ಯಾದಕ್ಕೆ ಕೂತಿದ್ದೀರಿ ಸಂಬಂಧ ಇಲ್ಲ ನಮಗೆ. ಎಲೆಯಲ್ಲಿ ಹಾಕಿದಾಗ ಆ ಕಡೆ ಇದ್ದ ಭಾಗ, ಪಲ್ಯ ಸಾಲಿರ್ತದಲ್ಲ ಅಲ್ಲಿದ್ದ ಭಾಗ ಪೂರ್ವ ಭಾಗ, ಪಾಯಸದ ಭಾಗ ದಕ್ಷಿಣ ಭಾಗ, ನಿಮ್ಮ ಕಡೆ ಇದ್ದದ್ದು ಪಶ್ಚಿಮ ಭಾಗ, ಎಡಕ್ಕೆ ಚಿತ್ರಾನ್ನದ ಕಡೆಗೆ ಇದ್ದ ಭಾಗದಲ್ಲ ಅದಕ್ಕೆ ಉತ್ತರ ಭಾಗ ಅಂತ ಕರೀತಾರೆ. ಮೇಲೇನು ತುಳಸಿ ಅಥವಾ ತುಪ್ಪ ಹಾಕಿರ್ತಾರಲ್ಲ ಅದು ಊರ್ಧ್ವ ಭಾಗ ಅಂತ ಕರೀತಾರೆ. ಈ ಆಹುತಿಗಳನ್ನು ಸ್ವೀಕಾರ ಮಾಡುವಾಗ ಇದು ವೈಶ್ವಾನರ ಉಪಾಸನ. ಹೀಗೆ ಮಾಡುವಾಗ ಹೇಗೆ ಏನೇನು ಮಂತ್ರ ಹೇಳಬೇಕು ಅಂದ್ರೆ ನಾವು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ಹೇಳಿದ್ದೇವೆ. ಹೀಗೆ ಕ್ರಮ ಇಲ್ಲ ಅಂತ ಛಾಂದೋಗ್ಯ ಹೇಳ್ತದೆ. ಹೇಗೆ ತಗೊಳ್ಬೇಕು? ಪ್ರಾಣಾಯ ಸ್ವಾಹ ಆದಮೇಲೆ ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಉದಾನಾಯ ಸ್ವಾಹ ಅಂತ ಕ್ರಮ ಇದೆ. ನಾವೆಲ್ಲ ಈ ಕ್ರಮದಲ್ಲಿ ಮಾಡುವುದಿಲ್ಲ, ನಾವೆಲ್ಲ ಬೇರೆ ಬೇರೆ ಕ್ರಮದಲ್ಲಿ ಮಾಡುತ್ತೇವೆ. ಅದು ಯಾಕೆ ಹಾಗೆ ಬಂದಿದೆ ಗೊತ್ತಿಲ್ಲ ನನಗೆ. ನಾನು ಅನೇಕ ಜನರನ್ನು ಕೇಳಿದಾಗ ಏನೋ ವಿಚಾರಿಸಬೇಕು ಅಂತ ಇಷ್ಟೇ ಹೇಳಿ, ಅಂದರೆ ಗೊತ್ತಿಲ್ಲ ಅಂಬೋದನ್ನು ಪರ್ಯಾಯವಾಗಿ ವಿಚಾರಿಸಬೇಕು ಅಂತ ಇಷ್ಟು ಹೇಳಿಬಿಟ್ಟಿರ್ತಾರೆ. ಹೌದೌದು, ಕೆಲವರು ಅಂತಿರ್ತಾರೆ ಮಹಾ ಅಂತ ಪ್ರಷ್ಟವ್ಯ ಅಂತಂತಿರ್ತಾರೆ. ಅಂದರೆ ಅದಕ್ಕೆ ಸಂಸ್ಕೃತದಾಗದ ಕನ್ನಡದಾಗ ಶಬ್ದ ಭಾಷಾಂತರ ಮಾಡೋದು ಬೇಡ, ಅಲ್ಲಿ ಹೇಳ್ತಿರೋದಕ್ಕೆ ಮಹಾ ಅಂತ ಪ್ರಷ್ಟವ್ಯ, ದೊಡ್ಡವ್ರಿಗೆ ಕೇಳಬೇಕು ಅಂತ ಹೇಳಿ ತಪ್ಪಿಸ್ಕೊಳ್ಳೋ ದಾರಿ. ವೇದದಲ್ಲಿ ಒಂದು ಕ್ರಮ ಅದ, ನಮ್ಮ ಸಂಪ್ರದಾಯದ ಒಂದು ಕ್ರಮ ಅದ, ಇಷ್ಟು ಸದ್ಯಕ್ಕೆ ತಿಳ್ಕೋಣಂತ. ಅಲ್ಲಿ ಹೇಗೆ ಕ್ರಮ ಇದೆ ಅಂತ ಅನ್ನೋದನ್ನು ಹೇಳ್ತೀನಿ ಅಷ್ಟೇ. ಯಾಕೆ ಆಚರಣೆಗೆ ತಂದಿಲ್ಲ ನನಗೂ ಗೊತ್ತಿಲ್ಲ, ನಾನು ಹೇಳ್ತೀನಲ್ಲ, ಹಿರಿಯರನ್ನು ಕೇಳಿದ್ರು ಅಷ್ಟೇ ಹೇಳಿದ್ದಾರೆ, ಈಗೂ ನಾನು ಅಷ್ಟೇ ಹೇಳ್ತೀನಿ. ಹೆಂಗಿದೆ ಕ್ರಮ ಅಂದರೆ, ಮೊದಲು ಪ್ರಾಣಾಯ ಸ್ವಾಹ ಅಂದರೆ ಪೂರ್ವ ಭಾಗದ ಆಹುತಿಯನ್ನು ತೆಗೆದುಕೊಳ್ಬೇಕು. ಚಿತ್ರ ಹಾಕ್ಕೊಂಡು ಬಿಡಿಸ್ಕೋಬೇಕು ಅಂದ್ರೆ ಲಘು ಗೊತ್ತಾಗ್ತಾವೆ. ಚಿತ್ರ ತೆಗೆದು ತಗೊಂಡ್ರೆ ಗೊತ್ತಾಗ್ತಾವೆ, ಇಲ್ಲ ಬರೀ ಹಂಗೆ ಬರ್ಕೊಂಡ್ರೆ ಪ್ರಾಣಾಯ ಸ್ವಾಹ ಗೊತ್ತಾಗಲಿಲ್ಲ. ಪೂರ್ವ ಭಾಗದನ್ನು ಪ್ರಾಣಾಯ ಸ್ವಾಹ ಅಂತ ಒಳಗೆ ತೆಗೆದುಕೊಳ್ಳಬೇಕು. ಇದಕ್ಕೆಲ್ಲದಕ್ಕೂ ಒಂದೊಂದು ದೇವತಾ ಎಲ್ಲಿ ಹೋಗ್ತದೆ ಏನಾಗ್ತದೆ ಅಷ್ಟು ಅದನ್ನು ಈಗ ಹೇಳಲ್ಲ, ಸಮಯ ಆಗ್ತದೆ ಮುಂದೆ ಹೊರಟಿದ್ದೀನಿ. ಇನ್ನು 10 ನಿಮಿಷ ಉಳ್ಕೊಳ್ಳೋದು ನನ್ನ ಕಡೆಗೆ. 10 ನಿಮಿಷ ಆದ್ರೆ ನಾನು ಪ್ರವಚನ ನಿಲ್ಲಿಸ್ಬಿಡ್ತೀನಿ. ಮಂಗಳ ಆಯ್ತು ಅಲ್ಲಿಗೆ, ಎಷ್ಟಕ್ಕೆ ಬಂತು ಅಷ್ಟಕ್ಕೆ ಮಂಗಳ. ಹೌದಿಲ್ಲರಿ ಕಿಟ್ಟಣ್ಣವರೇ ಹೇಳ್ಬಿಟ್ರಿ ಮೊದಲೇ, ಎಲ್ಲಿಗೆ ಬಂತಲ್ಲಿ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಹೇಳಿ. ಪ್ರಾಣಾಯ ಸ್ವಾಹ ಅದಾದ ಮೇಲೆ ಅಪಾನಾಯ ಸ್ವಾಹ ಅಲ್ಲ, ವ್ಯಾನಾಯ ಸ್ವಾಹ ಬಲಭಾಗ ದಕ್ಷಿಣ ಭಾಗ. ಅದಾದ ಮೇಲೆ ಪಶ್ಚಿಮಕ್ಕೆ ಬಂದಾಗ ಅಪಾನಾಯ ಸ್ವಾಹ. ಅದಾದ ಮೇಲೆ ಉದಾನ ಅಲ್ಲ, ಸಮಾನಾಯ ಸ್ವಾಹ ಪಶ್ಚಿಮಕ್ಕೆ, ಮೇಲೆ ಬಂದಾಗ ಉದಾನಾಯ ಸ್ವಾಹ ಅಂತ ತೆಗೆದುಕೊಳ್ಬೇಕಂತೆ. ಹೀಗೆ ನೀವು ಆಹುತಿಯನ್ನು ತೆಗೆದುಕೊಳ್ಳುವುದು ಯಾರಿಗೆ ಮುಟ್ಟುತ್ತೆ ಅಂತದೆ ಛಾಂದೋಗ್ಯ ಭಾಷ್ಯದಲ್ಲಿ ಅಂದರೆ, ನೋಡ್ರಿ, ನಮ್ಮ ಹೃದಯದಲ್ಲಿ ಭಗವಂತನ ವೈಶ್ವಾನರೂಪಿ ಪರಮಾತ್ಮ ಇದ್ದಾನಲ್ಲ, ಅವನ ಅಂತಃಪುರ ಮನೆ ಅರಮನೆ ಇದೆ. ಅವನ ಅರಮನೆಗಳಿಗೆ 5 ಬಾಗಿಲುಗಳಿವೆ ಅಂತೆ. 5 ಬಾಗಿಲುಗಳು, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಒಂದು, ಮೇಲ್ಭಾಗದಲ್ಲಿ ಒಂದು ಬಾಗಿಲು. ಕೆಲವರು ವಿಮಾನದಿಂದ ಬಂದವರು ಮ್ಯಾಲಿಳಿದು ಅಲ್ಲಿಂದಲೇ ಬಂದಿರ್ತಾರಲ್ಲ, ಹಂಗಿದ್ದಂಗೆ ಅಲ್ಲಿ ಒಂದದು ಅಂತ. ಹಾಗಾದರೆ ಈ ಆಹುತಿಗಳನ್ನು ನಾವು ಕೊಟ್ಟಾಗ ಆಯಾ ಬಾಗಿಲು ಕಾಯುವರಿದ್ದಾರಲ್ಲ ಅವರಿಗೆ ತೃಪ್ತಿ ಉಂಟಾಗುತ್ತದೆ ಎಲ್ಲ ಹೇಳಿದ್ದಾರೆ. ಜಗನ್ನಾಥದಾಸರು ಈ ಹರಿಕಥಾಮೃತಸಾರದ ಭಾಗದಲ್ಲೂ ಹೇಳಿದ್ದಾರೆ. ಪೂರ್ವದಲ್ಲಿ ಸೂರ್ಯ ಇದ್ದಾನೆ ಅಂತ ಇಟ್ಕೊಳ್ತೀವಿ, ಸುಮ್ಮನೆ ದೃಷ್ಟ ಅಂತ. ಆ ಬಾಗಿಲನ್ನು ಕಾಯುವಂಥ ಸೂರ್ಯ ನಾವು ಪ್ರಾಣಾಯ ಸ್ವಾಹ ಅಂತ ಆಹುತಿಯನ್ನು ಹಾಕಿದಾಗ ನಾವೇನು ಅಂದ್ಕೊಂಡೀವಿ, ಪ್ರಾಣಾಯ ಸ್ವಾಹ ಅಂದರೆ ಪ್ರಾಣದೇವರಿಗೆ ಹೋಗ್ತದೆ ಅಂತ ಅಲ್ಲ, ಪ್ರಾಣನಾಮಕನಾದ ಸೂರ್ಯನಿಗೆ ಆಹುತಿ ಹೋಗುವುದು. ಅವ ತೃಪ್ತನಾದರೆ, ಯಾರು ಪ್ರಾಣಾಯ ಸ್ವಾಹ ಎಂಬ ಆಹುತಿಯಿಂದ ಸೂರ್ಯ ತೃಪ್ತನಾದರೆ ಚಕ್ಷುರಂತಸ್ಥನಾದ ಸೂರ್ಯ ತೃಪ್ತನಾಗ್ತಾನೆ. ಈ ಸೂರ್ಯ ತೃಪ್ತನಾದರೆ ಮೇಲಿರುವಂತಹ ಸೂರ್ಯಮಂಡಲದಲ್ಲಿರುವಂತಹ ಸೂರ್ಯ ತೃಪ್ತನಾಗ್ತಾನೆ ಅಲ್ರಿ.
ಇಲ್ಲಿ ತೃಪ್ತಿ, ಅಲ್ಲಿ ತೃಪ್ತಿ, ಅಲ್ಲಿ ತೃಪ್ತಿ. ಮುಂದೆ ಏನು ಮಾಡೋರು ಅಂದರೆ, ಯಾರು ಮನುಷ್ಯೋತ್ತಮರಿದ್ದಾರೋ, ಸಾಧನೆಯನ್ನು ಮಾಡಿಕೊಂಡವರು, ಅಪರೋಕ್ಷ ಜ್ಞಾನವನ್ನು ಹೊಂದಿದಾಗ ಈ ಪೂರ್ವದ ಬಾಗಿಲಿನಿಂದಲೇ ಶ್ವೇತದ್ವೀಪದಲ್ಲಿ ಪ್ರವೇಶ ಮಾಡಬೇಕಂತೆ. ಅಂದರೆ ಹೆಚ್ಚು ಕಡಿಮೆ ನಮಗೆಲ್ಲ ಪೂರ್ವದ್ವಾರದಿಂದಲೇ ವೈಕುಂಠದಲ್ಲಿ ಪ್ರವೇಶದ. ಅದಕ್ಕೆ ಮೊದಲನೇ ಆಹುತಿ ಪ್ರಾಣಾಯ ಸ್ವಾಹ, ಅದಾದ ಮೇಲೆ ವ್ಯಾನಾಯ ಸ್ವಾಹ. ಎಲ್ಲರೂ ಯಾರ್ಯಾರು ಲೋಕಕ್ಕೆ ಹೋಗ್ತಾರೆ ಎಲ್ಲವನ್ನೂ ಹೇಳಿ ಆಗಿದೆ. ಅಂತೂ ವೈಶ್ವಾನರ ವಿದ್ಯೆಯಲ್ಲಿ ನಾವು ತಿಳಿಯಬೇಕಾದದ್ದು ಪಂಚಾಹುತಿಗಳು. ಪ್ರಾಣಾಪಾನ ವ್ಯಾನೋದಾನ ಸಮಾನ ಎಂಬುದು ಇವತ್ತಿನ ಪದ್ಧತಿಯಾಗಿದ್ದರೆ, ವೇದ ಕಾಲದ ಪದ್ಧತಿ ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಉದಾನಾಯ ಸ್ವಾಹ ಎಂಬ ಪದ್ಧತಿ. ಅವುಗಳ ಆಹುತಿಯಿಂದ ಭಗವದ್ವಾರಪಾಲಕರಾಗಿರುವಂತಹ ಸೂರ್ಯ, ಚಂದ್ರ, ಅಗ್ನಿ, ವರುಣ ಮತ್ತು ಪ್ರಾಣದೇವರು, ಲಕ್ಷ್ಮೀದೇವಿ, ಭಾರತೀ ದೇವಿ ಇವರೆಲ್ಲರೂ ತೃಪ್ತರಾಗ್ತಾರೆ. ಅವರು ತೃಪ್ತರಾದರೆ ಸಾಧನೆ ಮಾಡಿಕೊಂಡ ಜೀವನನ ವೈಕುಂಠದಲ್ಲಿ ಪ್ರವೇಶ ಮಾಡಿಸ್ತಾರೆ ಅಂತ. ಅಲ್ಲ, ದ್ವಾರಪಾಲಕರು ಇವರನ್ನು ಯಾರನ್ನು ಹೇಳಿದ್ರಿ? ಮತ್ತು ಜಯ ವಿಜಯರು ಅನ್ನುವರು ದ್ವಾರಪಾಲಕರು ಅಂತ ಕೇಳಿದ್ವಲ್ಲ. ಜಯ ವಿಜಯ ಅವೆಲ್ಲ ಇದ್ದಾರೆ ಅಂತಂದ್ರೆ, ಆ ಜಯ ವಿಜಯರು ಹೊರಗಿನ ದ್ವಾರಪಾಲಕರು, ಇವರು ಒಳಗಿನ ದ್ವಾರಪಾಲಕರು. ಅಂದರೆ ಪೂರ್ಣ ಹೊರಗೆ ಗೇಟದಂತ ಇಟ್ಕೊಂಡ್ರಿ, ಅಲ್ಲೊಬ್ರು ಕಾಯಿಲೆ ನಿಂತ್ಕೊಂಡ್ರೆ, ಬಾಗಲ್ ಹತ್ತು ಹೋದ್ಕೊಳ್ಳಿ ಅಲ್ಲೊಬ್ರು ಕಾಯಿಲೆ ನಿಂತ್ಕೊಂಡಾರೆ. ಹಿಂಗೆ ಇಬ್ಬರು ಇದ್ದಾರಲ್ಲ, ಆ ತರಹದ ಎರಡು ದ್ವಾರಪಾಲಕರು ಇಲ್ಲಿಯೂ ಇದ್ದಾರೆ, ಅಲ್ಲಿಯೂ ಇದ್ದಾರೆ. ಹೃದಯದಲ್ಲಿದ್ದ ಭಗವಂತನ ಮನೆಗೂ ದ್ವಾರಪಾಲಕರು, ವೈಕುಂಠದ ದ್ವಾರಪಾಲಕರು ಅನ್ನುವ ಅಂಶವನ್ನು ಛಾಂದೋಗ್ಯ ವೈಶ್ವಾನರ ವಿದ್ಯೆಯಲ್ಲಿ ತಿಳಿಸ್ತಾ ಇದೆ. ಅಂಥ ವೈಶ್ವಾನರ ನಾಮಕನಾಗಿ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಭಗವಂತ ನಮ್ಮಲ್ಲಿ ಪ್ರಾಣ ಹಾಗೂ ಅಪಾನ ಎಂಬ ವಾಯುದೇವರನ್ನು ಸೇರಿಸಿಕೊಂಡು ಇರುವಂಥವರನ್ನು ಅನ್ನವನ್ನು ಜೀರ್ಣ ಮಾಡಿ ದೇಹಕ್ಕೆ ಉಂಟು ಮಾಡ್ತಾನೆ. ಇದು ಇದರ ಅಭಿಪ್ರಾಯ. ಇನ್ನು 15ನೇ ಶ್ಲೋಕ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯಃ ವೇದಾಂತಕೃತ್ ವೇದ ವಿದೇವ ಚಾಹಂ. ಕೇವಲ ವಿಷಯವನ್ನು ಹೇಳ್ತಾನೆ. ಪರಮಾತ್ಮನೇ ನಿರೂಪಣೆ ಮಾಡಿದ್ದಷ್ಟಿದೆ ಹೇಳ್ತಾ ಹೋಗ್ತೀನಿ. ನಾನು ಎಲ್ಲಿದ್ದೇನೆ? ಸಾಮಾನ್ಯವಾಗಿ ಭಗವಂತ ದೇಹದಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಹೇಳಿ ಆಯ್ತು. ಎಲ್ಲ ಪದಾರ್ಥಗಳಲ್ಲಿ ಇದ್ದಾನೆ ಅಂತ. ದೇಹದಲ್ಲಿ ಎಲ್ಲಿದ್ದಾನೆ? ಯಾಕೆಂದರೆ ಇಂದ್ರಿಯಗಳಿವೆ, ಚರ್ಮ ಇದೆ, ಧಾತುಗಳಿವೆ, ಸಪ್ತಧಾತುಗಳಿವೆ, ಕೂದಲುಗಳಿವೆ. ಎಲ್ಲಿರಬೇಕು ದೇವರು ಅಂದರೆ ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟಃ, ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ. ಅದಕ್ಕೆ ನಮ್ಮನ್ನು ಯಾರಾದರೂ ಮಾತಾಡಿಸಿದ ಕೂಡಲೇ ನಾನು ಫಸ್ಟ್ ಕೈ ಹೋಗೋದೆಲ್ಲ ಹೋಗ್ತದೆ. ಅವ ಅಲ್ಲಿದ್ದಾನ ಅಂತ ತಿಳ್ಕೊಂಡು ಹೇಳಿ ನೆನಪು ಮಾಡಿಕೊಂಡೆ ಮುಂದೆ ಮಾತಾಡೋದು ನಾವೆಲ್ಲ. ಅಹಂ ಅನ್ನೋ ಶಬ್ದ ಅವನಿಗೆ ಹೇಳಿದ್ದು, ನಮಗಲ್ಲ. ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟಃ. ದೇವರಂತಾನೆ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ನಿಮಗೆಲ್ಲ ನೆನಪು ಬರುವುದು ನನ್ನಿಂದ, ನಿಮಗೆ ಮರ್ತು ಹೋಗುವುದು ನನ್ನಿಂದ. ಭಾರಿ ಆಶ್ಚರ್ಯ. ದೇವರನ್ನ ನಿಮಗೆ ಏನೇನು ನೆನಪಾಗ್ತದಲ್ಲ, ಯಾವುದು ಓದಿದ್ದು ಬರೆದಿದ್ದೆಲ್ಲ ನೆನಪಾಗ್ತದಲ್ಲ, ಅದು ಎಲ್ಲದಕ್ಕೂ ನಾನೇ ಕಾರಣ. ನಿಮಗೇನು ಮರುವಾಗ್ತದಲ್ಲ, ಅದಕ್ಕೂ ನಾನೇ ಕಾರಣ. ಯಾಕೆ ಹಿಂಗೆ ಹೇಳ್ಬೇಕಾಗಿತ್ತು ದೇವರು? ಅಲ್ಲಿ ಇಷ್ಟು ಹೇಳಿ ಸಾಕಾಗಿದ್ದಿಲ್ಲ. ನಿಮಗೆಲ್ಲ ನೆನಪಾಗ್ತದಲ್ಲ, ನಿಮಗೇನು ನೆನಪಾಗ್ತದೆ ನನ್ನಿಂದ, ಮುಗಿದು ಕೆಲಸ ಮುಗಿದು. ಮರ್ತದ್ದು ನನ್ನಿಂದ ಅಂತ ಯಾಕೆ ಅನ್ಬೇಕಾಗಿತ್ತಪ್ಪ? ಹಾಂ, ಕೆಲವರು ಅಂತಿರ್ತಾರೆ ನೋಡ್ರಿ, ಕಾರ್ಯಕ್ರಮಕ್ಕೆ ನೀವು ಬಂದ್ರಿ ಭಾಳ ಚಲೋ ಆಯ್ತು, ಬರ್ದಿದ್ದಿಲ್ಲ ಇನ್ನೂ ಚಲೋ ಆಯ್ತು ಅಂತ ಅಲ್ರಿ. ನೆನಪಾದದ್ದು ದೇವರಿಂದ, ಮರ್ತದ್ದು ದೇವರಿಂದ. ಯಾಕೆ? ಏನು ಕಾರುಣ್ಯ ದೇವರಿಗೆ, ಭಕ್ತ ವಾತ್ಸಲ್ಯ ಅಂದರೆ ಒಂದೊಮ್ಮೆ ನಾನು ದೇವರನ್ನ ಸ್ಮರಿಸುವುದು ಮರೆತರೆ ದುಃಖಕ್ಕೊಳಗಾಗ್ಬೇಡ, ಆ ಮರುವು ಕೊಟ್ಟವನು ನಾನೇ. ಏನು ಕಾರುಣ್ಯ ಇದೆ ದೇವರಿಗೆ. ಇಲ್ಲದೇ ಇದ್ರೆ ಬೇಚಾಡೋದು, ಅಯ್ಯೋ ನೆನಪಾಗಿಲ್ಲ, ದೇವ್ರು ನೆನಪಾಗಿಲ್ಲ ಅಂತ ಹಂಗೆ ಹಳಹಳಿಸ್ತಿರ್ತೀವಿ. ದೇವರು ಎಚ್ಚರಿಕೆ ಕೊಟ್ಟ, ಆ ನಿನ್ನ ಮರುವಿಗೂ ನಾನೇ ಕಾರಣ. ದುಃಖಕ್ಕೊಳಗಾಗಬೇಡ, ನಿನಗೆ ಮರವು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೆ, ಮರವು ಕೊಟ್ಟಿದ್ದೀನಿ. ನೆನಪು ಕೊಡಬೇಕು ಅಂತ ಸಂಕಲ್ಪ ಮಾಡ್ತೀನಿ, ನೆನಪು ಕೊಡ್ತೀನಿ. ಮತ್ತಃ ಸ್ಮೃತಿ ಜ್ಞಾನ ಅಪೋಹನಂಚ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ. ಎಲ್ಲ ವೇದಗಳಿಂದಲೂ ನಾನೇ ವೇದ್ಯನಾದವನು. ವೇದದಲ್ಲಿ ನೂರಾರು ಸಾವಿರಾರು ವಾಕ್ಯಗಳು ಬಂದಿರಲಿ, ಶಬ್ದಗಳು ಬಂದಿರಲಿ, ಯಾವುದಕ್ಕೂ ತಲೆಗೆಡಿಸ್ಕೋಬೇಡ. ವಾದರಾಸನೊಳಗೆ ಚಂದ ಪದ್ಯ ಹೇಳ್ಯಾರ. ವೇದ ಓದಲು ಬೇಕು, ವೇದ ಓದಬೇಕು ಅಂದರೆ ಅರ್ಥ ಗೊತ್ತಾಗಲಿ, ಅದರ ಅರ್ಥ ಹರಿ ಎಂದು ತಿಳಿಯಲು ಬೇಕು. ಚಾಪ್ಟರ್ ಕ್ಲೋಸ್, ಮುಗಿದ ಹೋಯ್ತು. ಏನು ನಿಮಗೆಲ್ಲ ಎಲ್ಲಿ ಓದ್ಕೋದು ಕೂಡ್ಲಿಕ್ಕಾಗ್ತದೆ, ಅರ್ಥ ಮಾಡ್ಕೊಂಡು ಕೂಡ್ಲಿಕ್ಕಾಗ್ತದೆ? ವೇದ ಓದಲು ಬೇಕು, ಅದರ ಅರ್ಥ ಹರಿ ಎಂದು ತಿಳಿಯಲು ಬೇಕು. ಆಗೋಯ್ತು ಕೆಲಸ. ಅದಾದ ಮೇಲೆ ವೇದಾಂತಕೃತ ಇದೇ ಕೃಷ್ಣ ಪರಮಾತ್ಮ ವ್ಯಾಸರೂಪದಿಂದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವನು. ಸರ್ವ ವೇದ ವಿದೇವಚ ಅಹಂ, ಸಕಲ ವೇದಗಳನ್ನು ನಾನೇ ತಿಳಿದವನು. ಎಲ್ಲ ವೇದಗಳ ಅರ್ಥ ಬಲ್ಲವನಾದದ್ದರಿಂದಲೇ ವೇದಾಂತಕೃತ. ವೇದಗಳ
ಅರ್ಥವನ್ನು ನಿರ್ಣಯ ಮಾಡುವಂತಹ ಸೂತ್ರಗಳನ್ನು ಬರೆದದ್ದು. ವೇದಾರ್ಥ ನಿರ್ಣಯ ಮಾಡಿದ ಸೂತ್ರಗಳನ್ನು ಬರೆದದ್ದಕ್ಕೇನೆ ಸಕಲ ವೇದ ಪ್ರತಿಪಾದ್ಯ ಅವನು ಎಂದು ತಿಳಿದದ್ದು. ಇವು ಮೂರು ಒಂದಕ್ಕೊಂದು ಸಂಬಂಧ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಸಕಲ ವೇದಗಳಿಂದಲೂ ನಾನೇ ತಿಳಿಯಲ್ಪಡುವನು. ಯಾಕೆ ಅಂದರೆ ಬ್ರಹ್ಮಸೂತ್ರಗಳಲ್ಲಿ ಸಿದ್ಧಾಂತ ಮಾಡಲಾಗಿದೆ. ಬ್ರಹ್ಮಸೂತ್ರಗಳಲ್ಲಿ ಹಾಗ್ಯಾಕೆ ಸಿದ್ಧಾಂತ ಮಾಡಲಾಗಿದೆ ಅಂದರೆ ನಾನೇ ಸಕಲ ವೇದಗಳನ್ನು ತಿಳಿದವನಾದ್ದರಿಂದ ಹಾಗೆ ಸಿದ್ಧಾಂತ ಮಾಡಿದ್ದೇನೆ. ಭಗವಂತ ವ್ಯಾಸರೂಪದಿಂದ ಸಕಲ ವೇದಗಳನ್ನು ಬಲ್ಲವನಾಗಿ ವೇದ ವಿಭಾಗ ಮಾಡಿ ವೇದಗಳ ಅರ್ಥ ತಿಳಿಸುವಂತಹ ಸೂತ್ರಗಳನ್ನು ನಿರ್ಮಾಣ ಮಾಡಿ ಕೊನೆಗೆ ಸಿದ್ಧಾಂತ ಮಾಡಿದ. ಏತೇನ ಸರ್ವೇ ವ್ಯಾಖ್ಯಾತಾಹ, ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ ಅಂತ ತಿಳಿದುಕೊಂಡು ಕೊನೆಯ ವಾಕ್ಯ ಭಗವದ್ಗೀತೆ ಮುಗೀತು. ಪುರುಷೋತ್ತಮ ಯೋಗ ಈಗ ಬಂತು. ಪುರುಷೋತ್ತಮ ಯೋಗ ಊಟದ ಹೊತ್ತಿಗೆ ಬಂತು. ಪುರುಷೋತ್ತಮ ಯೋಗ ಅಂತೂ ಅಡ್ಡಿ ಇಲ್ಲ ಆಚಾರ. ಮಂಗಳಕ್ಕೆ ಕಡೆ ಪುರುಷೋತ್ತಮ ಬರ್ತಾನೆ ಇಲ್ಲ ಅಂದ್ಕೊಂಡಿದ್ವಿ, ಮಂಗಳಕ್ಕೆ ಪುರುಷೋತ್ತಮ ಬಂದ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಕ್ಷರ ಉಚ್ಯತೆ. ದ್ವೌ ಇಮೌ ಪುರುಷೌ ಲೋಕೆ. ಇಲ್ಲೇನು ನಾವು ಶಾಸ್ತ್ರಗಳಲ್ಲಿ ನೋಡ್ತೇವೆ, ಶಾಸ್ತ್ರಗಳನ್ನು ಓದಿದಾಗ ನಮಗೆ ತಿಳಿದು ಬರ್ತದೆ, ಎರಡು ತರಹದ ಪುರುಷರಿದ್ದಾರಂತೆ. ಯಾರು? ಒಬ್ಬರು, ಮುಂದೆ ಅವರೇ ಹೇಳ್ತಾನೆ ಕೃಷ್ಣ, ಏನಂತಾನೆ? ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ. ಎರಡು ಪುರುಷರಿದ್ದಾರೆ. ಒಂದು ಕ್ಷರ ಪುರುಷ ಅಂತ ಕರೆಸಿಕೊಳ್ಳುವರು, ಮತ್ತೊಬ್ಬರು ಅಕ್ಷರ ಪುರುಷ ಎಂದು ಕರೆಸಿಕೊಳ್ಳುವರು. ಈಗ ದೇವರನ್ನು ಪುರುಷೋತ್ತಮ ಪುರುಷೋತ್ತಮ ಅಂತ ಕರೀತಾ ಇದ್ದೀವೋ ಇಲ್ಲೋ? ಪುರುಷೋತ್ತಮ ಶಬ್ದವನ್ನು ಹೆಂಗೆ ಬಿಡಿಸ್ಬೇಕು? ಯಾಕಂದರೆ ಪುರುಷೋತ್ತಮದಲ್ಲಿ ಎರಡು ಶಬ್ದ, ಪುರುಷ ಒಂದು ಶಬ್ದ, ಉತ್ತಮ ಶಬ್ದ ಬರ್ತದೆ. ಹಾಗಾದರೆ ಪುರುಷ ಶಬ್ದವನ್ನು ಯಾವ ವಿಭಕ್ತಿಯಲ್ಲಿಡಬೇಕು, ಉತ್ತಮ ಶಬ್ದವನ್ನು ಯಾವ ವಿಭಕ್ತಿಯಲ್ಲಿಡಬೇಕು? ಈಗ ನಮ್ಮೂರಾಗ ಒಬ್ಬರು ಯಾರು ಪುರುಷೋತ್ತಮಾಚಾರ ಅಂತಿದ್ದಾರೆ ಅಂತ ಇಟ್ಕೊಳ್ತೀವಿ. ಆ ಪುರುಷೋತ್ತಮಾಚಾರ ನಾವೇನು ಅಷ್ಟು ಪ್ರೀತಿಯಿಂದ ಪುರುಷೋತ್ತಮಾಚಾರ ಕರೆಯಂಗಿಲ್ಲ, ಪುರುಷ ಅಂತ ಕರಿತಿರ್ತೀವಿ ನಾವು. ಆ ಪ್ರೀತಿ ಅದು ನಮಗೂ ಅವರಿಗೂ ಸಲಿಗದ ಕ್ಲಾಸ್ಮೇಟ್ ಆಚಾರ ಪುರುಷ ಪುರುಷ ಅಂತ ಕರಿತಿರ್ತಾರೆ. ಈ ಪುರುಷೋತ್ತಮ ಹೆಂಗೆ? ಈ ಲೋಕದಲ್ಲಿ ಇದ್ದ ಪುರುಷೋತ್ತಮ ಅವ ಪುರುಷೇಶು ಉತ್ತಮ ಅಷ್ಟೇ. ಅವ 4 ಮಂದಿಯೊಳಗೆ ಅವ ಚಲೋ ಇದ್ದಾನ ಅಂತ ಇವ ಪುರುಷೋತ್ತಮ ಅಷ್ಟೇ. ಈಗ ಅರ್ಜುನನಿಗೆ ನರಷಭ ಅಂತ ಕರೀತಾರೆ. ನರಷಭ ಅಂದರೆ ಏನು? ಪುರುಷೋತ್ತಮ ಅಂತ ಅರ್ಥ. ಅರ್ಜುನನಿಗೂ ಪುರುಷೋತ್ತಮ ಅಂತ ಕರೆದ ಮಾತ್ರಕ್ಕವ ಎಲ್ಲರಿಗಿಂತ ಉತ್ತಮ ಅಂತ ಆಗ್ತಾನೇನು? 4 ಮಂದಿಯೊಳಗೆ ಚಲೋ ಅಂತ ಅರ್ಥ ಅಷ್ಟೇ. ಹಾಗಿದ್ರೆ ದೇವರನ್ನು ಪುರುಷೋತ್ತಮ ಅಂತ ಹೆಂಗೆ ಕರಿಬೇಕು ಅಂದರೆ ಪುರುಷಾಭ್ಯಾಮ್ ಉತ್ತಮ. ಅವನನ್ನು ಪುರುಷೇಶು ಉತ್ತಮ ಅಂತ ಕರಿಬಾರ್ದು, ಪುರುಷಾಭ್ಯಾಮ್ ಉತ್ತಮ. 2 ಪುರುಷರಿಗಿಂತ ಉತ್ತಮನಾಗ್ಯಾನ ಅಲ್ರಿ, ಅದ ಚಲೋ ಇತ್ತಲ್ಲ. 4 ಪುರುಷರಲ್ಲಿ ಉತ್ತಮನಾಗಿದ್ದಾನೇನೋ ಚಲೋನೋ, 2 ಪುರುಷರಿಗಿಂತ ಉತ್ತಮ ಚಲೋನೋ? ಅದಕ್ಕೆ ಕೃಷ್ಣ ಹೇಳ್ತಾನ ಪುರುಷಾಭ್ಯಾಮ್ ಉತ್ತಮ ಪುರುಷೋತ್ತಮ. ಯಾವ 2 ಪುರುಷರಿಗಿಂತ ಉತ್ತಮ? ಒಂದು ಕ್ಷರ ಪುರುಷ, ಇನ್ನೊಂದು ಅಕ್ಷರ ಪುರುಷ. ಒಂದು ಕ್ಷರ ಪುರುಷ, ಇನ್ನೊಂದು ಅಕ್ಷರ ಪುರುಷ. ಯಾರು ಕ್ಷರ ಪುರುಷರು? ಕ್ಷರಃ ಸರ್ವಾಣಿ ಭೂತಾನಿ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ನಮ್ಮವರೆಗೆ ಎಲ್ಲರನ್ನೂ ಕ್ಷರ ಪುರುಷರು ಅಂತ ಕರೀತಾ ಇದ್ದಾರೆ. ಅದು ಯಾಕೆ ನಮಗೆ ಕ್ಷರ ಪುರುಷ ಅಂತ ಕರೆದದ್ದು? ಶರೀರ ಕ್ಷರಣಾತ್ ಕ್ಷರಾಹ. ಯಾರ ಶರೀರ ನಿರಂತರವಾಗಿ ನಾಶದ ಕಡೆಗೆ ಹೋಗ್ತಾ ಇದೆಯೋ, ಕ್ಷರವಾಗ್ತಾ ಇದೆಯೋ, ಅವರನ್ನೆಲ್ಲರನ್ನೂ ಕ್ಷರ ಪುರುಷರು ಅಂತ ಕರೀತಾರೆ. ಭಾರಿ ವಿಚಿತ್ರ ಏನು? ಸಂಸ್ಕೃತದಲ್ಲಿ ಈ ದೇಹವನ್ನು ತಿಳಿಸುವಂತಹ ಶಬ್ದಗಳು ಎರಡಿವೆ. ಒಂದು ದೇಹ, ಒಂದು ಶರೀರ. ಒಂದು ದೇಹ, ಒಂದು ಶರೀರ. ಏನು ದೇಹ ಶರೀರ ಅಂದರೆ? ದೇಹ ಅಂದರೆ 50 ವರ್ಷಕ್ಕಿಂತ ಮೊದಲು ಇದ್ದದ್ದಕ್ಕೆ ದೇಹ ಅಂತ ಕರಿಬೇಕು, 50 ಆದಮೇಲೆ ಇದ್ದದ್ದಕ್ಕೆ ಶರೀರ ಅಂತ ಕರಿಬೇಕು ಅಂತ ಒಂದು ವ್ಯವಸ್ಥೆ ಅದು. ಎಲ್ಲ ಶಬ್ದಗಳು ಹಂಗೆ ಕರೀಲಿಕ್ಕೆ ಬರೋಂಗಿಲ್ಲ, ಎಲ್ಲ ಕಾಲಕ್ಕೂ ಹಂಗೆ ಹೇಳಬೇಕು ಅಂತಿಲ್ಲ. ಹಂಗೆ ದೇಹ ಅನ್ನೋದು ಬಿಫೋರ್ 50, ಶರೀರ ಅಂಬೋದು ಆಫ್ಟರ್ 50 ಯಾಕೆ ಮಾಡ್ಕೊಂಡ್ರಿ ಅಂದರೆ ಶೀರ್ಯತೆ ಇದು ಶರೀರಂ, ಅದು ಜೀರ್ಣ ಹಾಕೋತ ಹೋಗೋದಕ್ಕೆ ಅದಕ್ಕೆ ಶರೀರ ಅಂತ ಕರೀತಾರೆ. 50 ಆದಮೇಲೆ ಎಲ್ಲ ಜೀರ್ಣ ಹಾಕೋತ ಹೋಗ್ತಿರ್ತಾವ್ರಿ. ಯಾವುದೂ ಮೊದಲಿದ್ದಂಗೆ ಇರಂಗಿಲ್ಲ. ಅದಕ್ಕೆ ಸಪೋರ್ಟಿವ್ ಆಗಿ ಕೆಲವು ಕೊಟ್ಟಿರ್ತಾರೆ. ಅವು ಮೊದಲಿದ್ದಂಗೆ ಇರಲಿ ಅಂತ ತಿಳ್ಕೊಂಡು ಹೇಳಿ, ಹಲ್ಲಿಲ್ಲ ಅಂದ್ಕೊಳ್ಳಿ ಸೆಟ್ ಹಾಕ್ಕೊಂಡು ಸಪೋರ್ಟ್ ಕೊಟ್ಟನೆ, ಕಣ್ ಕಾಣಿಸಂಗಿಲ್ಲ ಅಂತ ಅಂದ್ಕೊಳ್ಳಿ ಚಸ್ಮಾ ಹಾಕ್ಕೊಂಡು ಸಪೋರ್ಟ್ ಕೊಟ್ಟನೆ, ಶುರುವಾಗಿತ್ತೋ ಇಲ್ಲೋ ಅದೆಲ್ಲ 50 ಆದಮೇಲೆ ಹೊಂಟು. ನಮ್ಮಲ್ಲಿ ಹಿಂದಕ್ಕೆಲ್ಲ ಐತ್ರಿ 40 ಆದ್ಮೇಲೆ 40 ಬಂತು ಅಂತ ಇತ್ತು, 40 ಆದ್ಮೇಲೆ 40 ಬಂತು ಅಂತ. ಆವಾಗ ಅವ್ರ ಅಭಿಪ್ರಾಯ 80ಕ್ಕೆ ಮುಗೀತು ಅಂತ ಅರ್ತಿತ್ತು. ಅದಕ್ಕೆ ಈಗ 100 ಇಟ್ಕೊಂಡು ಹೇಳ್ತಿದ್ದೀವಿ ಅಷ್ಟೇ. ಹಾಗಾಗಿ ಅದಕ್ಕೆ ಶರೀರ ಸರಿ. ಮೊದಲನೇ 50 ವರ್ಷಕ್ಕೆ ಏನು ಕರಿಬೇಕು? ದೇಹ. ದೇಹ ಯಾಕೆ? ದೇಹ ಉಪಚಯೇ ಅಂತ ಸಂಸ್ಕೃತದಲ್ಲಿ ಧಾತು. ಉಪಚಯ ಅಂದರೆ ಬೆಳಕೋತ ಹೋಗೋದು. ಹುಟ್ಟಿದ ದಿವಸದಿಂದ 50ನೇ ವರ್ಷದವರೆಗೆ ದೇಹ ಬೆಳೀತದೆ, 50ರಿಂದ ಮುಂದೆ ಕ್ಷೀಣ ಆಗ್ತಾ ಹೋಗ್ತದೆ. ಅದಕ್ಕೆ ದೇಹಕ್ಕೆ ಹೆಸರು ದೇಹ ಶರೀರ ಅಂತ ತಿಳಿದುಕೊಂಡು ನಾವೆಲ್ಲ ಕ್ಷರ ಪುರುಷರು.
ಏನಿಲ್ಲ ಒಂದು ದಿವಸ ಎಲ್ಲರೂ ನಾಶವಾಗಿ ಹೋಗುವಂಥವರು. ಅದಕ್ಕೆ ನಮ್ಮ ಅಕ್ಷರ ಪುರುಷ. ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳನ್ನು ಅಕ್ಷರ ಪುರುಷ ಅಂತ ಕರೀತಾ ಇದ್ದಾರೆ. ಹೀಗೆ ಅಕ್ಷರ ಪುರುಷರಾದ ಲಕ್ಷ್ಮೀದೇವಿಗಿಂತಲೂ ಕ್ಷರ ಪುರುಷರಾದ ಬ್ರಹ್ಮಾದಿಗಳಿಗಿಂತಲೂ ಉತ್ತಮನಾದದ್ದರಿಂದ ಪರಮಾತ್ಮನಿಗೆ ಪುರುಷೋತ್ತಮ. ಅಲ್ರಿ, ಈ ಪುರುಷ ಅನ್ನೋ ಶಬ್ದ ಇದೆ, ಇದು ಬಹಳ ಡೇಂಜರ್ ಅದ. ಯಾಕೆ ಡೇಂಜರ್ ಅದ ಅಂತಂದ್ರೆ, ಪುರುಷ ಅನ್ನೋ ಶಬ್ದ ಇದು ಗಂಡಸು ಅನ್ನೋ ಅರ್ಥ ಕೊಟ್ಟು ಬಿಟ್ಟದು ಡಿಕ್ಷನರಿ ಒಳಗೆ. ವಾಸ್ತವಿಕವಾಗಿ ಹಂಗಿಲ್ಲೇ ಇಲ್ಲ. ಪುರುಷ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ. ನಿಜವಾದ ಅರ್ಥ ಏನು ಪುರುಷ ಅನ್ನೋ ಶಬ್ದಕ್ಕೆ? ಜೀವರು ಅಂತ ಅರ್ಥ. ನಾವೇನು ಮಾಡಿಬಿಟ್ಟಿವಿ, ಪುರುಷ ಅನ್ನೋ ಶಬ್ದಕ್ಕೆ ಗಂಡಸು ಅಂತ ಅರ್ಥ ಮಾಡಿಬಿಟ್ಟಿವಿ. ಹಿಂಗೆ ಸಮಸ್ಯೆ ಆದದ್ದಕ್ಕನ ಏನು ಬಂತು ಅಂದರೆ, ಎಲ್ಲ ಪುರುಷರು ಏಕಾದಶಿ ಮಾಡಬೇಕು ಅಂತ ಪಂಚಾಂಗ ಬರೋದಾರ ಅಂತ ಇಟ್ಕೊಳ್ರಿ. ಎಲ್ಲ ಪುರುಷರು ಏಕಾದಶಿ ಮಾಡ್ರಿ, ಹೆಣ್ಣಂದ್ರೆ ಸಮಾಧಾನ ಆಗಿಬಿಡ್ತು. ನಮಗೇನು ಏಕಾದಶಿ ಸಂಬಂಧ ಇಲ್ಲ, ಪುರುಷರಿಗೆ ಅಂತ ಹೇಳ ಗಂಡಸರಿಗೆ ಅಂತ ಕೂತ್ಬಿಟ್ರೆ, ಹೆಣ್ಮಕ್ಳಿಗೆ ಏಕಾದಶಿ ಅದ ಇಲ್ಲ ಅಂದ್ರೆ ಅದಕ್ಕೆ ಪುರುಷ ಶಬ್ದಕ್ಕೆ ಜೀವರು. ಎಲ್ಲರೂ ಏಕಾದಶಿ ಮಾಡ್ರಿ ಅಂತ ವಾಕ್ಯದ ಅರ್ಥ. ಇಲ್ಲೇ ಹೋದ್ರೆ ಎಲ್ಲ ಪುರುಷರು ಚಾತುರ್ಮಾಸ್ಯ ವ್ರತ ಮಾಡಬೇಕು, ಹೆಣ್ಮಕ್ಳಿಗೆ ಸಂಬಂಧ ಇಲ್ಲ. ಎಲ್ಲ ಪುರುಷರು ಭೀಷ್ಮ ಪಂಚಕ ಮಾಡಬೇಕು, ಹೆಣ್ಮಕ್ಳಿಗೆ ಸಂಬಂಧ ಇಲ್ಲ. ಹಿಂಗಂದ್ರೆ ಪುರುಷರೆಲ್ಲರೂ ಬೆಳಿಗ್ಗೆ ಸೂರ್ಯೋದಯದೊಳಗಾಗಿ ಹೇಳ್ಬೇಕು ಅಂತದೆ. ಬ್ರಾಹ್ಮಿ ಮುಹೂರ್ತಕ್ಕೆ ಎಲ್ಲ ಪುರುಷರು ಹೇಳ್ಬೇಕು ಅಂತ ಬರೆದ್ರೆ ಗಂಡಸರಷ್ಟೇ ಹೇಳ್ಬೇಕು, ಹೆಣ್ಮಕ್ಳು ಹೇಳೋಗಿಲ್ಲ ಅಂತ ಆಗ್ತದೆ. ಅರ್ಥ ಸರಿ ಹೋಗ್ತದ? ಹೋಗೋದಿಲ್ಲ ತಾನೇ. ಹಾಗೆ ಎಲ್ಲರೂ ಹೇಳ್ಬೇಕಲ್ಲ. ಹಾಗಾದ್ರೆ ಪುರುಷ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡ್ಬೇಕು, ಆವಾಗ ಎಲ್ಲರೂ ಅಂತ ಅರ್ಥ ಬರ್ತದೆ. ಆದರೆ ಈಗ ಪುರುಷ ಅನ್ನೋದು ಗಂಡಸು ಅಲ್ಲ, ಗಂಡಸು ಅನ್ನೋ ಶಬ್ದ ಅರ್ಥ ಹೇಳಬಾರ್ದು. ಕಾರಣ ಏನು ಅಂದರೆ, ಹಾಗೆ ಹೇಳಿದ್ರೆ ಲಕ್ಷ್ಮೀದೇವಿ ಇದ್ದಾಳಲ್ಲ, ಇವರನ್ನ ಅಕ್ಷರ ಪುರುಷ ಅಂತ ಕರೆದಿದ್ದಾರೆ. ಇವಾಗ ಅಕ್ಷರ ಪುರುಷರು ನಾವು ಅಕ್ಷರ ಪುರುಷ ಅಂದರೆ ಲಕ್ಷ್ಮೀದೇವಿಯನ್ನು ಗಂಡಸು ಅಂತ ಕರೆಯೋದು ಹೆಂಗೆ ಸಮಸ್ಯೆ ಬರ್ತದೆ. ಈಗ ಅರ್ಥ ಹೇಳ್ಬಿಟ್ಟಿನಿ, ಜೀವ ಅನ್ನೋ ಅರ್ಥ ಲಕ್ಷ್ಮೀದೇವಿ ಅದು ಕೊಡೋದಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಕೆಲವೊಂದು ಹಿಂಗಿದೆ ಅಂತೆ, ಲೋಕದಲ್ಲಿ ಸ್ತ್ರೀಯರಿಗೂ ಪುರುಷ ಅಂತ ಕರೆದದ್ದುಂಟಂತ. ಏನ್ರಿ ಸ್ತ್ರೀಯರಿಗೂ ಪುರುಷ ಅಂತ ಯಾವಾಗ ಕರೀತಾರೆ? ಅವರು ಪುರುಷರಲ್ಲಿ ಇದ್ರ ಅರ್ಥ ಆಗ್ತದಲ್ಲ ಅಂತ ಹೇಳಿ, ಅವರು ಪುರುಷರಲ್ಲಿ ಇದ್ರ ಅಂದ್ರೆ ಪುರುಷರು ಮಾಡುವ ಎಲ್ಲಾ ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಬರ್ತಿದ್ರು ಅಂತ ಇಟ್ಕೊಳ್ರಿ. ಅವಾಗ ಅವ್ರಿಗೇನು ಕರಿಬೇಕು? ಪುರುಷ ಅಂತ ಕರಿಬೇಕು. ಪುಲ್ಲಿಂಗೇನೊಚ್ಚತೆ ಸ್ತ್ರೀ ಪುಂವತ್ ಶಕ್ತಿಮತಿ ಕ್ವಚಿತ. ಶ್ರೀಮದಾಚಾರ್ಯರು ಛಾಂದೋಗ್ಯದಲ್ಲಿ ಹೇಳುವಾಗ ಅದಿತಿರ್ ದೇವತಾಮಯಿ ಎನ್ನುವಂತಹ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡ್ತಿರುವಾಗ ಪುಲ್ಲಿಂಗೇನ ಉಚ್ಚತೆ ಸ್ತ್ರೀ, ಕೆಲವು ಕಡೆಗೆ ಪುಲ್ಲಿಂಗದಿಂದಲೇ ಸ್ತ್ರೀಯರನ್ನ ಕರೆದದ್ದುಂಟು. ಹಂಗೆ ಸಂಸ್ಕೃತದೊಳಗೆ ಭಾಳ ಮಜಾ ಬರಿ. ಈಗ ಹೆಂಡತಿ ಅನ್ನೋ ಅರ್ಥ ಹೇಳುವ ಶಬ್ದಗಳಿವೆ ನೋಡ್ರಿ, 3 ಲಿಂಗದಾಗ ಬರಿ. ಪುಲ್ಲಿಂಗದಾಗ, ಸ್ತ್ರೀಲಿಂಗದಾಗ, ನಪುಂಸಕಲಿಂಗದಾಗ, 3 ಲಿಂಗದಾಗ ಬರ್. ಅದ್ರೊಳಗೂ ಭಾರಿ ಚಂದರಿ. ಈ ಪುಲ್ಲಿಂಗದಾಗ ಹೆಂಡತಿ ಹೇಳುವ ಶಬ್ದ ನೋಡ್ರಿ, ಹೆಂಡತಿ ಅಂತ ಕರೆಯುವ ಶಬ್ದ, ಅದಕ್ಕೆ ದಾರಾಹ ಅಂತ ಕರೀತಾರ್ರಿ. ಅಂದ್ರೆ ನಿತ್ಯದಲ್ಲಿ ಬಹುವಚನ ಅಂತ ಶಬ್ದ. ಹೆಂಡತಿ ಅಂತ ಕರೆಯೋಂಗಿಲ್ಲ, ಹೆಂಡತಿಯರೇ ಅಂತ ಕರೀಬೇಕು. ಅಂದ್ರೆ ನನಗೇನು ಅನಿಸ್ತದೆ, ಈ ಸಂಸ್ಕೃತ ಭಾಷಾ ಬರೆಯೋನು ಹೆಂಡತಿ ಹಂಗಿರ್ಬೇಕ್ರಿ. ಅದಕ್ಕೆ ಹೆಂಡತಿ ಅಂತ ಏಕವಚನ, ಹೆಂಡತಿ ಅಂತ ಕರೀಲಿಲ್ಲ, ಹೆಂಡತಿಯರೇ ಅಂತ ಗೌರವದಿಂದ ಕರೆದಿದ್ದಾನವ. ಸ್ತ್ರೀಯರನ್ನ ಪುಲ್ಲಿಂಗ ಶಬ್ದದಿಂದ ಯಾವಾಗ ಕರಿಬಹುದು ಅಂದ್ರೆ, ಅವಳು ಪುರುಷರಂತೆ ಇದ್ರೆ. ಪಾಪ ಕೆಲವು ಮನ್ಯಾಗ ಗಂಡಸರೇ ಮೆತ್ತಗಿರ್ತಾರೆ. ಎಷ್ಟು ಮೆತ್ತಗಿರ್ತಾರೆ ಅಂತಂದ್ರೆ, ಇಲ್ಲಿ ಭಾಳ ಮೆತ್ತಗಿರ್ತಾರೆ ಅಂತ ಇಷ್ಟ ತಿಳ್ಕೊಳ್ರಿ. ಈಗ ನೋಡ್ರಿ, ನಾ ಯಾರ್ದು ವೈಯಕ್ತಿಕ ಹೇಳಿಕತ್ತಿಲ್ಲ. ಕೆಲವರೆಲ್ಲ ಏನು ಅನ್ಕೊಂಡ್ಬಿಡ್ತಾರೆ, ನಾ ಹೇಳಿದ ಕೂಡಲೇ ನಮ್ದ ಯಾಕೆ ಹೇಳ್ತಾರೆ ಆಚಾರ, ನನಗೇನು ಅಂಥ ಸದುದ್ದೇಶ ಇಲ್ಲದ. ನನಗೆ ಅಂಥ ಸದುದ್ದೇಶ ಇದ್ರೆ ನಾ ಯಾಕೆ ಹೇಳ್ತಿದ್ದೆ ಹೆಂಗೆ? ಮನೆಯೊಳಗೆ ಇಲ್ಲಿ ಬೆಕ್ಕು, ಜಿರಳಿ, ಹಾವು, ಚೋಳಿ ಏನಾರ ಬಂದ್ರೆ ಗಂಡಸರು ಭಾಳ ಮೆತ್ತಗೆ ಮಂಚ ಹಾಕಿ ಕೂತ್ಬಿಟ್ಟಿರ್ತಾರೆ. ಹೇಳ್ತಿರ್ತಾರೆ ಹೆಂಡಂದ್ರಿಗೆ, ಯಾರ ಗಂಡಸರಿಗೆ ಹೇಳಿ ಕಳಿಸು, ಯಾರ ಗಂಡಸರಿಗೆ ಹೇಳಿ ಕಳಿಸು, ಲಘು ಬರಲಿ ಅಂತ ಅಂದ್ಕೊಂಡು ಹೇಳಿ. ಆವಾಗ ಆಕೆ ಅಂತಾಳೆ, ಸರಿ ಅಂತ ಹೇಳಿ ತಾನೇ ಕಸಬರಿಗೆ ತೊಗೊಂಡು ಒಂದೇ ಡ್ರಮ್ ಬಂದು ಎದ್ದು ಹೊರಗೆ ಹೋಗ್ಬಂತಾಳೆ. ಮುಗಿತು. ಆಕಿನ ಪುರುಷನ ಕರಿ. ಹಾಗಾದ್ರೆ ಸ್ತ್ರೀಯನ್ನ ಪುರುಷ ಶಬ್ದದಿಂದ ಕರೆಯುವುದು ಯಾವಾಗ? ಪುಂವತ್ ಶಕ್ತಿಮತಿ, ಪುರುಷರಂತೆ ಶಕ್ತಿ ಇದೆ. ಇದು ನನ್ನ ವಾಕ್ಯ ಅಲ್ಲ, ಶ್ರೀಮದಾಚಾರ್ಯ ವಾಕ್ಯ. ಇದು ಚಾಂದೋಗ್ಯದಲ್ಲಿ ಬಂದದ್ದು. ಲಕ್ಷ್ಮೀದೇವಿಗೆ ಅಕ್ಷರ ಪುರುಷ ಅಂತ ಕರೆದಿದ್ದೀರಲ್ಲ ಅಂದ್ರೆ, ಎಸ್, ಲಕ್ಷ್ಮೀದೇವಿ ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತಲೂ ಬಿಗಿಲಾದ ಪುರುಷ ಕಾರ್ಯವನ್ನು ಮಾಡ್ತಾಳೆ. ಅವಳು ಅವರನ್ನೆಲ್ಲ ಕಂಟ್ರೋಲ್ ಇಟ್ಟಿದ್ದಾಳೆ. ಎಂ ಕಾಮೈ ತಂತಪುಗ್ರಂ ಪ್ರಣೋಮಿ ಅಂತ ತಿಳಿದುಕೊಂಡು ಅಂದ ಮೇಲೆ ಅವಳನ್ನು ಪುರುಷ ಶಬ್ದದಿಂದ ಕರೀಲಿಕ್ಕೆ ಬರ್ತದೆ. ಅವಳು ಅಕ್ಷರ ಪುರುಷರು. ಬ್ರಹ್ಮಾದಿಗಳು ಕ್ಷರ ಪುರುಷರು, ಲಕ್ಷ್ಮೀದೇವಿ ಅಕ್ಷರ ಪುರುಷರು. ಇವರೆಲ್ಲರಿಗಿಂತಲೂ, ಇವರಿಬ್ಬರಿಗಿಂತಲೂ ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇ ತ್ಯುದಾರ್ಥಃ. ಅವರಿಬ್ಬರಿಗಿಂತ ಭಿನ್ನನಾದ ಉತ್ತಮನಾದ ಪುರುಷ ಅವನೇ ಪುರುಷೋತ್ತಮ. ಅವನು ಪರಿಚಯ ಮಾಡಿಸ್ತಾರ. ಪರಮಾತ್ಮೇ ತ್ಯುದಾರ್ಥಃ. ವೇದಗಳಲ್ಲಿ ಅವರನ್ನೇನು ಕರೆದಿದ್ದಾರೆ? ಪರಮಾತ್ಮ ಪರಮಾತ್ಮ ಎಂದು ಕರೀತಾರೆ. ಆ ಶಬ್ದ ಎಷ್ಟು ಚಂದದ, ಪರಮಾತ್ಮ ಇತಿ ಉದಾಹೃತಃ. ಇವನನ್ನು, ಪುರುಷೋತ್ತಮನನ್ನು ವೇದಗಳು ಪರಮಾತ್ಮನೆಂದು ಕರೆದಿದೆ.
ಅಂದರೆ ಭಗವಂತ ಇನ್ಯಾರೂ ಪುರುಷೋತ್ತಮರಲ್ವೇ ಅಲ್ಲ, ಪರಮಾತ್ಮನೊಬ್ಬನೇ ಪುರುಷೋತ್ತಮ. ಏನು ಮಾಡ್ತಾನವ? ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. 3 ಲೋಕಗಳಲ್ಲಿ ಅಂದರೆ ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿ ಈ ಲೋಕಗಳನ್ನು ಧರಿಸಿದ್ದಾನೆ. ಲೋಕಗಳು ನಾಶವಾದರೂ ಅವನಿಗೇನು ನಾಶ ಇಲ್ಲ. ಲೋಕಗಳು ನಾಶ ಆಗ್ತದೆ ಪ್ರಳಯ ಕಾಲ ಬಂದಾಗ. ಒಳಗಿದ್ರೆ ಮತ್ತೆ ಲೋಕಗಳು ಬಿದ್ದಾಗ ಅವನಿಗೂ ಏನಾದರೂ ಧಕ್ಕೆ ಆಗ್ತದ? ಯಾಕೆಂದರೆ ದಹ್ಯಮಾನ ಗೇಹಾಂತರ್ವತ ಅಂತ ಮನೆಗೆ ಬೆಂಕಿ ಹತ್ತಿದಾಗ ಒಳಗಿದ್ದವನು ಸುಟ್ಟು ಹೋಗುವಂತೆ ಲೋಕಗಳು ಬಿದ್ದಾಗ ಅವನಿಗೂ ಏನಾದರೂ ಆದರೆ ಅವ್ಯಯ, ಅವನಿಗೆ ನಾಶ ಇಲ್ಲ. ಯಾಕಿಲ್ಲ? ಈಶ್ವರ ಅಂತಹ ಸಾಮರ್ಥ್ಯ ಇದೆ ಅವನಿಗೆ. ಎಂತಹ ಸಾಮರ್ಥ್ಯ? ಲೋಕ ನಾಶವಾದರೂ ಅವನಿಗೇನು ನಾಶವಾಗುವುದಿಲ್ಲ, ಅಂತಹ ಸಾಮರ್ಥ್ಯ ಉಂಟು. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ನೋಡು ಅರ್ಜುನ, ನಾನು ಕ್ಷರಪುರುಷರಾದ ಲಕ್ಷ್ಮೀದೇವಿಗಿಂತಲೂ ಮೇಲಿದ್ದೇನೆ. ಅಕ್ಷರ ಪುರುಷರಾದ ಲಕ್ಷ್ಮೀದೇವಿಗಿಂತ ಆದ ಮೇಲೆ ಕ್ಷರಪುರುಷರೆನಿಸಿದ ಬ್ರಹ್ಮಾದಿಗಳಿಗಿಂತಲೂ ಮೇಲಿದ್ದೇನೆ. ಅದಕ್ಕೆ ನನ್ನನ್ನು ಪುರಾಣಗಳು ಮತ್ತು ವೇದಗಳು ಪುರುಷೋತ್ತಮ ಎಂದು ಕರೆಯುತ್ತವೆ. ಲೋಕೆ ವೇದೇಚ, ಲೋಕ ಶಬ್ದಕ್ಕೆ ಪೌರುಷೇಯ ಆಗಮಗಳು ಅಂದರೆ ಭಾಗವತ, ಮಹಾಭಾರತ ಇವೆಲ್ಲವೂ ನನ್ನನ್ನು ಪುರುಷೋತ್ತಮ ಎಂದು ಕರೆಯುತ್ತವೆ ಹೇಳಿ ಅಧ್ಯಾಯ ಮುಗಿಸ್ತಾ ಫಲಶ್ರುತಿಯನ್ನು ಹೇಳುತ್ತಾರೆ. ಹೀಗೆ ಪುರುಷೋತ್ತಮತ್ವವನ್ನು ತಿಳಿದ್ರೆ ಏನು ಫಲ? ಹೌದು, ಲಕ್ಷ್ಮಿಗಿಂತಲೂ ಉತ್ತಮನಾಗಿದ್ದಾನೆ, ಅನಂತ ಗುಣಗಳಿಂದ ಉತ್ತಮನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳಿಗಿಂತಲೂ ಅನಂತ ಗುಣಗಳಿಂದ ಉತ್ತಮನಾಗಿದ್ದಾನೆ. ಆ ಎರಡೂ ಪುರುಷರಿಗಿಂತಲೂ ಉತ್ತಮನಾದ ಪುರುಷೋತ್ತಮ ಈ ಆನಂದ ಪುರುಷೋತ್ತಮ ಅಂತ ಕರೆಸಿಕೊಂಡವನು ಅಧಿಕ ಮಾಸದ ಅಧಿಪತಿಯಾಗಿದ್ದಾನೆ. ಇವನನ್ನು ತಿಳಿಯುವುದರಿಂದ ನಮಗೆ ಲಾಭ. ಯೋ ಮಾಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮ. ಯಾರು ನನ್ನನ್ನು ಈ ರೀತಿಯಾಗಿ ಈ ವಿಷಯದಲ್ಲಿ ಏನೂ ಮೋಹಕ್ಕೊಳಗಾಗದೆ ಅಂದರೆ ಏನು ಅಂದರೆ ಕೆಲವು ದುರ್ವಾದ ಹೀಗಿವೆ. ಈ ಪುರುಷೋತ್ತಮತ್ವವೆಲ್ಲವೂ ಭಗವಂತನಲ್ಲಿ ಇದ್ದದ್ದು ಡಮ್ಮಿ. ಖರೆ ಅವನಿಗೆ ಪುರುಷೋತ್ತಮತ್ವ ಯಾವುದೂ ಇಲ್ಲ. ಯಾಕೆ ಅಂದರೆ ಆ ಬ್ರಹ್ಮ ನಿರ್ಗುಣ ನಿರಾಕಾರ, ಅವನಲ್ಲಿ ಏನೂ ಇಲ್ಲ ಅಂತ ಕೆಲವು ದರ್ಶನಗಳು ಹೇಳಿದ ಮಾತನ್ನು ಕೇಳಿ ಭಗವಂತನಲ್ಲಿರುವಂತಹ ಪುರುಷೋತ್ತಮತ್ವವು ತಾತ್ಕಾಲಿಕ, ಔಪಚಾರಿಕ, ಬಾಯಿ ಮಾತಿಗೆ ಹೇಳಿದ್ದು ಅಂತನ್ನುವ ಬುದ್ಧಿ ಬರಬಾರದು. ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಯೋ ಮಾಮೇವಂ ಅಸಮ್ಮೂಢ. ನೋಡ್ರಿ, ರಾಯರು ಬರೀತಾರೆ ವ್ಯಾಖ್ಯಾನಕ್ಕೆ, ಅಸಮ್ಮೂಢ ಸರ್ವೋತ್ತಮತ್ವಂ ಮಿಥ್ಯಾಭೂತ ಮುಚ್ಚತೆ ಇತಿ ಮೋಹರಹಿತ ಸನ್. ಭಗವಂತನಿಗೆ ಸರ್ವೋತ್ತಮತ್ವವನ್ನು ಏನು ಹೇಳಿಕತ್ತದಲ್ಲ, ಸುಮ್ಮನೆ ಖರೆ ಸರ್ವೋತ್ತಮ ಅಲ್ಲವ, ಸುಮ್ಮನೆ ಹೇಳಿಕತ್ತಾರೆ. ಹಿಂಗೆ ತಿಳ್ಕೋಬೇಡ್ರಿ, ನಿಜವಾಗಿ ನಾನು ಸರ್ವೋತ್ತಮನಾಗಿದ್ದೇನೆ. ಹಿಂಗೆ ತಿಳಿದವನು ಸರ್ವವಿತ್, ಅವನು ಸಕಲ ಶಾಸ್ತ್ರಗಳನ್ನು ಬಲ್ಲವನು. ಸರ್ವಭಾವೇನ ನನ್ನನ್ನು ಎಲ್ಲ ರೀತಿಯಿಂದಲೂ ಸೇವಿಸಿ ಆಯಿತು. ನಾವು ಭಗವಂತನ ಪುರುಷೋತ್ತಮತ್ವ ಜ್ಞಾನ ಮಾಡಿಕೊಂಡ್ರೆ ಸಾಕು. ಭಗವಂತನನ್ನು ಎಲ್ಲ ರೀತಿಯಿಂದ ಆರಾಧನೆ, ಎಲ್ಲ ರೀತಿಯಿಂದ ಅಭಿಷೇಕ ಮಾಡಿದ್ರ, ನೈವೇದ್ಯ ಮಾಡಿದ್ರ, ಪಾರಾಯಣ ಮಾಡಿದ್ರ, ಪ್ರದಕ್ಷಿಣೆ ಹಾಕಿದ್ರ, ತೀರ್ಥಕ್ಷೇತ್ರ ಯಾತ್ರೆ ಹೋದ್ರ, ಎಷ್ಟೆಷ್ಟು ರೀತಿಯಿಂದ ನೀವು ಭಗವಂತನ ಆರಾಧನೆ ಮಾಡಬೇಕು ಆ ಎಲ್ಲ ಆರಾಧನೆಯು ಒಂದರಲ್ಲೇ ಸೇರ್ತದೆ. ಭಗವಂತ ಸರ್ವೋತ್ತಮನಾಗಿದ್ದಾನೆ ಎಂದು ತಿಳಿದುಕೊಳ್ಳುವುದು ಆಗೋಯ್ತು. ದೇವರ ಸರ್ವೋತ್ತಮತ್ವ ಜ್ಞಾನ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ. ನೋಡು, ಇದು ಅತ್ಯಂತ ಗೋಪನೀಯವಾದದ್ದು. ಕಂಡವರಿಗೆಲ್ಲ ಹೇಳಬೇಡ, ಯಾಕೆಂದರೆ ಜನ ನಂಬೋದಿಲ್ಲ. ಗೊತ್ತು, ಕೃಷ್ಣನ ಕಾಲಕ್ಕೆ ಗೊತ್ತು, ಕೃಷ್ಣ ಅಂತಾನೆ. ಜನ ನನ್ನನ್ನು ಮನುಷ್ಯ ಅಂತ ತಿಳಿದಿದ್ದಾರೋ ಅರ್ಜುನ ಗೀತೆಯಲ್ಲೇ ಉಲ್ಲೇಖ ಮಾಡ್ತಾನೆ. ನೋಡ್ರಿ, ಅವತ್ತಿನ ಕಾಲಕ್ಕೆ ಕೃಷ್ಣನನ್ನು ಜನ ಯಾರೋ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡಿದ್ರಂತೆ. ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಹೇಳುವಾಗ ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣ ಬಂದಿದ್ದಿದ್ರೆ ಅವತ್ತಿನ ಕಾಲದ ಜನ ಏನು ಅನ್ಕೊಂಡಿದ್ರು ಅಂದರೆ ಅರ್ವಾಕ್ಸತೌ ಕೌಶಲ ವಿದ್ಯಮನ್ಯತ. ಬ್ರಹ್ಮದೇವರು ಸೃಷ್ಟಿ ಮಾಡಿದ ವ್ಯಕ್ತಿಗಳಲ್ಲಿ ಅತ್ಯಂತ ಚಂದ ಅಂದರೆ ಈ ಕೃಷ್ಣ ಅನ್ಕೊಂಡಿದ್ರಂತ. ಏನು ಮಾಡ್ಬೇಕ್ರಿ, ಎಲ್ಲದ ಅರ್ವಾಕ್ಸತೌ ಕೌಶಲ ವಿದ್ಯಮನ್ಯತ. ಬ್ರಹ್ಮದೇವರು ಭಾಳ ಪೇಷನ್ಸ್ ಇಟ್ಟುಕೊಂಡು ಸಂಡೇ ಅವರು ಸೃಷ್ಟಿ ಮಾಡಿರಬೇಕು ಕೃಷ್ಣನ್ನ. ನಮ್ಮನ್ನೆಲ್ಲ ಈ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಇವೆಲ್ಲ ಮಾಡಿರ್ಬೇಕು. ಕೆಲವೊಮ್ಮೆ ಅವಸರಾಗಿದ್ದರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡೋ ಕಾಲಕ್ಕೆ ಪ್ರಿಂಟಿಂಗ್ ಪ್ರೆಸ್ ಒಳಗೆ ಬಡ 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 ಓದ್ಬಿಟ್ಟ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಪೋಸ್ಟ್ ಆಫೀಸ್ನಾಗ ಓದಿರ್ತಾರಲ್ಲ ಹಂಗೆಲ್ಲ ಭಗವಂತ ಕೃಷ್ಣನನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ಅರ್ವಾಕ್ಸೃತವು ಕೌಶಲ ವಿದ್ಯಮನ್ಯತ. ಏಕ್ ಚಂದ ಮೂಗು, ಏಕ್ ಚಂದ ಕಣ್ಣು, ಬ್ರಹ್ಮದೇವರು ತೀಡಿ ಮಾಡ್ಯಾರ ಅಂತ ಬ್ರಹ್ಮದೇವರಿಂದ ಸೃಷ್ಟಿಯಾದವನು ಕೃಷ್ಣ ಅಂತ. ಮನುಷ್ಯ ಪಾರ್ಥ ಸರ್ವಶ, ಅರ್ಜುನ ನನ್ನನ್ನು ಜನ ಎಲ್ಲ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಾರೋ ಅಂತ ಕೃಷ್ಣನೇ ಹೇಳಿದ್ದರಿಂದ ದೇವರೇನಾದರೂ ತನ್ನ ಸರ್ವೋತ್ತಮತ್ವ ಹೇಳಿಕೊಳ್ಳೋಣ, ಇದನ್ನು 5-4 ಜನರಿಗೆ ಹೇಳೋಣ.
ನೋಡ್ರಿ ಬರೀ ಇಂಥವೆಲ್ಲ ಭೋಗ ಸೆಳ್ಕೊಟ್ಟು ಕೊಡೋರು ಅಂತ ಅಪಹಾಸ್ಯ ಮಾಡಿಬಿಡ್ತಾರೆ. ಅದಕ್ಕೆ ಇತಿಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ, ಇದು ಅತ್ಯಂತ ಗೋಪನೀಯವಾದದ್ದು. ಯಾರು ನಿನ್ನ ಬಳಿ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು ಬರ್ತಾರೋ, ಷಣ್ಣೋ ಮಿತ್ರ ಶಂವರ್ಣ ಶಾಂತಿಪಾಠ ಹಾಕ್ತಾರೋ ಅವರಿಗೆ ಮಾತ್ರ ಉಪದೇಶ ಮಾಡಿ. ಅದಕ್ಕೆ ಸೂತ್ರ ಹೇಳಿದ್ದು ಓಂ ಆತ್ಮೇತಿ ಧೂಪಗಚ್ಚಂತಿ ಗ್ರಾಹಯಂತಿ ಚ. ಶಿಷ್ಯರು ನಮ್ಮ ಕಡೆಗೆ ಪಾಠಕ್ಕೆ ಬರುವಾಗ ಅವರಿಗೊಂದು ಪ್ರತಿಜ್ಞಾವಿಧಿ ಬೋಧಿಸ್ಬೇಕಂತೆ. ಏನು ಪ್ರತಿಜ್ಞಾವಿಧಿ? ಹೇಗೆ ವೈದ್ಯರಾದವರು ಇದಿನ್ನೂ ಚಲೋ ಅದ್ರಿ, ನಮ್ಮಲ್ಲೂ ಸಂಗಾಗಿತ್ತು. ಅದನ್ನ ಆಮೇಲೆ ಹೇಳ್ತೀನಿ ಪ್ರವಚನ ಮುಗಿದ ಮೇಲೆ. ಭಾಳ ಚಂದ ಇತ್ತು. ಒಬ್ಬಂಗೆ ಆಚಾರ ಹೇಳಿಬಿಟ್ಟಿದ್ರು, ನೋಡು ಅದು ಏನು ಬೇಕಾದಾಗಲಿ ಒಂದಕ್ಕೆ ನೀ ಎಲೆ ಹಾಕ್ತಕ್ಕದ್ದು ಅಂತ ಹೇಳ್ಬಿಟ್ಟಿದ್ರು. ಅವ ಬಡ 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 ಎಲೆ ಹಾಕಿಬಿಟ್ಟರಿ, ಮುಗಿದು ಹೋಯ್ತು. ಇವ್ರ ಆಚಾರ ಪ್ರವಚನ 1:15 ತಕ್ಕ ಆತ್ರಿ. ಇನ್ನೊಬ್ಬ ಇದ್ರಿ ಅವ 2 ಎಲೆ ತಕ್ಕೊಂಡು ಹೋಗುವ, ಅವ ಬಡ ಬಡ ಎಲೆ ತಕ್ಕೊಂಡು ಹೋಗ್ಬಿಟ್ಟ. ಯಾಕಂದ್ರೆ ಅವ್ರದ್ದು 2 ಕೆಲಸ ರೀ ಅವ್ರದ್ದು. ಅಲ್ಲೋ ನಮ್ಗೆ ಊಟ ಆಗಿಲ್ಲ, ನಮಗೇನು ಒಂದಕ್ಕೆ ಹಾಕ್ಬೇಕು ಅಂತ ಹೇಳಿ ಹಾಕಿದ್ವಿ, 2 ಕುರ್ಚಿ ಹಾಕೊಂಡು ಅದಕ್ಕೆ ಇತಿಗುಹ್ಯತಮಂ ಶಾಸ್ತ್ರಂ ಏನು ತಗೋಬೇಕು? ಪ್ರತಿಜ್ಞಾವಿಧಿ ಬೋಧಿಸಬೇಕು. ಹೇಗೆ ಲಾ ಓದೋರಿಗೆ, MBBS ಓದೋರಿಗೆ ಒಂದು ಪ್ರತಿಜ್ಞಾವಿಧಿ ಬೋಧಿಸ್ತಾರೆ, ಇಲ್ಲ ಪೊಲೀಸರಾಗೋರಿಗೆಲ್ಲ ಹಂಗೊಂದು ಪ್ರತಿಜ್ಞಾವಿಧಿ. ಯಾರು ನಮ್ಮಲ್ಲಿ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಬರ್ತೀವಿ, ನೀವೆಲ್ಲ ಒಂದು ಪ್ರತಿಜ್ಞೆ ಮಾಡಬೇಕು. ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿತೇವೆ. ಆತ್ಮೇತಿ ಧೂಪಗಚ್ಚಂತಿ ಗ್ರಾಹಯಂತಿ ಚ. ಭಗವಂತನ ಸ್ವಾಮಿತ್ವೋಪಾಸನೆಯನ್ನು ಮಾಡ್ತೇವೆ ನಾವು. ನಮಗೆ ಎಂದೆಂದೂ ದೇವರು ಸ್ವಾಮಿಯೇ ಇದ್ದಾನೆ. ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವ ಚ ಅಂತ ಯಾರು ಪ್ರತಿಜ್ಞಾ ಮಾಡ್ತಾನೋ ಅವನಿಗೆ ಪಾಠ ಹೇಳಬೇಕು, ಇಲ್ಲದೇ ಹೇಳಬಾರ್ದು. ಇದು ಬೋಧನೆ ಮಾಡಬೇಕು. ಆಚಾರ್ಯರು ಭಾಷೆಯಲ್ಲಿ ಬಹಳ ಕಡ್ಡಾಯವಾಗಿ ಹೇಳ್ತಾರೆ. ಹಾಗಾಗಿ ಯಾಕೆ ಹಾಗೆ ನೀವು ಪ್ರತಿಜ್ಞಾವಿಧಿ ಬೋಧಿಸಿ ಪಾಠ ಹೇಳಿದರೆ ಮಾತ್ರ ನಿಮಗೆ ಪಾಠ ಹೇಳುವ ಅಧಿಕಾರ, ಹೇಳಿದ ಪಾಠದ ಫಲ ಇಲ್ಲೇ ಇದ್ರೆ ಬರುವುದೇ ಇಲ್ಲ. ಇತಿಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳಿದುಕೊಳ್ಳುವುದರಿಂದ ಈ ಸರ್ವೋತ್ತಮತ್ವ ಜ್ಞಾನವನ್ನು ಮಾಡಿಕೊಂಡು ಪಕ್ವವಾದಾಗ ಅಪರೋಕ್ಷ ಜ್ಞಾನ ಉಂಟಾಗ್ತದೆ. ಅದಾದ ಮೇಲೆ ಕೃತಕೃತ್ಯ ಮುಕ್ತನಾಗುತ್ತಾನೆ ಎನ್ನುವಂಥ ಅಂಶವನ್ನು ಹೇಳ್ತಾ ಇಲ್ಲಿಗೆ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ವಾರದ ಅವಧಿಯಲ್ಲಿ ಯಥಾಮತಿಯಾಗಿ ಎಲ್ಲ ಕೆಲವು ಶ್ಲೋಕಗಳನ್ನು ವಿಸ್ತಾರವಾಗಿಯೂ, ಕೆಲವು ಶ್ಲೋಕಗಳನ್ನು ಸಂಕ್ಷೇಪದಲ್ಲಿಯೂ, ಸಂಕ್ಷೇಪ ವಿಸ್ತಾರಗಳಿಂದ ಹೇಳಬೇಕು ಅನ್ನುವ ಶಾಸ್ತ್ರದ ನಿಯಮಕ್ಕನುಗುಣವಾಗಿ ಈ ಗೀತೆಯ ಪುರುಷೋತ್ತಮ ಯೋಗವನ್ನು ಉಪನ್ಯಾಸ ಮಾಡಿದ್ದೇನೆ. ಇದರಿಂದ ಆನಂದಾಪತಿ ಪುರುಷೋತ್ತಮ ಅಧಿಕ ಮಾಸದ ದೇವತೆ ಪ್ರೀತನಾಗಿ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಮತ್ತೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ನಮಸ್ತು.